ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ನಿಮ್ಮ ನೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆದರಪೂರ್ವಕ ಸ್ವಾಗತ, ಅತಿ ಆತ್ಮೀಯ ಸುಸ್ವಾಗತ ತಮ್ಮೆಲ್ಲರಿಗೂ. ಇಂದು ಗುರುವಾರ, ಪ್ರಾತಃ ಸ್ಮರಣೀಯರು ಗುರುರಾಯರನ್ನ ಸ್ಮರಿಸುವಂತಹ ದಿನ. ಅವಧೂತ ಪ್ರಾಜ್ಞರು ದತ್ತಾತ್ರೇಯರನ್ನ ಸ್ಮರಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸುವ ಸಮಯ ಆಗಿದೆ. ಗುರುಗಳು ಕೂಡ ಆಗಮಿಸಿದರೆ ಇಂದು ಏನೆಲ್ಲ ವಿಶೇಷ ಮಾಹಿತಿಯನ್ನ ಒದಗಿಸ್ಕೊಡ್ತಾರೆ ಗುರುಜಿ ಅವರು ಅಂತ ನೀವೆಲ್ಲರೂ ಕುತೂಹಲದಿಂದ ಕಾಯ್ತಿರ್ತೀರಾ. ಇಂದು ಗುರುಗಳು ತಿಳಿಸ್ಕೊಡುವಂತಹ ವಿಷಯ ಅಂದ್ರೆ ಚಿತ್ತ ಚಾಂಚಲ್ಯಕ್ಕೆ ಯಾವ ಸರ್ಪದೋಷ ಕಾರಣ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಮನಸ್ಸು ತುಂಬಾ ಚಂಚಲತೆಯಿಂದ ಕೂಡಿದೆ, ಯಾವುದೇ ರೀತಿಯಾದಂತಹ ದೃಢ ಸಂಕಲ್ಪಗಳನ್ನ ಮಾಡಕ್ಕಾಗ್ತಿಲ್ಲ, ನಿರ್ದಿಷ್ಟವಾದಂತಹ ನಿರ್ಧಾರಗಳನ್ನ ತಗೊಳಕ್ಕಾಗ್ತಿಲ್ಲ ಅನ್ನೋದೇ ಆದ್ರೆ ಜನ್ಮ ಜಾತಕದಲ್ಲಿ ಯಾವ ರೀತಿಯಾದಂತಹ ಕಾಳಸರ್ಪ ಯೋಗ ಇರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ವಿವರಣೆಯನ್ನ ತಿಳಿಸ್ಕೊಡ್ತಾರೆ. ಹಾಗಿದ್ರೆ ಬನ್ನಿ ಪೂಜ್ಯ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಂಡ್ಬಿಡೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು, ಸದಾದೇವಿ ಔಪಾಸಕರು, ತೇಜೋಮಂದಿ ರಮಲಶಾಸ್ತ್ರ ಸ್ವರಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಹೊಂದಿರುವ ದೇವಿಶ್ರೀ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ದೇವಿಶ್ರೀ ಜ್ಯೋತಿ ಪತ್ರಿಕೆಯ ಪ್ರಧಾನ ಸಂಪಾದಕರು, ತಂತ್ರವಿದ್ಯಾ ಪ್ರಾವೀಣರು ಆದಂತಹ ಶ್ರೀ ಶ್ರೀ ದೇವಿಶ್ರೀ ಗುರುಜಿಯವರು. ಗುರುಜಿ ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆದರಪೂರ್ವಕ ನಮನಗಳು. ಬ್ರಹ್ಮೋಸ್ಮಿ. ಗುರುಜಿ, ಎಂದಿನಂತೆ ಗುರುವಾರದ ಈ ಒಂದು ಪುಣ್ಯ ದಿನದಂದು ಮೊದಲಿಗೆ ಪಂಚಾಂಗ ಶ್ರವಣ, ನಂತರ ಗೋಚಾರ ಫಲ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಪುರೋಗಿಣಾಂ, ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಪಯಸಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಿವೇ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾಃ, ನಮಸ್ತಸ್ಸೈ 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 ನಮೋ ನಮಃ. ಓಂ ಸಿದ್ಧಲಕ್ಷ್ಮೀರ್ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನಾಚ್ಚ ಭವ ಸರ್ವದಾ. ಮಹಾಜನಭ್ಯೋ ಸರ್ವೇ ಜನಭ್ಯೋ ಮಾತೃಪಿತೃದೇವತಭ್ಯೋ ಆಚಾರ್ಯ ದೇವತಭ್ಯೋ ನಮೋ ನಮಃ. ಹರಿ ಓಂ. ಶ್ರೀ ವಿಜಯನಾಮ ಸಂವತ್ಸರ ಉತ್ತರಾಯಣ ಮಾಘ ಮಾಸ ಕೃಷ್ಣ ಪಕ್ಷ ಪಂಚಮಿ ತಿಥಿ. ವಿಶೇಷತಃ ಗುರುವಾರ. ಗುರುವಾರ ಚಿತ್ತಾ ನಕ್ಷತ್ರ ಉಪರಿ ಸ್ವಾತಿ ನಕ್ಷತ್ರ, ವನಿಜ ಯೋಗ ಗರಜಕರಣ. ಇವೆರಡರ ಒಂದು ಕ್ರಿಯೆಯಲ್ಲಿ ಪಂಚಮಿ. ಈ ದಿನದ ಸೂರ್ಯೋದಯ 6:21 ಆಗಿದೆ. ಈ ದಿನ ಸೂರ್ಯ ಅಸ್ತ ಆಗಲಿರುವುದು 6:45. ಅಂದ್ರೆ ಈ ದಿನದ ಸೂರ್ಯೋದಯ 6:41 ಆಗಿದೆ. ಸೂರ್ಯ ಅಸ್ತ ಆಗಲಿರುವುದು 6:21. ಇನ್ನ ಈ ದಿನದ ಸೂರ್ಯೋದಯದ ಪ್ರಕಾರವಾಗಿ ರಾಹುಕಾಲ ಮಧ್ಯಾಹ್ನ 2ರಿಂದ 3:30 ತನಕ ಇರುತ್ತೆ. ಪ್ರಾಯಶಃ ತಮಗೆಲ್ಲರಿಗೂ ಗೊತ್ತಿರೋದ ಹಾಗೆ ಗುರುವಾರ ಅಂದ್ರೆ 1:30ಯಿಂದ 3. ಆದರೆ ಈ ದಿನ 2 ಗಂಟೆಯಿಂದ 3:30 ತನಕ ಇರುತ್ತೆ. ಈ ಪ್ರಕಾರವಾಗಿ ಇನ್ನು ಅತ್ಯಂತ ಶುಭ ಮುಹೂರ್ತ ಅಭಿಜಿತ್ ಲಗ್ನ 12:30 1 ಗಂಟೆ, ಅರ್ಧ ಗಂಟೆ ವೇಳೆ ತುಂಬಾ ಶುಭ ಮುಹೂರ್ತ. ಇನ್ನು ಅತ್ಯಂತ ದುರ್ಮುಹೂರ್ತ ಈ ದಿನ 10:30ರಿಂದ 11:30, ಮಧ್ಯಾಹ್ನ 3:30ರಿಂದ 5 ಗಂಟೆ ದುರ್ಮುಹೂರ್ತಗಳು. ಈ ಸಮಯದಲ್ಲಿ ಯಾವುದೇ ಶುಭ ಸಮಾರಂಭ, ಪ್ರಯಾಣ ಇಂಥದ್ದು ಕೂಡದು, ಎಚ್ಚರಿಕೆ ವಹಿಸಬೇಕು. ಇನ್ನ ಈ ದಿನ ಯಾವ ಯಾವ ರಾಶಿಯವರಿಗೆ ಏನು ಫಲ ತಿಳಿಯುವುದಕ್ಕಿಂತ ಮುಂಚೆ ನಮಗೆಲ್ಲರೂ ತಿಳಿದ ಹಾಗೆ ಪ್ರತಿದಿನವೂ ನಾವು ನಿಮಗೆ ತೋರಿಸ್ಕೊಡ್ತಿದ್ದೀವಿ ವಿದ್ಯಾಚಕ್ರ. ವಿದ್ಯಾಚಕ್ರನ ದರ್ಶನದಿಂದ ನಮ್ಮ ಮನಸ್ಸು ಸ್ಥಿರವಾಗಿರುತ್ತೆ. ಸರಸ್ವತಿ ಮಂತ್ರದಿಂದ ನಮಗೆ ವಿದ್ಯಾ ಚೈತನ್ಯವಾಗುತ್ತೆ, ಸಕಲವೂ ಸಿದ್ಧಿಯಾಗುತ್ತೆ. ಪ್ರತಿದಿನವೂ 1 ನಿಮಿಷದ ಕಾಲ ಅದನ್ನ ತಮ್ಮ ಮಕ್ಕಳಿಗೆ ವೀಕ್ಷಣೆ ಮುಖಾಂತರ ನೋಡಿ ಸದ್ಬುದ್ಧಿ ಕೊಟ್ಟು ಅವರಲ್ಲಿ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆಯನ್ನ ಕೊಡಬೇಕಂತ ಹೇಳಿ ನಾವು ಪ್ರತಿದಿನ ತೋರಿಸ್ತೀವಿ. ಅದೇ ದೃಶ್ಯವನ್ನ ಈ ದಿನನೂ ಒಮ್ಮೆ ದರ್ಶನ ಮಾಡ್ಕೊಂಡ್ ಬರೋಣ. सरस्वती नमस्तुभ्यं सर्वदेवी नमो नमः. शान्तरूपे शशिधरे सर्वयो
ಕಲಿತಂತ ವಿದ್ಯೆ ಆ ಒಂದು ಸಿದ್ಧಿಯನ್ನ ನಾವು ಪಡ್ಕೋಬೇಕು ಅನ್ನೋದೇ ಆದ್ರೆ ಇಚ್ಛಾಶಕ್ತಿಯನ್ನ ಜ್ಞಾನಶಕ್ತಿಯನ್ನ ವೃದ್ಧಿಸ್ಕೋಬೇಕಾದ್ರೆ ವಿದ್ಯಾ ಚಕ್ರದ ಒಂದು ದರ್ಶನವನ್ನ ನಾವೀಗ ಮಾಡ್ಕೊಂಡ್ ಬಂದಿದ್ವಿ. ಸರಸ್ವತಿ ಮಂತ್ರದ ಒಂದು ಪಾರಾಯಣ ಕೂಡ ನಾವೀಗ ಕೇಳಿ ಬಂದಿದ್ವಿ. ಇನ್ನು ಗುರುಜಿ ಅವರಿಂದ ಈ ದಿನದ ದ್ವಾದಶ ರಾಶಿಯ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಗುರುಜಿ, ದ್ವಾದಶ ರಾಶಿಗಳಲ್ಲಿ ಮೊದಲಿಗೆ ಮೇಷರಾಶಿ. ಮೇಷರಾಶಿಯ ಹೆಣ್ಣು ಮಕ್ಕಳಿಗೆ, ಸ್ತ್ರೀಯರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಅನಾರೋಗ್ಯದ ಸ್ವಭಾವ, ಸ್ವಲ್ಪ ಮಂದಬುದ್ಧಿ ಇರತಕ್ಕಂಥದ್ದು, ಅಜೀರ್ಣ ಶಕ್ತಿ ಇರತಕ್ಕಂಥದ್ದು, ಯಾವ ಕೆಲಸ ಮಾಡ್ಲಿಕ್ಕೂ ಇಂಟ್ರೆಸ್ಟ್ ಇರಲ್ಲ, ಸ್ವಲ್ಪ ಜಾಗ್ರತೆ ವಹಿಸಬೇಕು. ಇನ್ನು ಸ್ವಯಂ ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಮನಸ್ಸಿಗೆ ಚಿಂತೆ, ಯಾಕೋ ಈ ದಿನ ದುಃಖದ ವಾತಾವರಣ ಸುತ್ತಮುತ್ತಲು ಆವರಿಸ್ತಾ ಇರುತ್ತೆ. ಸ್ವಲ್ಪ ಲವಲವಿಕೆಯಿಂದ ಇರಿ, ಮಧ್ಯಾಹ್ನದ ಮೇಲೆ ಎಲ್ಲವೂ ಸರಿ ಹೋಗುತ್ತೆ. ಇನ್ನ ಸ್ವಯಂ ಉದ್ಯೋಗಸ್ಥರಿಗೆ ಹೊಸ ವಸ್ತ್ರಗಳು, ಆಭರಣಗಳ ಖರೀದಿ ಅಂತ ಹೇಳ್ತಿದೆ, ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಪ್ರಯತ್ನ ಮಾಡಿ, ವಿಫಲ ಇಲ್ಲ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಈ ದಿನ ಉದ್ಯೋಗದಲ್ಲಿ ಕೆಲವೊಂದು ಅಂತಿಮ ತೀರ್ಮಾನಗಳನ್ನು ತಗೊಳ್ಳುವಂಥದ್ದು, ಪ್ರಾಯಶಃ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಆರೋಗ್ಯದಲ್ಲಿ ಪ್ರಗತಿ ಆಗುವಂಥದ್ದು ತುಂಬಾ ಚೆನ್ನಾಗಿದೆ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಆರೋಗ್ಯದಲ್ಲಿ ಉತ್ತಮ ಸ್ಥಿತಿಗೆ ಆಗುತ್ತೆ. ಇನ್ನು ಮಕ್ಕಳಲ್ಲಿ ಈ ದಿನ ಚಂಚಲ ಸ್ವಭಾವ, ಸರಿಯಾದ ನಿರ್ಧಾರ ತಗೊಳಕ್ಕಾಗದೆ ಚಂಚಲತೆಯಲ್ಲಿರ್ತಾರೆ. ಈ ದಿನ ಎಲ್ಲ ರೀತಿಯ ಶುಭಫಲಗಳಿಗೋಸ್ಕರ ನಿಮ್ಗೆಲ್ಲ ಒಳ್ಳೇದಾಗ್ಬೇಕು ಅನ್ನೋದಾದ್ರೆ ಅಮ್ಮನವರ ಅನುಗ್ರಹ, ದುರ್ಗಾದೇವಿಯ ಅಷ್ಟೋತ್ರ, ಧೂಮ್ ದುರ್ಗಾಯೇ ನಮಃ, ನಮಶ್ಚಂಡಿಕಾಯೇ ನಮಃ ಅಂತ ದೇವಿನ ಪಾರಾಯಣ ಮಾಡ್ಕೊಂಬಿಡಿ. ದೇವಿ ಅಷ್ಟೋತ್ರವನ್ನು ಓದ್ಕೊಳ್ಳಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ದೇ ಆಗುತ್ತೆ. ಇದೀಗ ವೃಷಭ ರಾಶಿ. ಈ ದಿನ ಹೆಣ್ಣು ಮಕ್ಕಳಿಗೆ ಚಂಚಲ ಸ್ವಭಾವ, ಸ್ವಲ್ಪ ದುಃಖದ ವಾತಾವರಣ, ಮನೆಯಲ್ಲಿ ಸಣ್ಣ ವಿಚಾರ ದೊಡ್ಡದು ಮಾಡ್ಕೊಳ್ತೀವಿ. ದೇವಸ್ಥಾನಕ್ಕೆ ಹೋಗ್ಬೇಕು, ದೇವ್ರ ಪೂಜೆ ಮಾಡ್ಬೇಕು, ಮನೆಯಲ್ಲಿ ಬೇಗ ಇದ್ದಿಲ್ಲ, ಕ್ಲೀನ್ ಮಾಡಿಲ್ಲ, ಅತ್ತೆ ಮಾವಂದ್ರು ಒಂದ್ ಕಡೆ, ನೀವೊಂದ್ ಕಡೆ ಅಂತ ಹೇಳಿ ಇದನ್ನ ಮನೆಯಲ್ಲಿ ಯಾರೋ ಹೇಳಿದ ಮಾತಂತ ಕೇಳ್ಕೊಂಡು ಮನೆಯಲ್ಲಿ ದುಃಖದ ವಾತಾವರಣ ಇರುತ್ತೆ. ಹೊರಗಡೆ ಹೋಗಿ ಸ್ನೇಹಿತರ ಜೊತೆ ಸುಮ್ಮನೆ ಮನಸ್ತಾಪ ಇಲ್ಲದೆ ಮನೇಲಿ ಜಗಳ ಮಾಡ್ಕೋಬೇಡಿ. ಭಗವಂತನ ನಾಮಸ್ಮರಣೆ, ಶಾಪಿಂಗ್ ಈ ರೀತಿ ಹೋಗಿ ಬನ್ನಿ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಇನ್ನ ಸ್ವಯಂ ಉದ್ಯೋಗಸ್ಥರಲ್ಲಿ ಇದನ್ನ ಅನಾರೋಗ್ಯದ ವಾತಾವರಣ, ಸ್ವಲ್ಪ ಮಟ್ಟಿಗೆ ಜಾಗೃತೆ ವಹಿಸಬೇಕು. ಸರಿಯಾದ ಟೈಮ್ಗೆ ಊಟ ಉಪಚಾರಗಳನ್ನು ಎಲ್ಲವನ್ನ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದೇ. ಮತ್ತೆ ಇನ್ನ ಈ ಸರ್ಕಾರಿ ಉದ್ಯೋಗಸ್ಥರಲ್ಲಿ ಸ್ವಲ್ಪ ದೂರದ ವ್ಯಕ್ತಿಗಳಿಂದ ಯಾವುದಾದ್ರು ಅಶುಭ ವಾರ್ತೆಗಳು ಬರ್ಬೋದು, ಸ್ವಲ್ಪ ಜಾಗೃತೆ ವಹಿಸಿ. ಎಕ್ಸ್ಪೆಕ್ಟೇಷನ್ಸ್ ಏನು ಇಟ್ಕೋಬೇಡಿ, ಭಗವಂತನ ಹತ್ರ ಪ್ರೇಯರ್ ಮಾಡ್ಕೊಳ್ಳಿ, ಒಳ್ಳೆ ಸುದ್ದಿ ಬರ್ಲಿ ಅಂತ. ಸ್ವಲ್ಪ ಮಟ್ಟಿಗೆ ಆ ರೀತಿ ಬಂದ್ರೂ ಜಾಗೃತಿಯಾಗಿರಿ, ಯಾವ ರೀತಿ ಬೇಕೋ ಅದನ್ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿರಿ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಇದನ್ನ ಸ್ವಲ್ಪ ಕೆಡಕಾಗುವಂತ ಸಂಗತಿಗಳು ಜಾಸ್ತಿ ಇರುತ್ತೆ ನೋಡಿ. ಕೆಟ್ಟದನ್ನ ಬಯಸುವಂತ ವ್ಯಕ್ತಿಗಳು ಸುತ್ತಮುತ್ತಲು ಜಾಸ್ತಿ ಇರ್ತಾರೆ, ಅವರಿಂದ ಸ್ವಲ್ಪ ಎಚ್ಚರಿಕೆ ವಹಿಸಿ. ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಮೋಸ ಹೋಗುವಂತ ಸಂಭವ ಇದೆ, ಜಾಗೃತಿ ವಹಿಸಬೇಕು. ಮಕ್ಕಳಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಆ ವಾಹನಗಳಿಂದ ತೊಂದರೆ, ವಾಹನ ಗಂಡಾಂತರಗಳು ಅತಿ ಹೆಚ್ಚಾಗಿರೋದ್ರಿಂದ ಜಾಗೃತಿ ವಹಿಸಬೇಕಾಗತ್ತೆ. ಈ ದಿನ ಮೃತ್ಯುಂಜಯ ಮಂತ್ರ, ಶಿವನ ಸ್ತೋತ್ರ ಓದ್ಕೊಂಬಿಡಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ದೇ ಆಗುತ್ತೆ. ಇದೀಗ ಮಿಥುನ ರಾಶಿ. ಮಿಥುನ ರಾಶಿಯ ಸ್ತ್ರೀಯರು, ಹೆಣ್ಣು ಮಕ್ಕಳಿಗೆ ಈ ದಿನ ವಿವಾಹ ಆಗದೆ ಇರತಕ್ಕಂಥ ವಿವಾಹ ಯೋಗ ಕೂಡಿ ಬರಲಿದೆ. ಹಿರಿಯರ ಒಂದು ಮನೆಗೆ ಆಗಮನ, ಹಿರಿಯರ ಭೇಟಿ ಆಗುವಂಥದ್ದು, ಹಿರಿಯರಿಂದ ನಿಮಗೆ ಪ್ರಶಂಸೆ, ಹಿರಿಯರಿಂದ ಗೌರವ, ಹಿರಿಯರಿಂದ ಬುದ್ಧಿ ಹೇಳಿಸ್ಕೊಳ್ಳುವಂಥದ್ದು ಎಲ್ಲವೂ ನಡೆಯುವಂಥದ್ದೇ. ಆದ್ರೂ ಮನಸ್ಸು ಚಂಚಲ ಇರುತ್ತೆ, ಸ್ಥಿರವಾಗಿ ಇಟ್ಕೊಳ್ಳಿ. ದೊಡ್ಡವರು ಹೇಳಿದ್ದನ್ನ ಕೇಳಿ, ಖಂಡಿತವಾಗ್ಲು ಯಾರಾದ್ರೂ ಏನಾದ್ರೂ ಅಡ್ವೈಸ್ ಮಾಡಿದ್ರೆ ಅದನ್ನ ಫಾಲೋ ಮಾಡೋದಕ್ಕೆ ಪ್ರಯತ್ನ ಮಾಡಿ, ಅದರ ಒಳ್ಳೇದನ್ನ ಮಾತ್ರ ಮಾಡಿ, ಕೆಟ್ಟ ಕೆಲಸಗಳನ್ನ ಮಾಡಕ್ ಹೋಗ್ಬೇಡಿ. ಇನ್ನ ಸ್ವಯಂ ಉದ್ಯೋಗಸ್ಥರಿಗೆ ಸ್ವಲ್ಪ ತಂದೆ ತಾಯಿಯಿಂದ ಸ್ವಲ್ಪ ತೊಂದರೆಗಳಾಗುವಂಥದ್ದು, ಮನೆಯಲ್ಲಿ ತಂದೆ ತಾಯಂದರಿಗೆ ಅನಾರೋಗ್ಯ ಬರುವಂಥದ್ದು, ಯಾರಾದ್ರೂ ಅನಾರೋಗ್ಯ ವಾರ್ತೆಯನ್ನು ಕೇಳುವಂಥದ್ದು, ಸ್ವಲ್ಪ ಜಾಗ್ರತೆ ವಹಿಸಬೇಕು. ಮತ್ತೆ ಈ ಉದ್ಯೋಗಸ್ಥರು ಸ್ವಲ್ಪ ಅಶುಭ ವಾರ್ತೆ ಕೇಳುವಂತಹ ಒಂದು ಸುಸಮಯ ಆಗಿರುತ್ತೆ, ಅಶುಭ ವಾರ್ತೆಗಳನ್ನು ಕೇಳುವಂಥದ್ದು, ಜಾಗ್ರತೆ ವಹಿಸಬೇಕು. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗಂತೂ ಈ ದಿನ ಮನೆಯಲ್ಲಿ ಮಕ್ಕಳಿಂದ ನೆಮ್ಮದಿ ಹಾಳಾಗುವಂಥದ್ದು, ಮಕ್ಕಳಿಂದ ತೊಂದರೆಗಳನ್ನು ಭೋಗಿಸೋದು, ಮಕ್ಕಳಿಗೋಸ್ಕರ ಏನೋ ಸಹಾಯ ಮಾಡಕ್ ಹೋಗಿ ನೀವು ತೊಂದರೆಗೆ ಸಿಕ್ಕಾಕೊಳ್ಳುವಂಥದ್ದು, ಜಾಗ್ರತೆ ವಹಿಸಿ. ಮತ್ತೆ ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಈ ದಿನ ವಿಶೇಷವಾಗಿ ಬಂಧು ಮಿತ್ರರಿಂದ ಪ್ರಶಂಸೆ ಸಿಗುವಂಥದ್ದು, ಹೊಸ ಮಿತ್ರರನ್ನ ಭೇಟಿ ಆಗುವಂಥದ್ದು, ದೂರದ ಸಂಬಂಧಿಗಳನ್ನ ಭೇಟಿ ಆಗೋದು, ದಾನ ಧರ್ಮ ಮಾಡುವಂಥದ್ದು ತುಂಬಾ ಚೆನ್ನಾಗಿದೆ. ಮಕ್ಕಳ ವಿಚಾರದಲ್ಲಿ ಈ ದಿನ ಚಂಚಲ ಸ್ವಭಾವ, ಸರಿಯಾದ ನಿರ್ಧಾರ ತಗೊಳಕ್ಕಾಗೋದಿಲ್ಲ, ಕೆಟ್ಟ ದುರಾಲೋಚನೆಗಳು ಬರುವಂಥದ್ದು. ಒಳ್ಳೆ ನಿರ್ಧಾರ, ಒಳ್ಳೆ ಕೆಲಸಗಳನ್ನ ಮಾಡಿ, ಒಳ್ಳೆಯದನ್ನೇ ಮಾತಾಡಿ, ಯಾರಿಗೂ ಕೆಟ್ಟದ್ದು ಬಯಸ್ಬೇಡಿ, ಒಳ್ಳೆಯದೇ ಆಗುತ್ತೆ. ಈ ದಿನ ವಿಶೇಷವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾವಿಷ್ಣುವಿನ ಅಷ್ಟೋತ್ರ. ಮಹಾವಿಷ್ಣು ಅಷ್ಟೋತ್ರ ಅಥವಾ ವಿಷ್ಣುವಿನ ದರ್ಶನ, ಓಂ ನಮೋ ನಾರಾಯಣ ಎಂಬ ಅಷ್ಟಾಕ್ಷರಿ ಮಂತ್ರದಿಂದ ಎಲ್ಲವೂ ಶುಭ ಫಲಗಳೇ ಅನುಭವಿಸ್ತೀರಿ. ಇದೀಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಹೆಣ್ಣು ಮಕ್ಕಳಿಗೆ ಈ ದಿನ ಸ್ವಲ್ಪ ಕೋಪದ ಜಾಸ್ತಿ, ಕೋಪದ ವಾತಾವರಣ ಇರುತ್ತೆ. ಬಂಧು ಮಿತ್ರರನ್ನ ನಾಶ ಮಾಡ್ಕೊಂಡ್ಬಿಡುವಂಥದ್ದು, ಜಾಗೃತಿ ವಹಿಸಬೇಕು. ಯಾರ ಮೇಲೆ ಜಗಳಕ್ಕೆ ಹೋಗ್ಬೇಡಿ, ಸಿಡ್ಕ್ ಬಿಡಬೇಡಿ. ಗಂಡನ ಹತ್ರ, ಮಕ್ಕಳ ಹತ್ರ ಇಲ್ಲದೆ ಇರೋ ಜಗಳ ತೆಗೆದು ಮನೆಯಲ್ಲಿ ಸಣ್ಣ ವಿಚಾರ ದೊಡ್ಡದು ಮಾಡ್ಕೋಬೇಡಿ. ನಿಮ್ ಕೆಲಸ ನೀವು ಎಷ್ಟೋ ಅಲ್ಲಿ ನೋಡ್ಕೊಂಡ್ರೆ ಏನೂ ಸಮಸ್ಯೆ ಇರಲ್ಲ. ಸುಮ್ಮನೆ ಮಾತಾಡಿ, ಸುಮ್ಮನೆ ತಪ್ಪಿಗೆ ಸಿಕ್ಕಾಕೊಳ್ತೀರಿ. ಇನ್ನ ಈ ಸ್ವಂತ ಉದ್ಯೋಗ
ಸ್ವಲ್ಪ ಚಂಚಲ ಸ್ವಭಾವ ಈ ದಿನ. ಕೆಲಸ ಮಾಡ್ಬೇಕಾ ಬೇಡವಾ, ಉದ್ಯೋಗ ಮಾಡ್ಬೇಕೋ ಬೇಡವಾ, ಸ್ವಲ್ಪ ಸೋಂಬೇರಿತನ, ಯಾವುದೋ ಸುಮಾರು ದಿನಗಳಿಂದ ಕೆಲಸ ಪೆಂಡಿಂಗ್ ಇರೋದು ಈ ದಿನ ಸಕ್ಸಸ್ ಆಗ್ತಿದೆ. ಅದಾಗುತ್ತೋ ಇಲ್ವೋ ಅಂತೇಳಿ ಚಂಚಲದಿಂದಾನೇ ಹೋಗೋದು. ಒಳ್ಳೆ ಕಾನ್ಫಿಡೆನ್ಸ್ ಆಗಿ ಕರೆಕ್ಟ್ ಆಗಿ ಹೋಗಿ ಖಂಡಿತವಾಗ್ಲೂ ಒಳ್ಳೇದೇ ಆಗುತ್ತೆ. ಇನ್ನ ಉದ್ಯೋಗಸ್ಥರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಬಂಧುಗಳಿಂದ ಸ್ವಲ್ಪ ಕಿರುಕುಳ ಆಗುವಂಥದ್ದು, ಅತ್ತೆ ಮಾವಂದ್ರ ಕಡೆಯಿಂದ, ತಂದೆ ತಾಯಿನ ಕಡೆಯಿಂದ, ಅಣ್ಣ ತಮ್ಮಂದ್ರ ಕಡೆಯಿಂದ ಈ ರೀತಿ ಕಿರುಕುಳ ಆಗುತ್ತೆ. ಸ್ವಲ್ಪ ಜಾಗ್ರತೆ ವಹಿಸ್ಬೇಕು. ಇನ್ನ ಸರ್ಕಾರಿ ಉದ್ಯೋಗಸ್ಥರಿಗಂತೂ ಈ ದಿನ ಹಿರಿಯ ದ್ರವ್ಯನಾಶ ಅಂತ ಹೇಳ್ತಿದ್ದೀನಿ ನೋಡಿ. ದ್ರವ್ಯನಾಶ ಆಗುವಂಥದ್ದು ಅಂತಂದ್ರೆ ಲಾಸ್ ಆಗುವಂಥದ್ದು, ಭಾರಿ ಮೊತ್ತದ ಹಣ ಯಾರಿಗಾದ್ರೂ ಕೊಟ್ಟು ಮೋಸ ಹೋಗುವಂಥದ್ದು, ಶ್ಯೂರಿಟಿ ಕೊಟ್ಟು ಕಳ್ಕೊಳ್ಳುವಂಥದ್ದು, ಯಾರಿಗಾದ್ರೂ ಸಹಾಯ ಮಾಡಕ್ಕೆ ಹೋಗಿ ನೀವು ಸಿಕ್ಕಿಬೀಳುವಂಥದ್ದು, ತೊಂದರೆಗಳಾಗುತ್ತೆ. ಜಾಗ್ರತೆ ವಹಿಸಿ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಉಂಟಾಗುತ್ತೆ. ಈ ದಿನ ಸಿಡುಕುತನ ಇರುತ್ತೆ, ಯಾರ ಜೊತೆನೂ ಸ್ಪಂದಿಸಕ್ಕಾಗಲ್ಲ, ಏಕಾಂಗಿತನ ಬಯಸ್ತಿರ್ತೀರಿ. ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಬನ್ನಿ, ಖಂಡಿತ ಒಳ್ಳೇದಾಗುತ್ತೆ. ಇನ್ನು ಮಕ್ಕಳಿಗಂತೂ ಈ ದಿನ ಶುಭ ಸುದ್ದಿನೇ ಇರುತ್ತೆ. ಈ ದಿನ ಅವ್ರ ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು, ಅವ್ರಿಗೆ ಇಷ್ಟ ವಸ್ತು ಕೊಂಡ್ಕೊಳ್ಳುವಂಥದ್ದು, ಸಂಜೆ ವೇಳೆಗೆ ಇವರಿಗೆ ಮನಸ್ಸು ಪ್ರಶಾಂತವಾಗಿರುತ್ತೆ. ಏನೇ ಮಾಡಿ ಒಳ್ಳೆದನ್ನೇ ಬಯಸಿ ಒಳ್ಳೇದಾಗುತ್ತೆ. ಈ ದಿನ ವಿಶೇಷವಾಗಿ ನೀವು ಮಾಡಬೇಕಾಗಿರತಕ್ಕಂಥ ಸರಸ್ವತಿ ಅಷ್ಟೋತ್ರ ಪಾರಾಯಣ. ಸರಸ್ವತಿ ಅಷ್ಟೋತ್ರ ಓದ್ಕೊಂಡ್ಬಿಟ್ರೆ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗತ್ತೆ. ಇದೀಗ ಸಿಂಹರಾಶಿ. ಸಿಂಹರಾಶಿಯ ಹೆಣ್ಣು ಮಕ್ಕಳಿಗೆ, ಸ್ತ್ರೀಯರಿಗೆ ಈ ದಿನ ಬಂಧು ಮಿತ್ರ ಸಮಾಗಮನ, ಬಂಧು ಮಿತ್ರ ಭೇಟಿ ಆಗ್ತಿರ್ತಕ್ಕಂಥದ್ದು, ದೂರದ ಪ್ರದೇಶಗಳಿಗೆ ಹೋಗುವಂಥದ್ದು, ಈ ದಿನ ಹೊಸ ನಿರ್ಧಾರ, ಚಂಚಲ ಸ್ವಭಾವದಿಂದ ಹೊರಗಡೆ ಬರುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಧನವೃದ್ಧಿಯೂ ಆಗ್ತಿದೆ. ಈ ದಿನ ಯಾವುದೋ ದುಡ್ಡು ಬರ್ತಿದೆ, ಸ್ವಲ್ಪ ಎಚ್ಚರಿಕೆಯಿಂದ ಅದನ್ನ ಕರೆಕ್ಟ್ ಆಗಿ ಕಾಪಾಡ್ಕೊಳ್ಳಿ. ಅತಿ ಹೆಚ್ಚು ಖರ್ಚು ಮಾಡಕ್ ಹೋಗ್ಬೇಡಿ. ಇನ್ನು ಸ್ವಂತ ಉದ್ಯೋಗಸ್ಥರಿಗೆ ನೋಡಿ ಸಂತಾನ ಪ್ರಾಪ್ತಿ ಅಂತ ಹೇಳ್ತೇವೆ. ಮಕ್ಕಳಿಲ್ಲದವರಿಗೆ ಮಕ್ಕಳಾಗುವಂತ ಯೋಗ ಇರತಕ್ಕಂಥದ್ದು, ಉದ್ಯೋಗದಲ್ಲಿ ಪ್ರಗತಿ ಆಗುವಂಥದ್ದು, ಬಿಸ್ನೆಸ್ ಅಲ್ಲಿ ಅಭಿವೃದ್ಧಿ ಆಗುವಂಥದ್ದು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಮತ್ತೆ ಈ ವಿಶೇಷವಾಗಿ ಹೊಸ ಉದ್ಯೋಗದಲ್ಲಿ ಮಾಡ್ತಿರ್ತಕ್ಕಂಥವ್ರಿಗೆ ವಿದ್ಯಾಲಾಭ ಅಂತ, ಏನಾದ್ರೂ ಕಲಿಬೇಕು, ಹೊಸದಾಗಿ ನಾನು ಇನ್ನೂ ಮತ್ತಷ್ಟು ಓದ್ಬೇಕು, ಇಂಥದ್ದೇನಾದ್ರೂ ನಿರ್ಧಾರ ತಗೊಳ್ಳೋಂಗಿದ್ರೆ ಅದ್ರಲ್ಲಿ ನಿರ್ಧಾರ ತಗೊಳ್ಳಿ, ಖಂಡಿತ ಒಳ್ಳೇದೇ ಆಗಿರುತ್ತೆ. ಮತ್ತೆ ಸರ್ಕಾರಿ ಉದ್ಯೋಗಸ್ಥರಿಗೆ ರಾಜ ಸನ್ಮಾನ ಇವತ್ತು ತುಂಬಾ ವಿಶೇಷವಾಗಿರುತ್ತೆ. ರಾಜ ಸನ್ಮಾನ ದಿನನೇ ಆಗಿದೆ. ವಿಶೇಷದ ಮೇಲೆ ಮಧ್ಯಾಹ್ನ ಮೇಲೆ ತುಂಬಾ ಲವಲವಿಕೆಯಿಂದ ಇರ್ತಾರೆ, ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ವಯಸ್ಸಾಗಿರ್ತಕ್ಕಂಥವ್ರಿಗೆ ಉತ್ತಮವಾದ ಫಲಗಳನ್ನ ಅನುಭವಿಸ್ತೀರಿ. ಆರೋಗ್ಯದಲ್ಲಿ ಪ್ರಗತಿ ಆಗುವಂಥದ್ದು, ಎಲ್ಲಾ ವಿಚಾರದಲ್ಲಿ ಸುಖವನ್ನು ಅನುಭವಿಸೋದು, ಮಕ್ಕಳಿಂದ ನೆಮ್ಮದಿ ಪಡೆಯುವಂಥದ್ದು ತುಂಬಾ ಚೆನ್ನಾಗಿದೆ. ಇನ್ನು ಮಕ್ಕಳ ವಿಚಾರದಲ್ಲಿ ಈ ದಿನ ಕ್ರೀಡಾಪಟುಗಳಿಗೆ ಈ ದಿನ ವಿಶೇಷವಾಗಿ ಈ ಕೋರ್ಟು ಕಚೇರಿ ಲಾ ಓದುವಂತ ಪ್ರಾಕ್ಟೀಸ್ ಮಾಡುವಂತವ್ರಿಗೆ, ಸಿರಂಜರಿ ಅಂತವ್ರಿಗೆ, ರಕ್ತವನ್ನು ಪ್ರತಿನಿತ್ಯ ನೋಡುವಂತವ್ರಿಗೆ, ಇಂಥವ್ರಿಗೆಲ್ಲವೂ ತಮ್ಮ ಶುಭ ಫಲಗಳೇ ಕಾದಿರುತ್ತೆ. ಇದನ್ನ ಎಕ್ಸ್ಪೆಕ್ಟೇಷನ್ಸ್ಗಿಂತ ಹೆಚ್ಚು ಉತ್ತಮವಾದ ಫಲಗಳನ್ನೇ ತಾವು ಪಡಿತೀರಿ. ಈ ದಿನ ತುಂಬಾ ಚೆನ್ನಾಗಿರುತ್ತೆ. ಮತ್ತಷ್ಟು ಶುಭ ಫಲಗಳಿಗೋಸ್ಕರ ಈ ದಿನ ನೀವು ಸರಸ್ವತಿ ಅಷ್ಟೋತ್ರ ಓದ್ಕೋಬೇಕು. ಸರಸ್ವತಿ ದರ್ಶನ ಅಥವಾ ಸರಸ್ವತಿ ಮಂತ್ರದ ಪಾರಾಯಣದಿಂದ ಎಲ್ಲಾ ರೀತಿಯ ಶುಭ ಫಲಗಳು ನಿಮ್ಮದೇ ಆಗತ್ತೆ. ಕನ್ಯಾ ರಾಶಿಯವರಿಗೆ ಈ ದಿನ ಹೇಗಿದೆ ತಿಳಿಯೋಣವಾ ಗುರುಜಿ? ಕನ್ಯಾ ರಾಶಿ. ಕನ್ಯಾ ರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ಬಂಧು ಮಿತ್ರರ ಆಗಮನ, ಮನೆಗೆ ಹಿರಿಯರು ಆಗಮಿಸ್ತಿದ್ದಾರೆ, ಗೌರವ ಸನ್ಮಾನ ಎಲ್ಲವೂ ಸಿಗುವಂಥದ್ದು ತುಂಬಾ ಚೆನ್ನಾಗಿದೆ. ಜಾಗೃತೆಯಿಂದ ಅವರನ್ನ ಟ್ರೀಟ್ ಮಾಡಿ. ಮತ್ತೆ ಸ್ವಯಂ ಉದ್ಯೋಗಸ್ಥರಿಗೆ ಆರ್ಥಿಕದಲ್ಲಿ ಪ್ರಗತಿ ತುಂಬಾ ಚೆನ್ನಾಗಿದೆ. ಧನಧಾನ್ಯ ಸಂಪತ್ತು ಸಮೃದ್ಧಿ. ಹೊಸ ಕೆಲಸ ಮಾಡಕ್ ಹೋಗ್ತಿದ್ರಿ, ಇದನ್ನ ಯಾವುದೋ ಒಂದು ಹೊಸ ಉದ್ಯಮ ನೋಡ್ಲಿಕ್ಕೆ ಹೋಗ್ತಿದ್ರಿ, ಹೊಸ ಕಾಂಟ್ರಾಕ್ಟರ್ಸು, ಹೊಸ ಸೈಟ್ ನೋಡ್ಲಿಕ್ಕೆ ಹೋಗುವಂಥದ್ದು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು, ಉಪಯೋಗ ಮಾಡ್ಕೊಳ್ಳಿ. ಇನ್ನು ಉದ್ಯೋಗಸ್ಥರಿಗೆ ಈ ದಿನ ತುಂಬಾ ಚೆನ್ನಾಗಿರ್ತಕ್ಕಂಥ ದಿನ, ತುಂಬಾ ವಿಶೇಷವಾಗಿರ್ತಕ್ಕಂಥ ದಿನ, ಧನಲಾಭವಾಗುವಂಥ ದಿನ, ತುಂಬಾ ಉದ್ಯೋಗದಲ್ಲಿ ಪ್ರಗತಿಯನ್ನ ಹೊಂದುವಂಥದ್ದು ತುಂಬಾ ಚೆನ್ನಾಗಿದೆ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿಯನ್ನ ಹೊಂದಿವಿರಿ. ಸುಮಾರು ದಿನಗಳಿಂದ ಸಾಲ ಇರ್ತಕ್ಕಂಥದ್ದು ತೀರಿಸುವಂತ ಒಂದು ಯೋಗ ಬರ್ತಿರ್ತಕ್ಕಂಥದ್ದು, ಉತ್ತಮ ಪ್ರಗತಿ, ಆರ್ಥಿಕತೆಯಲ್ಲಿ ಒಳ್ಳೆಯ ಸ್ಥಾನಮಾನ ಲಭಿಸುತ್ತೆ ನಿಮ್ಗೆ ಈ ದಿನ. ಅನ್ಕೊಂಡ ಕೆಲಸ ಕಾರ್ಯಗಳು ಸಿದ್ಧಿ ಆಗುವಂಥದ್ದು. ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೂ ಸಹ ಈ ದಿನ ಆರೋಗ್ಯದಲ್ಲಿ ಪ್ರಗತಿ, ಮಕ್ಕಳಿಂದ ನೆಮ್ಮದಿ ಸಿಗುವಂಥದ್ದು ತುಂಬಾ ಚೆನ್ನಾಗಿದೆ. ಒಂಟಿತನವನ್ನು ಬಿಟ್ಟು ಯಾರಾದ್ರೂ ಹೊಸಬರು ಪರಿಚಯ ಆಗ್ತಾರೆ, ಅವ್ರ ಜೊತೆ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು, ತುಂಬಾ ನೆಮ್ಮದಿಯಿಂದ ಇರ್ತೀರಿ. ಈ ದಿನ ಹೊಸ ಧಾರ್ಮಿಕ ಕ್ಷೇತ್ರಗಳಿಗೆ ನೀವು ಈ ದಿನ ಹೋಗಿ ಬರುವಂಥದ್ದು ತುಂಬಾ ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಇನ್ನು ಮಕ್ಕಳಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ದಿನವೇ ಆಗಿರುತ್ತೆ. ಇದನ್ನ ಉತ್ತಮ ದಿನ ಆಗಿರುತ್ತೆ. ಇದನ್ನ ವಿಶೇಷವಾದ ಲಾಭದ ಹಣವನ್ನ ನೀವು ಲಾಭದ ದಿನವನ್ನ ಪಡ್ಕೊಳ್ಳಿ. ಎಲ್ಲಾ ರೀತಿಯ ಶುಭಫಲಗಳಿಗೋಸ್ಕರ ನೀವು ಈ ದಿನ ವಿಶೇಷವಾಗಿ ಲಕ್ಷ್ಮಿ ಅಷ್ಟೋತ್ರ ಓದ್ಕೊಳ್ಳಿ. ಎಲ್ಲಾ ರೀತಿಯ ಶುಭಫಲಗಳು ನಿಮ್ದೇ ಆಗುತ್ತೆ. ಇದೀಗ ತುಲಾ ರಾಶಿ.
ಈ ದಿನ ಸ್ವಲ್ಪ ತುಲಾ ರಾಶಿ ಹೆಣ್ಣು ಮಕ್ಕಳಿಗೆ ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು, ಸ್ವಲ್ಪ ಜಾಗೃತೆ ವಹಿಸಿ. ಶಸ್ತ್ರಾಸ್ತ್ರಗಳಿಂದ ತೊಂದರೆಗಳಾಗುವಂಥದ್ದು, ಚಾಕು ಕತ್ರಿ ಈ ರೀತಿ ಏನಾದ್ರೂ ಕೆಲಸ ಮಾಡ್ತಿರೋ ಸ್ವಲ್ಪ ಜಾಗೃತೆ ವಹಿಸಿದ್ರೆ ತುಂಬಾ ಒಳ್ಳೆಯದು. ಮತ್ತೆ ಸ್ವಂತ ಉದ್ಯೋಗಸ್ಥರಿಗೆ ಅಗ್ನಿ ಭಯವು, ಅಗ್ನಿಯಿಂದ ಭಯ ಉಂಟಾಗುವಂಥದ್ದು, ಜಾಗೃತೆ ವಹಿಸಿ. ಸ್ವಲ್ಪ ತಲೆನೋವಿರುತ್ತೆ, ತಲೆಗೆ ಸಂಬಂಧಪಟ್ಟಿರೋ ತೊಂದರೆಗಳನ್ನ ಅನುಭವಿಸುವಂತ ಪರಿಸ್ಥಿತಿಗಳು ಬರುತ್ತೆ, ಜಾಗೃತೆ ವಹಿಸಿ. ಇನ್ನ ಉದ್ಯೋಗಸ್ಥರಿಗಂತೂ ಈಗ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ಮನಸ್ಸು ಚಂಚಲ ಸ್ವಭಾವ. ಎಲ್ಲೋ ಹೋಗ್ಬೇಕು ಅನ್ಕೊಂಡಿರ್ತೀರಿ, ಎಲ್ಲ ಲೇಟ್ ಆಗುತ್ತೆ. ಅಲ್ಲೇನೋ ಒಂದು ಯಾರೋ ಮಾತಾಡ್ಬೇಕು ಅನ್ಕೊಂಡು ಹೋಗ್ತೀರಿ, ಅಲ್ಲಿ ಬಂದು ಅಗೌರವದ ಒಂದು ಸನ್ಮಾನಗಳು ಇಂಥದ್ದೆಲ್ಲ ಆಗೋದ್ರಿಂದ ಮನ್ಸಿಗೆ ನೋವಾಗ್ಬೋದು. ಆದ್ರೂ ಸಾಯಂಕಾಲ ವೇಳೆಗೆ ಎಲ್ಲವೂ ತೃಪ್ತಿ ಸಮಾಧಾನಕರವಾಗಿ ನಡೆಯುತ್ತೆ. ಚಿಂತೆ ಮಾಡಿ ಪ್ರಯೋಜನವಿಲ್ಲ. ಇನ್ನಿತರ ವಿಚಾರಗಳಲ್ಲಿ ಕೆಲವೊಂದು ಶುಭ ಘಟನೆಗಳೇ ನಡೆಯುವಂಥದ್ದು ತುಂಬಾ ಚೆನ್ನಾಗಿದೆ. ಇನ್ನ ಸರ್ಕಾರಿ ಉದ್ಯೋಗಸ್ಥರಿಗಂತೂ ಈ ದಿನ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ದಿಗ್ವಿಜಯ ಆಗುವಂಥದ್ದು, ಯಥಾಶಕ್ತಿ ನೀವೇನೇ ಕೆಲಸ ಮಾಡಿ ಈ ದಿನ ನಿಮ್ಗೆ ಉತ್ತಮವಾದ ಫಲಗಳೇ ಅನುಕೂಲ ಆಗುತ್ತೆ. ಹಿರಿಯ ಅಧಿಕಾರಿಗಳು, ಹಿರಿಯ ಗುರುಗಳನ್ನ ಭೇಟಿ ಆಗುವಂತ ದಿನ ಆಗಿದೆ. ಓಟ್ ಬನ್ನಿ, ಖಂಡಿತ ಒಳ್ಳೆಯದು, ಅವರ ಆಶೀರ್ವಾದ ಪಡ್ಕೊಳ್ಳಿ. ಇನ್ನ ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಸ್ವಲ್ಪ ಮಾನಸಿಕ ಅಶಾಂತಿ ಉಂಟಾಗುತ್ತೆ. ಯಾವುದೋ ಹಳೆ ತೊಂದರೆಗಳನ್ನ ನೆನೆಸ್ಕೊಂಡು, ಹಳೆ ಶತ್ರುಗಳನ್ನ ನೆನೆಸ್ಕೊಂಡು ಈ ದಿನ ನೀವು ತೊಂದರೆ ಪಟ್ಕೊಳ್ಳೋದಂತೂ ಮನೆಯಲ್ಲಿ ಕಣ್ಣಲ್ಲಿ ನೀರು ಹಾಕುವಂಥದ್ದಿರುತ್ತೆ. ಯಾವ್ದನ್ನ ನೆನೆಸ್ಕೋಬೇಡಿ, ಭಗವಂತ ನಾಮಸ್ಮರಣೆ ಮಾಡಿ, ಒಳ್ಳೇದಾಗುತ್ತೆ. ಇನ್ನ ಮಕ್ಕಳಿಗಂತೂ ಈ ದಿನ ಶುಭ ದಿನವೇ ಆಗಿರುತ್ತೆ. ಎಲ್ಲಾ ವಿಚಾರದಲ್ಲಿ ಶುಭಫಲಗಳಾಗುತ್ತೆ. ಒಳ್ಳೆ ಕೆಲಸ, ಒಳ್ಳೆ ನಿರ್ಧಾರ, ಒಳ್ಳೆ ಮಾತು, ಒಳ್ಳೆ ರೀತಿಯಲ್ಲಿ ಎಲ್ಲರ ಜೊತೆ ಚೆನ್ನಾಗಿರಿ, ಒಳ್ಳೆ ಫಲಗಳನ್ನ ಅನುಭವಿಸ್ತೀರಿ. ಈ ದಿನ ವಿಶೇಷವಾಗಿ ನೀವು ಮಾಡ್ಬೇಕಾಗಿರ್ತಕ್ಕಂಥದ್ದು ದುರ್ಗಾದೇವಿಯ ಸ್ತೋತ್ರ. ದುರ್ಗಾದೇವಿಯ ಸ್ತೋತ್ರ ಓದ್ಕೊಳ್ಳಿ, ದುರ್ಗಾದೇವಿ ದರ್ಶನ ಮಾಡಿ, ದುರ್ಗಾದೇವಿಯ ನಮಶ್ಚಂಡಿಕಾಯ ನಮಃ, ದುಮ್ ದುರ್ಗಾಯ ನಮಃ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಹೆಣ್ಣು ಮಕ್ಕಳಿಗೆ ದಿನ ಚಂಚಲ ಸ್ವಭಾವ, ಸ್ವಲ್ಪ ಭಯದ ವಾತಾವರಣ ಇರತಕ್ಕಂಥದ್ದು. ಯಾವುದೇ ಒಂದು ನಿರ್ಧಾರ ತಗೊಳಕ್ಕಾಗಲ್ಲ, ನಿರ್ಧಾರ ತಗೊಂಡ್ರು ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಳ್ಳಿ, ತುಂಬಾ ಕಷ್ಟ ಆಗುತ್ತೆ. ಅದನ್ನ ಸ್ವಲ್ಪ ಎಚ್ಚರಿಕೆಯಿಂದ ಕರೆಕ್ಟ್ ನಿರ್ಧಾರ ತಗೋಬೇಕು ಅಂತಂದ್ರೆ ಭಗವಂತ ನಾಮಸ್ಮರಣೆ ಮಾಡಿ ಏಕ ನಿರ್ಧಾರ ತಗೊಳ್ಳಿ, ಖಂಡಿತ ಅದು ಒಳ್ಳೇದೇ ಆಗುತ್ತೆ. ಯಾರಾದ್ರೂ ಸಲಹೆ ಪಡೆದ್ರೆ ಮತ್ತಷ್ಟು ಒಳ್ಳೇದು. ಇನ್ನ ಸ್ವಂತ ಉದ್ಯಮಸ್ಥರಿಗೆ ಈ ದಿನ ಅಂದುಕೊಂಡ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ವಿಳಂಬ ಆಗುವಂಥದ್ದು, ಅದರ ಸಾಯಂಕಾಲ ಬೆಳಗ್ಗೆ ಎಲ್ಲವೂ ಶುಭವಾಗಿ ನಡೆಯುವಂಥದ್ದು. ಉದ್ಯೋಗಸ್ಥರಿಗೆ ಈ ದಿನ ಹೊಸ ಉದ್ಯೋಗ ಹುಡುಕಾಟ, ಹೊಸ ಉದ್ಯೋಗಗಳು ಹೋಗೋಣ, ಇಲ್ಲಿ ಪೇಮೆಂಟ್ ಸಾಕಾಗ್ತಿಲ್ಲ, ಯಾಕೋ ನನ್ ಬರೋ ಸಂಬಳ ಎಲ್ಲ ಸಾಲಕ್ಕೆ ಹೋಗ್ತಿದೆ, ಮನೇಲಿ ಸರಿಯಾಗಿ ವಾತಾವರಣ ಮಾಡಕ್ಕೆ ಇಲ್ಲ, ಇನ್ನೂ ಒಳ್ಳೆ ಉದ್ಯೋಗ ಸಿಗ್ಬೇಕು ಅಂತೇಳಿ ಹುಡುಕಾಡಿ ಉದ್ಯೋಗದ ಬಗ್ಗೆ ಯೋಚನೆ ಮಾಡುವ ದಿನ. ಯೋಚನೆ ಮಾಡಿ ಹೊಸ ಉದ್ಯೋಗ ಪ್ರಯತ್ನ ಪಡಿ, ಖಂಡಿತ ಒಳ್ಳೇದೇ ಆಗುವಂಥದ್ದು. ಮತ್ತೆ ಇನ್ನ ಸರ್ಕಾರಿ ಉದ್ಯೋಗಸ್ಥರಿಗಂತೂ ಈ ದಿನ ಸ್ವಲ್ಪ ಮಟ್ಟಿಗೆ ಮಾನಸಿಕ ಅಶಾಂತಿ ಆಗುವಂಥದ್ದು, ಮಕ್ಕಳಿಂದ ತೊಂದರೆಗಳಾಗುವಂಥದ್ದು, ಹೆಂಡತಿಯಿಂದ ತೊಂದರೆ ಆಗುವಂಥದ್ದು, ಅತ್ತೆ ಮಾವನಿಂದ, ಬಂಧು ಬಾಂಧವರಿಂದ ಇನ್ನು ಸ್ವಲ್ಪ ಕಿರುಕುಳಕ್ಕೆ ಒಳಗಾಗುವಂಥದ್ದು, ಜಾಗ್ರತೆ ವಹಿಸಬೇಕು. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ಕೋರ್ಟು ಕಚೇರಿ ಲಾಭ, ದೀರ್ಘಕಾಲದ ರೋಗಗಳು ಶಮನ ಆಗುವಂಥದ್ದು. ಮಕ್ಕಳಿಗಂತೂ ಈ ದಿನ ತುಂಬಾ ಶುಭ ದಿನವೇ ಆಗಿರುತ್ತೆ. ಇದನ್ನ ಮಕ್ಕಳು ಯಾವುದೇ ಕೆಲಸ ಮಾಡಲಿ ದಿಗ್ವಿಜಯವನ್ನು ಅನುಭವಿಸ್ತಾರೆ, ಮಕ್ಕಳಿಗೆ ಶುಭ ದಿನ ಆಗಿರುತ್ತೆ. ಇನ್ನ ಮತ್ತಷ್ಟು ಶುಭ ಫಲಗಳಿಗೋಸ್ಕರ ನೀವು ಮಾಡಬೇಕಾದಂತದ್ದು ಮಹಾಗಣಪತಿ ಅಷ್ಟೋತ್ರ, ಮಹಾಗಣಪತಿ ಪ್ರಾರ್ಥನೆ, ಮಹಾಗಣಪತಿ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲಾ ರೀತಿಯ ಶುಭ ಫಲಗಳು ನಿಮ್ದೇ ಆಗುತ್ತೆ. ಇದೀಗ ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಆರೋಗ್ಯದಲ್ಲಿ ಪ್ರಗತಿ ಆಗುವಂಥದ್ದು. ಹೆಣ್ಣು ಮಕ್ಕಳಿಗೆ ನೋಡಿ, ಆರೋಗ್ಯದಲ್ಲಿ ಸ್ವಂಟ ನೋವು, ಯೂಟ್ರಸ್ ಪ್ರಾಬ್ಲಮ್ ಇದೆ, ಏನೋ ಕ್ಯಾನ್ಸರ್, ಈ ರೀತಿ ತೊಂದರೆಗಳು ಅನುಭವಿಸ್ತಂಥವ್ರಿಗೆ ಇದರಿಂದ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಆಗುವಂಥದ್ದು ತುಂಬಾ ಚೆನ್ನಾಗಿದೆ. ಬೇರೆಯವರೊಂದಿಗೆ ಮನಸ್ತಾಪವನ್ನು ಇಟ್ಕೊಂಬೇಡಿ, ಎಲ್ಲರ ಜೊತೆ ಚೆನ್ನಾಗಿ ಸ್ಪಂದಿಸಿ, ಎಲ್ಲ ಹಳೆ ರೋಗಗಳನ್ನೆಲ್ಲ ಮರ್ತವ್ರಿಗೆ ಖಂಡಿತ ಒಳ್ಳೇದಾಗುವಂಥದ್ದು. ಮತ್ತೆ ಇದೀಗ ನಿಮ್ಗೆ ಈ ಸ್ವಂತ ಉದ್ಯೋಗಸ್ಥರಿಗೆ ಈ ದಿನ ಸ್ವಲ್ಪ ನಿರಾಶೆ ಮನೋಭಾವ, ಯಾರನ್ನೋ ಭೇಟಿ ಆಗ್ಬೇಕು, ಯಾರನ್ನೋ ನೋಡ್ಬೇಕು ಅನ್ಕೊಂಡು ಹೋಗಿರ್ತೀರಿ, ಆದ್ರೆ ಅವ್ರು ಸಿಗೋದಿಲ್ಲ, ಅಲ್ಲಿ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು. ಮೊದಲೇ ಎಚ್ಚರಿಕೆಯಿಂದ ಫೋನ್ ಮಾಡ್ಕೊಂಡು ಹೋಗಿ ವೆಯ್ಟ್ ಮಾಡಿ, ಮನಸ್ತಾಪ ಪಟ್ಕೋಬೇಡಿ. ಇನ್ನ ಸ್ವಂತ ಉದ್ಯೋಗಸ್ಥರನ್ನ ಬಿಟ್ಟು ಉದ್ಯೋಗ ಮಾಡತಕ್ಕಂಥವ್ರಿಗೆ, ಕಾರ್ಪೊರೇಟ್ ಆಫೀಸ್ ಅಲ್ಲಿ ವರ್ಕ್ ಮಾಡೋಂಥವ್ರಿಗೆ ಮನಸ್ಸಿಗೆ ಅಶಾಂತಿ, ಭಯದ ವಾತಾವರಣ ಇರುತ್ತೆ, ಕೆಲಸದ ಬಗ್ಗೆ ಚಿಂತಿಸುವ ದಿನ ಆಗಿರುತ್ತೆ, ಸ್ವಲ್ಪ ಜಾಗ್ರತೆ ವಹಿಸಬೇಕಾಗತ್ತೆ. ಇನ್ನ ಸರ್ಕಾರಿ ಉದ್ಯೋಗಸ್ಥರಿಗಂತೂ ಈಗ ಉದ್ಯೋಗದಲ್ಲಿ ಸ್ವಲ್ಪ ಪ್ರಗತಿ ಇರುವಂತದ್ದು, ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಮೇಲೆ ಯಾವುದೋ ಒಂದು ಕೆಂಗಣ್ಣು ಕಾಯ್ತಾ ಇರತಕ್ಕಂಥದ್ದು, ಒಂದು ಸ್ತ್ರೀ ಮೂಲಕ ತೊಂದರೆಗಳಾಗುವಂಥದ್ದು, ಉದ್ಯೋಗಸ್ಥರಿಗೆ ಸ್ವಲ್ಪ ಜಾಗ್ರತೆ ವಹಿಸಿ. ಸ್ತ್ರೀಯರಿಗೆ ಶತ್ರುಗಳಾಗುವಂತ ದಿನ ಆಗಿದೆ, ಎಚ್ಚರಿಕೆ ವಹಿಸಬೇಕಾಗತ್ತೆ. ಇನ್ನ ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗಂತೂ ಈ ದಿನ ಸ್ವಲ್ಪ ಮಟ್ಟಿಗೆ ದುರಾಲೋಚನೆಗಳು ಬರುವಂತದ್ದು, ಈ ಆಸ್ತಿ ಬೇಡ, ಮಕ್ಕಳು ಕೊಡೋದು ಬೇಡ, ಬೇರೆಯವ್ರಿಗೆ ವೃದ್ಧಾಶ್ರಮ ಬಿಡೋದು ಬೇಡ, ಯಾರಾದ್ರೂ ದಾನ ಧರ್ಮ ಮಾಡ್ಬೇಡ ಅಂತೇಳಿ ಈ ರೀತಿ ಚಂಚಲ ಸ್ವಭಾವದಿಂದ ಮಕ್ಕಳ ಮೇಲೆ ಕೋಪ ಮಾಡಿಕೊಂಡು ನೀವು ಕೆಲವೊಂದು ನಿರ್ಧಾರಗಳು, ತಪ್ಪು ನಿರ್ಧಾರಗಳನ್ನು ತಗೊಳ್ಳುವಂಥದ್ದು, ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ, ಖಂಡಿತ ಒಳ್ಳೇದೇ. ಇನ್ನ ಮಕ್ಕಳಿಗಂತೂ ಇದನ್ನ ಸ್ವಲ್ಪ ಜಾಗೃತಿಯಾಗಿರ್ಬೇಕು. ಹೊರಗಡೆ ಓಡಾಡ್ಬೇಕಾದ್ರೆ ಮೋಸ ಹೋಗುವಂತ ಸಂಗತಿಗಳು ಜಾಸ್ತಿ ಇರುತ್ತೆ. ಯಾರಾದ್ರೂ ಜಾಮಿಟ್ರಿ ಕೊಡ್ತೀವಿ ಅಥವಾ ಇನ್ನೊಂದು ಕೊಡ್ತೀವಿ, ಬನ್ನಿ ನಮ್ ಜೊತೆ ಹೋಗೋಣ, ಅಥವಾ ಏನಾದ್ರೂ ಹೆಣ್ಮಕ್ಳಾಗ್ಬೋದು, ಮಕ್ಕಳಾಗ್ಬೋದು, ವಿದ್ಯಾರ್ಥಿರು ನಿಮ್ಮ ಸ್ನೇಹಿತರ ಮಾತು ಕೇಳಿ ಮೋಸ ಹೋಗುವಂಥದ್ದು, ಪ್ರೇಕರ ಮಾತು ಕೇಳಿ ಮೋಸ ಹೋಗುವಂಥದ್ದು, ಮನೆ ಬಿಟ್ಟು ಹೋಗುವಂಥದ್ದು, ದೂರದ ಪ್ರದೇಶಗಳಿಗೆ ಹೋಗಿ ತೊಂದರೆಗೆ ಸಿಕ್ಕಾಕೊಳ್ಳುವಂಥದ್ದು, ಇಂಥದ್ದು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಮನಸ್ಸು ಸ್ಥಿತಿಯಲ್ಲಿ ಇಟ್ಕೊಳ್ಳಿ, ಒಳ್ಳೆ ಕೆಲಸ ಮಾಡಿ, ಒಳ್ಳೆ ನಿರ್ಧಾರ ತಗೊಳ್ಳಿ, ಒಳ್ಳೇದೇ ಆಗುತ್ತೆ. ಈ ದಿನ ವಿಶೇಷವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ರ, ಸುಬ್ರಹ್ಮಣ್ಯ ಸ್ವಾಮಿ ನಾಮಸ್ಮರಣೆ ಮಾಡ್ಕೊಳ್ಳಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಮಕರ ರಾಶಿ.
ಮಕರ ರಾಶಿಯ ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ಕಲಹ ಆಗುವಂಥದ್ದು, ಮಿತ್ರರೊಂದಿಗೆ ಜಗಳ ಆಡುವಂಥದ್ದು, ಮಿತ್ರರು ನನ್ನ ಬಿಟ್ಟು ಹೋದ್ರಲ್ಲ ಅಂತೇಳಿ ಮನಸ್ತಾಪ ಮಾಡ್ಕೊಳ್ಳುವಂಥದ್ದು, ಚಂಚಲ ಸ್ವಭಾವ ಇರತಕ್ಕಂಥದ್ದು. ಈ ದಿನ ಸ್ವಲ್ಪ ಮಟ್ಟಿಗೆ ಚಂಚಲ ಸ್ವಭಾವನೇ ನಿಮ್ಮದಾಗಿರುತ್ತೆ. ಮತ್ತೆ ಇನ್ನ ಸ್ವಂತ ಉದ್ಯೋಗಸ್ಥರಿಗೆ ಈ ದಿನ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಏರ್ಪೇರ್ ಆಗುವಂಥದ್ದು, ಯಾವುದೋ ಕೆಲಸ ಅನ್ಕೊಂಡಿರ್ತೀರಿ ಆಗ್ಬಿಡುತ್ತೆ ಇವತ್ತು ಅಂತ, ಆದ್ರೆ ಸಾಯಂಕಾಲ ವೇಳೆಗೆ ಎಲ್ಲವೂ ಸುಸೂತ್ರವಾಗಿ ಆಗಿರೋದಿಲ್ಲ, ಅದಕ್ಕೆ ಸ್ವಲ್ಪ ಮನಸ್ತಾಪ ಉಂಟಾಗುತ್ತೆ. ಅದರಿಂದ ಮೊದಲೇ ಬೆಳಗ್ಗೆನೆ ಪ್ರಾರಂಭ, ಕರೆಕ್ಟಾಗಿ ಕೆಲಸಕ್ಕೆ ಟೈಮ್ ಟು ಟೈಮ್ ಎಲ್ಲರಿಗೂ ಫೋನ್ ಮಾಡಿ ಯಾವ ರೀತಿ ಮಾಡಬೇಕು, ಚರ್ಚೆ ಮಾಡಬೇಕು, ಬೋರ್ಡ್ ಮೀಟಿಂಗ್ ಹೋಗಬೇಕು, ಈ ರೀತಿ ಎಲ್ಲ ಕರೆಕ್ಟಾಗಿ ಕೂತ್ಕೊಂಡು ಪ್ಲಾನ್ ಮಾಡ್ಕೊಳ್ಳಿ. ಸಾಯಂಕಾಲ ವೇಳೆಗೆ ಎಲ್ಲ ಸರೋಗುತ್ತೆ. ನೀವು ಹೋಗದೆ ಹೋದ್ರೆ ಎಲ್ಲವೂ ಸೋಂಬೇರಿತನವಾಗಿ ಕೆಲಸಗಳು ಮುಂದುವರಿಯುವಂಥದ್ದು. ಇನ್ನ ಉದ್ಯೋಗಸ್ಥರಿಗೆ ಸ್ವಲ್ಪ ವಿರಸ ದಾಂಪತ್ಯ ಆಗುವಂಥದ್ದು, ದಾಂಪತ್ಯದಲ್ಲಿ ತೊಂದರೆ ಆಗುತ್ತೆ, ಜಾಗ್ರತೆ ವಹಿಸಿ. ಮತ್ತೆ ಇನ್ನ ಉದ್ಯೋಗಸ್ಥರಿಗಂತೂ ಸರ್ಕಾರಿ ಉದ್ಯೋಗಸ್ಥ ದೇವರ ನಾಮಸ್ಮರಣೆಯಿಂದ ತುಂಬಾ ಶುಭಫಲಗಳಾಗುವಂಥದ್ದು, ದಾನ ಧರ್ಮ ಮಾಡುವಂಥದ್ದು ಎಲ್ಲವೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಕಷ್ಟದಲ್ಲಿರೋರಿಗೆ ನಿವೃತ್ತಿ ಮಾಡಬೇಕು, ನಾನು ಕಷ್ಟದಲ್ಲಿದ್ದೀನಿ, ಯಾರಿಗಾದ್ರೂ ನನಗೂ ಸಹಾಯ ಮಾಡ್ತಾರೆ ಅನ್ನೋ ಒಂದು ಮನೋ ಇಚ್ಛೆಯಿಂದ ಭಗವಂತನ ನಾಮಸ್ಮರಣೆ ಮಾಡಿ ಖಂಡಿತ ಮಾಡ್ತಾರೆ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಆರ್ಥಿಕದಲ್ಲಿ ಪ್ರಗತಿ ಆಗುವಂಥದ್ದು, ಮಕ್ಕಳಿಗೋಸ್ಕರ ಏನಾದ್ರೂ ಮಾಡಿಡಬೇಕು ಅಂತ ಯೋಚನೆ ಖಂಡಿತವಾಗ್ಲೂ ಒಳ್ಳೆ ನಿರ್ಧಾರ ತಗೊಳ್ಳಿ, ಒಳ್ಳೇದೇ ಆಗುತ್ತೆ. ಇನ್ನು ಮಕ್ಕಳಿಗಂತೂ ಈ ದಿನ ಸ್ವಲ್ಪ ತಲೆಗೆ ಪೆಟ್ಟಾಗುವಂತ ಸಂಭವ ಇರುತ್ತೆ. ಜ್ವರದ ವಾತಾವರಣ, ಕೋಲ್ಡ್ ಇನ್ಫೆಕ್ಷನ್ಸ್, ಸ್ಕಿನ್ ಅಲರ್ಜಿ ಬರುವಂತದ್ದು, ಇನ್ನ ಸ್ವಲ್ಪ ರೋಗದ ಬಾಧೆಗಳಿರೋದ್ರಿಂದ ಜಾಗ್ರತೆ ವಹಿಸಿ. ಈ ದಿನ ನೀವು ಮಾಡ್ಬೇಕಾದ್ರೆ ಶಿವನ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲಾ ಅರ್ಥ ಶುಭಫಲಗಳು ನಿಮ್ದೇ ಆಗತ್ತೆ. ಕುಂಭ ಹಾಗೂ ಮೀನ ರಾಶಿಯವರಿಗೆ ಈ ದಿನ ಹೇಗಿದೆ, ಮತ್ತೆ ಈ ದಿನ ನಾವು ಯಾವ ಟಿಪ್ಸ್ ನ ಫಾಲೋ ಮಾಡಿದ್ರೆ ದಿನ ಇನ್ನಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನ ಗುರುಜಿ ಅವರಿಂದ ತಿಳಿಯೋ ಸಮಯ. ಬನ್ನಿ ಕೇಳೋಣ. ಗುರುಜಿ, ಇದೀಗ ಕುಂಭರಾಶಿ. ಕುಂಭರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ಸಂತಾನವಿಲ್ಲದಕ್ಕಂತೂ ಸಂತಾನ ಪ್ರಾಪ್ತಿ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಂದ ಲಾಭ ಸಿಗುವಂಥದ್ದು, ಮಕ್ಕಳಿಂದ ನೆಮ್ಮದಿ ಸಿಗುತ್ತೆ ತಾಯಂದರಿಗೆ. ಅಷ್ಟೇ ಅಲ್ಲ, ಉದ್ಯೋಗ ಸಿಗುವಂಥದ್ದು, ವಿವಾಹ ಯೋಗ ಕೂಡಿ ಬರ್ತಿದೆ. ತುಂಬಾ ಶುಭ ದಿನವೇ ಆಗಿರುತ್ತೆ. ಆದ್ರೆ ಕೋಪದ ವಾತಾವರಣ ಇರುತ್ತೆ, ಜಾಗ್ರತೆ ವಹಿಸಿ. ಎಲ್ಲರ ಜೊತೆ ನಗ್ನಗ್ತಾ ಸಂತೋಷದಿಂದ ಬೆರೆಯಿರಿ, ಖಂಡಿತ ಒಳ್ಳೆಯದೇ. ಮತ್ತೆ ವಿಶೇಷವಾಗಿ ಈ ಸ್ವಯಂ ಉದ್ಯೋಗಸ್ಥರಿಗೆ ಆಭರಣಗಳ ಖರೀದಿ, ವಸ್ತ್ರಗಳ ಖರೀದಿ ತುಂಬಾ ಚೆನ್ನಾಗಿರತಕ್ಕಂಥದ್ದು ಫಾಲೋ ಮಾಡಿ, ಒಳ್ಳೇದೇ ಆಗುತ್ತೆ. ಇನ್ನ ಉದ್ಯೋಗಸ್ಥರಿಗಂತೂ ಈ ದಿನ ಮನಸ್ಸಿಗೆ ನೆಮ್ಮದಿಯ ವಾತಾವರಣ ಇರುತ್ತೆ, ಎಲ್ಲೋ ಒಂದು ಸಂತೋಷ, ಲವಲವಿಕೆ, ಆದ್ರೂ ಕೋಪ ಇರುತ್ತೆ, ಜಾಗ್ರತೆ ವಹಿಸಬೇಕು. ಇನ್ನ ಸರ್ಕಾರಿ ಉದ್ಯೋಗಸ್ಥರಿಗೆ ಧನಲಾಭ ಆಗುವಂಥದ್ದು ಈ ದಿನ ಅತಿ ಆಸೆ ಗತಿಗಳು ಜಾಸ್ತಿ. ಧನಲಾಭ ಇರ್ಲಿ, ಆದ್ರೆ ಎಷ್ಟು ಮಾಡ್ಕೋಬೇಕು ಅಷ್ಟೇ ಮಾಡ್ಕೊಳ್ಳಿ. ಯಾವ್ದ್ರ ಮೇಲೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರಿಂದ ಲಾಭ ಬರುವಂಥದ್ದು, ಲೋನ್ಸ್ ಏನಾದ್ರು ಅಪ್ಲೈ ಮಾಡಿದ್ರೆ ಅದರಿಂದ ಲಾಭ ಬರುವಂಥದ್ದು, ಕೊಟ್ಟಿರೋ ಹಣ ವಾಪಸ್ ಬರುವಂಥದ್ದು. ಈ ದಿನ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಕಾಣ್ತೀರಿ. ಇನ್ನ ಸ್ವಯಂ ಉದ್ಯೋಗಸ್ಥರಿಗೆ ಮುಗಿದು ಈ ಒಂದು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರು, ರಿಟೈರ್ಮೆಂಟ್ ಆಫೀಸರ್ಸ್, ಅವರು ಇವರು ಮನೇಲಿರ್ತಕ್ಕಂಥವ್ರು ವಯೋವೃದ್ಧರಲ್ಲಿ ಆರೋಗ್ಯದಲ್ಲಿ ಪ್ರಗತಿ. ಮತ್ತೆ ಯಾವುದೋ ತೀರ್ಥಕ್ಷೇತ್ರ ದರ್ಶನ ಹೋಗ್ಬೇಕು, ದೂರದ ಹೋಗಿ ಬರ್ಬೇಕು, ಎಲ್ಲೋ ಹೋಗಿ ಬರ್ಬೇಕು ಅಂತ ದಿಢೀರ್ ಪ್ರಯಾಣ ಆಗುವಂಥದ್ದು, ಅಥವಾ ಪ್ರಯಾಣದ ಬಗ್ಗೆ ಚರ್ಚೆ ಮಾಡುವಂಥದ್ದು, ಯಾವುದೋ ಒಂದು ಒಳ್ಳೆ ನಿರ್ಧಾರ ತಗೊಳ್ತಾ ಇದ್ರಿ, ತಗೊಳ್ಳಿ, ಖಂಡಿತ ಒಳ್ಳೇದೆ. ಮಕ್ಕಳಿಗೆ ನೆಮ್ಮದಿಯ ವಾತಾವರಣ, ಈ ದಿನ ಆರಾಮಾಗಿ ಸಮಾಧಾನವಾಗಿರ್ತಾರೆ, ಕೋಪ ಕಮ್ಮಿ ಇರುತ್ತೆ, ಎಲ್ಲ ಕೆಲಸಗಳನ್ನ ಮಾಡಬೇಕು, ಜೀವನದಲ್ಲಿ ಪರಿವರ್ತನೆ ಆಗಬೇಕು ಅಂತ ಸ್ವಯಂ ನಿರ್ಧಾರಗಳು ತಗೊಳ್ಳೋ ದಿನ ಈ ದಿನ ಆಗಿರುತ್ತೆ. ಮತ್ತಷ್ಟು ಶುಭಫಲಗಳಿಗೋಸ್ಕರ ಈ ದಿನ ವಿಶೇಷವಾಗಿ ನೀವು ಸರಸ್ವತಿ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲಾ ಅರ್ಥ ಶುಭಫಲಗಳು ನಿಮ್ಮದೇ ಆಗತ್ತೆ. ಇದೀಗ ಕೊನೆಯದಾಗಿ ಮೀನರಾಶಿ. ಮೀನರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ಚಂಚಲ ಸ್ವಭಾವ, ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಜಗಳ, ಬೇರೆಯವರೊಂದಿಗೆ ಕಿರುಕುಳ ಆಗುವಂಥದ್ದು, ಎಚ್ಚರಿಕೆ ಇರಬೇಕು. ಮನೆಯಲ್ಲಿ ಜಗಳ ಮಾಡ್ಕೋಬೇಡಿ, ನೆಮ್ಮದಿ ಆಗಿರಿ. ಮತ್ತೆ ಅನುಮಾನಂ ಪೆದ್ದ ರೋಗಂ ಅಂತ ಹೇಳ್ತೀವಿ, ಈ ದಿನ ಎಲ್ಲರ ಮೇಲೂ ಅನುಮಾನ ಪಡುವಂಥ ದಿನ ಆಗಿರುತ್ತೆ, ಸ್ವಲ್ಪ ಜಾಗ್ರತೆ ವಹಿಸ್ಬೇಕು. ಮತ್ತೆ ಇನ್ನ ಸ್ವಯಂ ಉದ್ಯೋಗಸ್ಥರಿಗೆ ಸ್ವಲ್ಪ ಕಳ್ಳರ ಭಯ ಇರುತ್ತೆ. ಈ ದಿನ ನೋಡಿ, ಯಾರೋ ಕಳ್ಳರು ಬರ್ತಾರೆ, ನಿಮ್ಮನ್ನು ಮೋಸ ಮಾಡ್ತಾರೆ, ಸುಮ್ಮನೆ ದುಡ್ಡು ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ತೊಂದರೆ ಆಗುವಂಥದ್ದು, ಇಂಥದ್ದೇನಾದ್ರೂ ಅಸಂಗತಿಗಳು ನಡೆಯುತ್ತೆ, ಜಾಗ್ರತೆ ವಹಿಸಬೇಕು. ಇನ್ನು ಅದು ಬಿಟ್ಟು ಬಂಧುಗಳೊಡನೆ ದ್ವೇಷ ಆಗುವಂಥದ್ದು, ಜಾಗ್ರತೆ ವಹಿಸಿ. ಇನ್ನು ಉದ್ಯೋಗಸ್ಥರಿಗಂತೂ ಉದ್ಯೋಗದಲ್ಲಿ ಪ್ರಗತಿ ಆಗುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ರಾಶ್ ಡ್ರೈವ್ ಮಾಡಕ್ ಹೋಗಬೇಡಿ, ವಾಹನಗಳಿಂದ ತೊಂದರೆಗಳಾಗುವಂಥದ್ದು, ಎಚ್ಚರಿಕೆ ವಹಿಸಿ. ಸರ್ಕಾರಿ ಉದ್ಯೋಗಸ್ಥರಿಗೆ ಈ ದಿನ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಇಷ್ಟ ವಸ್ತು ಕಳವು ಅಂತ ಹೇಳ್ತಿದೆ, ಜಾಗ್ರತೆ. ತುಂಬಾ ಇಷ್ಟಪಡುವಂತ ವಸ್ತು ಕಳ್ಕೊಂಡ್ಬಿಟ್ರೆ ಮನ್ಸಿಗೆ ನೋವಾಗ್ಬಿಡುತ್ತೆ. ಅದನ್ನ ನಿಮ್ಮ ವಸ್ತುಗಳ ಮೇಲೆ ಪ್ರಜ್ಞೆ ಇರ್ಲಿ, ನೀವು ಸುತ್ತಮುತ್ತಲು ಓಡಾಡೋ ಜಾಗದಲ್ಲಿ ಪ್ರಜ್ಞೆ ಇರ್ಲಿ. ಇನ್ನ ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ಸ್ವಲ್ಪ ಈ ದಿನ ತಂದೆ ತಾಯಿಂದ್ರನ್ನ ಸ್ಮರಣೆ ಮಾಡುವಂತ ದಿನ. ಇವರು ವಯಸ್ಸಾಗಿರುತ್ತೆ, ಆದ್ರೆ ವಯಸ್ಸಾಗಿರೋನ್ನ ಸ್ಮರಣೆ ಮಾಡ್ಕೊಂಡು ನಮ್ಮ ತಂದೆ ತಾಯಿಂದ್ರ ನಮ್ಗೆ ಈಗ ಮಾಡ್ಕೊಟ್ರು, ನಮ್ಮ ಮಕ್ಕಳಿಗೆ ನಾವು ಇಷ್ಟಾದ್ರೂ ಮಾಡ್ಬೇಕಲ್ಲ, ಎಲ್ಲ ಕಳೆದ್ಬಿಟ್ವಲ್ಲ, ಏನ್ ಮಾಡ್ಲಿ ಅಂತ ಹೇಳಿ ಸ್ವಲ್ಪ ಮನಸ್ಸಿಗೆ ತೊಂದರೆ, ನೋವನ್ನು ಉಂಟು ಮಾಡ್ಕೊಳ್ಳುವಂತ ದಿನ. ಒಟ್ಟಲ್ಲಿ ಅವ್ರು ಸ್ಮರಿಸಿ ಅವ್ರ ಆಶೀರ್ವಾದ ಸಿಗುತ್ತೆ. ಇನ್ನ ಮಕ್ಕಳ ವಿಚಾರದಲ್ಲಿ ಈ ದಿನ ಸ್ವಲ್ಪ ಚಂಚಲ ಸ್ವಭಾವ, ಸರಿಯಾಗಿ ನಿರ್ಧಾರ ತಗೊಳಕ್ಕಾಗಲ್ಲ, ದುರಾಲೋಚನೆಗಳು, ಏನಾದ್ರೂ ಕೆಟ್ಟದ್ ಮಾಡ್ಬಿಡ್ಬೇಕು, ಕೆಟ್ಟದ್ ಬಯಸುವಂಥದ್ದು, ಇಂಥದ್ದೇ ಇರುತ್ತೆ. ದಯವಿಟ್ಟು ಕೆಟ್ಟದ್ದು ಯಾರಿಗೂ ಬಯಸ್ಬೇಡಿ, ಅದು ಒಳ್ಳೇದಾಗೋದಿಲ್ಲ, ಒಳ್ಳೆ ಬುದ್ಧಿಯೂ ಅಲ್ಲ. ಒಳ್ಳೇದನ್ನ ಯೋಚನೆ ಮಾಡಿ, ನಿಮ್ಮಿಂದ ಆದ್ರೆ 4 ಜನಕ್ಕೆ ಒಳ್ಳೇದ್ ಮಾಡಿ, ಅಪಕಾರ ಯಾರಿಗೂ ಮಾಡಬೇಡಿ, ಅದ್ಕನ್ಸಲು ನೆನ್ಸ್ಕೋಬೇಡಿ. ಸುಳ್ಳು ಹೇಳೋದಂತೂ ಬೇಡವೇ ಬೇಡ. ಒಂದ್ಸರಿ ಸುಳ್ಳು ಹೇಳಿದ್ರೆ ವಿದ್ಯೆ ಅಂಟೋದಿಲ್ಲ, ಒಂದ್ ಸುಳ್ಳಿಗೆ 1000 ಸುಳ್ಳು ಹೇಳ್ಬೇಕಾಗುತ್ತೆ. ಅಂದ ಎಚ್ಚರಿಕೆ ವಹಿಸಿ. ಈ ದಿನ
ನಿರ್ವಿಘ್ನಕಾರಕ ಮಹಾಗಣಪತಿಯನ್ನ ಮೊದಲೇ ಸ್ಮರಣೆ ಮಾಡಬೇಡಿ. ಎಲ್ಲಾ ರೀತಿಯ ಶುಭ ಫಲಗಳು ನಿಮ್ಮದೇ ಆಗತ್ತೆ. ಕೆಲವರಿಗೆ ಶುಭ, ಕೆಲವರಿಗೆ ಅಶುಭ ಫಲಗಳು ಇದ್ದಿದ್ದೆ. ನಾನು ಕೊಟ್ಟಿರತಕ್ಕಂಥ ಪರಿಹಾರ ಮಾಡ್ಕೊಂಡ್ರೆ ಎಲ್ಲರಿಗೂ ಶುಭ ಫಲಗಳೇ ನಡೆಯುತ್ತೆ, ಇದು ಖಂಡಿತ. ಇನ್ನ ಈ ದಿನದ ವಿಶೇಷವಾಗಿ ನಾನು ಕೊಡ್ತಕ್ಕಂಥ ಟಿಪ್ಸ್ ಏನಿದೆ ಈ ದಿನ ವಿಶೇಷ ನೋಡಿ. ಈ ದಿನ ಬೆಳಗ್ಗೆ ಸೂರ್ಯೋದಯ ಆಗ್ಬೇಕಾದ್ರೆ ಚಿತ್ತಾ ನಕ್ಷತ್ರ, ಇನ್ನು 10 ಗಂಟೆ ಮೇಲೆ ಸ್ವಾತಿ ನಕ್ಷತ್ರ. ಚಿತ್ತಾ ಸ್ವಾತಿ ಉಪರಿ ಚಿತ್ತಾ ನಕ್ಷತ್ರದ ಅಧಿಪತಿ ಯಾರು? ಕುಜ. ಚಿತ್ತಾ ನಕ್ಷತ್ರದ ಅಧಿಪತಿ ಕುಜ. ಸ್ವಾತಿ ನಕ್ಷತ್ರಕ್ಕೆ ಯಾರ ಅಧಿಪತಿ? ರಾಹು. ಕುಜ ರಾಹು ಸಂಧಿಯಲ್ಲಿ ಈ ದಿನ ಉತ್ಪತ್ತಿ ಆಗಿರ್ತಕ್ಕಂಥದ್ದು. ಕುಜ ರಾಹು ಸಂಧಿಯಲ್ಲಿದ್ರೆ ಏನಾಗುತ್ತೆ? ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ಸಿಗೋದಿಲ್ಲ. ಮತ್ತೆ ಅಷ್ಟೆಲ್ಲ ಯಾವಾಗ್ಲೂ ಆಕ್ಸಿಡೆಂಟ್ ಮೇಲೆ ಆಗ್ತಾನೆ ಇರುತ್ತೆ. ಒಂದ್ಸಲಿ ಆಪರೇಷನ್ ಆಯ್ತು ಅಂದ್ರೆ ಸಣ್ಣ ವಯಸ್ಸಿಂದ 11ನೇ ವಯಸ್ಸಿಂದ 60 ವರ್ಷಕ್ಕೆ ಆಪರೇಷನ್ ಆಗ್ತಾನೆ ಇರೋದು. 8 ಸಲ 10 ಸಲ 15 ಸಲ ಆಪರೇಷನ್ಗಳಾಗುವಂಥದ್ದು ಜಾಸ್ತಿ. ಯಾವಾಗ್ಲೂ ಇಂಥದ್ದೆಲ್ಲ ಅನಾಚಾರಗಳೇ ನಡೀತಾ ಇರುತ್ತೆ. ಅದೇ ಅಷ್ಟಂಭಾವದಲ್ಲಿ ಬಂದ್ಬಿಡ್ತು ಅಂತಂದ್ರೆ ಬೇಗ ಪರಮಾತ್ಮನ ಪಾದ ಸೇರ್ತಾರೆ ಅಂತ. ಈ ರೀತಿ ಎಲ್ಲವೂ ಇರತಕ್ಕಂಥದ್ದು. ಅದರಿಂದ ಈ ದಿನ ನೀವು ಜಾಗ್ರತೆ ವಹಿಸ್ಬೇಕು. ಯಾವ ರೀತಿ ಜಾಗ್ರತೆ ವಹಿಸ್ಬೇಕು? ನಾನು ಕೊಡ್ತಕ್ಕಂಥ ಟಿಪ್ಸ್ ಅನ್ನ ಈ ದಿನ ಕುಜ ರಾಹು ಸಂಧಿ ಮಾಡಿದ್ರೆ ಏನ್ ಫಲ ಸಿಗುತ್ತೋ ಆ ಫಲ ಈ ದಿನ ಸಿಕ್ಬಿಡುತ್ತೆ. ಸಿಂಪಲ್ ವಿಚಾರ. ಈ ದಿನ ನೀವು ಗುರುವಾರ ಆಗಿದ್ರು ಬೆಳಗ್ಗೆ ಹೋಗಿ ಗುರುಗಳ ದರ್ಶನ ಎಲ್ಲವನ್ನ ಮಾಡಿ. ಇನ್ನ ಸಾಯಂಕಾಲ ಪರ್ಟಿಕ್ಯುಲರ್ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ಬೇಕು ನೀವು. ಯಾರೇ ಜಾತಕದಲ್ಲಿ ಕುಜ ರಾಹು ಸಂಧಿ ಇರ್ತಕ್ಕಂಥವ್ರು, ಕುಜ ರಾಹು ಜಾತಕದಲ್ಲಿ ಇರ್ತಕ್ಕಂಥವ್ರು, ದಾಂಪತ್ಯ ಸಮಸ್ಯೆ ಇರ್ತಕ್ಕಂಥವ್ರು, ಮತ್ತೆ ಈ ಆರೋಗ್ಯ ಸಮಸ್ಯೆ ಇರ್ತಕ್ಕಂಥ ಆಪರೇಷನ್ಸ್ ಅತಿ ಹೆಚ್ಚು ನಡೆಯುವಂಥವ್ರು, ಅಥವಾ ಮುಂದಿನ ದಿನಗಳಲ್ಲಿ ಆಪರೇಷನ್ ಇದೆ ಅದು ಚೆನ್ನಾಗಿ ನಡಿಬೇಕು ಅಂತಂದ್ರೆ ದುರ್ಗಾದೇವಿ ದರ್ಶನ ಇವತ್ತು ಮಾಡಲೇಬೇಕು. ಈ ದಿನ ದುರ್ಗಾದೇವಿ ದರ್ಶನ ಅಂತಂದ್ರೆ ಹೋಗಿ ಒಂದು ಕುಂಕುಮಾರ್ಚನೆ ಮಾಡಿಸಿ, ಅಥವಾ ಒಂದು ತುಪ್ಪದ ದೀಪ ಹಚ್ಬಿಟ್ಟು ಬನ್ನಿ, ಅಥವಾ ಅಲ್ಲಿ ದೀಪ ಅವ್ರಿಗೆ ತುಪ್ಪ ದಾನ ಕೊಡಿ, ಅಥವಾ ಅಲ್ಲೇ ಹೋಗೋ ಮನೇಲಿ ಕೂತ್ಕೊಂಡು ಲಲಿತಾ ಸಹಸ್ರನಾಮ ಓದ್ಕೊಳ್ಳಿ, ಅಥವಾ ದುರ್ಗಾ ಶತನಾಮಾವಳಿ ಓದ್ಕೊಳ್ಳಿ, ಅಥವಾ ದುರ್ಗಾದೇವಿನ ಪ್ರಾರ್ಥನೆ ಮಾಡಿ. ಇದ್ಯಾವುದು ಆಗಿಲ್ಲ ಅಂತಂದ್ರೆ ಒಂದೇ ಒಂದು ನಿಂಬೆಹಣ್ಣು ಇಟ್ಕೊಂಡು ಅದ್ರ ಮೇಲೆ ದುರ್ಗಾದೇವಿ ಮುಂದೆ ಇಟ್ಟು ನಿಮ್ಮ ಹೊಸಲ ಮೇಲೆ ಕರೆಕ್ಟಾಗಿ ಇಟ್ಟು ಅದನ್ನ ಕಟ್ ಮಾಡಬೇಕು. ಅದನ್ನ ಉಲ್ಟಾ ಮಾಡಿ ಅದರಲ್ಲಿ ಸ್ವಲ್ಪ ಎಳ್ಳೆಣ್ಣೆ ಹಾಕಿ ಹೊಸಲಲ್ಲಿ ಹೊರಗಡೆ ಇಟ್ಬಿಡಿ. ಇದು ಮಾಡೋದ್ರಿಂದ ಕೂಡ ಏನಾಗತ್ತೆ? ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ, ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಕುಜರಾಹು ಸಂಧಿಯಲ್ಲಿ ಇರ್ತಕ್ಕಂಥ ಪರಿಪೂರ್ಣ ಫಲಗಳು ನಿಮ್ಮದಾಗುತ್ತೆ. ನೋಡಿದ್ರೆ ಎಂತ ಸಣ್ಣ ವಿಚಾರ. ದೊಡ್ಡದಾಗ ಲಕ್ಷ ಖರ್ಚು ಮಾಡಿ ಅದು ಇದು ಮಾಡೋ ಬದಲು ಇಂಥ ಟಿಪ್ಸ್ ಅನ್ನು ಒಂದನ್ನು ಫಾಲೋ ಮಾಡ್ಬಿಟ್ರೆ ನಿಮ್ಮ ಜೀವನ ಪರ್ಯಂತ ಸುಖವೇ ಅನುಭವಿಸ್ತೀರಿ. ಜನ್ಮ ಜಾತಕದಲ್ಲಿ ಯಾವ ರೀತಿಯಾದಂತಹ ಕಾಳಸರ್ಪ ಯೋಗವಿದ್ರೆ ಸಾಕಷ್ಟು ಚಿತ್ತ ಚಾಂಚಲ್ಯ ಇರುತ್ತೆ, ಮನಸ್ಸು ತುಂಬಾ ಚಂಚಲವಾಗುತ್ತೆ ಅನ್ನೋದನ್ನ ಈಗ ಗುರುಜಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಗುರುಜಿ, ಚಿತ್ತ ಚಾಂಚಲ್ಯ ಚಿತ್ತ ಅಂದ್ರೆ ಏನು? ಮನಸ್ಸು ಚಂಚಲತೆ ಯಾವ ರೀತಿ ಇರುತ್ತೆ ಗೊತ್ತಾ? ಪರಮಾತ್ಮ ಯಾರನ್ನೂ ಬಿಟ್ಟಿಲ್ಲ. ಇಂದ್ರನಿಂದ ಹಿಡಿದು ಚಂದ್ರನಿಂದ ಹಿಡಿದು ಎಲ್ಲರಿಗೂ ಮನಸ್ಸು ಕೊಟ್ಟಿದ್ದಾನೆ. ಆ ಮನಸ್ಸು ಚಂಚಲ ಯಾರಿಗಿರುತ್ತೆ? ಅದಕ್ಕೊಂದು ಇತಿಹಾಸ ಪೂರ್ವಕ ಒಂದು ಕತೆ ಇದೆ. ಯಾವ ರೀತಿ ಅಂತಂದ್ರೆ, ಇದೇ ನಮ್ಮ ಕಾಶಿ ಕ್ಷೇತ್ರದಲ್ಲಿ ಕೇಶವ ಭಟ್ಟ ಅಂತ ಹೇಳಿ ಒಬ್ಬ ಬ್ರಾಹ್ಮಣ ಇರ್ತಾನೆ ಕಾಶಿ ಕ್ಷೇತ್ರದಲ್ಲಿ. ಇವನು ನಾರಾಯಣನ ಭಕ್ತ. ಪ್ರತಿದಿನವೂ ಆತನ ಮನಸ್ಸೇನಪ್ಪ ಅಂತಂದ್ರೆ, ಬೆಳಗ್ಗೆ ಎದ್ದೇಳ್ತಾನೆ, ದೇವ್ರ ಜಪ ತಪ ಮಾಡ್ತಾನೆ, ಬರ್ತಾನೆ, ತನ್ನ ಪೂಜಾ ಕೈಂಕರ್ಯಗಳನ್ನ ಮಾಡ್ತಾ ಹೋಗ್ತಾನೆ. ಮತ್ತೆ ಅದೆಲ್ಲ ಮಾಡ್ಕೊಂಡು ಭವತಿ ಭಿಕ್ಷಾಂದೇಹಿ ಅಂತೇಳಿ ಬೆಳಗ್ಗೆನೆದ್ದು ಭಿಕ್ಷೆಗೆ ಹೋಗೋದು. ಆ ಭವತಿ ಭಿಕ್ಷಾಂದೇಹಿ ಅಂತ ಹೋದಾಗ ಅಲ್ಲಿ ಯಾರಾದ್ರೂ ಭಿಕ್ಷೆ ಹಾಕ್ತಾರಲ್ವಾ, ಆ ಭಿಕ್ಷೆಯನ್ನೆಲ್ಲ ತರೋದು, ಅಲ್ಲಿ ಒಂದು ದೇವಸ್ಥಾನ ಹತ್ರ ಕೂತ್ಕೊಳ್ಳೋದು, ಅದನ್ನೇ ಸ್ವಲ್ಪ ಎಲ್ಲ ಪ್ರಸಾದವನ್ನಾಗಿ ಮಾಡಿ ಊರವರಿಗೆಲ್ಲ, ಅಲ್ಲಿ ಬಂದಿರೋ ಭಕ್ತರಿಗೆಲ್ಲ ಹಂಚ್ಬಿಟ್ಟು ಉಳಿದಿರೋದು ಮನೆಗೆ ತಗೊಂಡೋಗಿ ಹೆಂಡತಿ ಮಕ್ಕಳು ತಿನ್ಬೇಕು. ಇದೇ ಅವನ ಒಂದು ಪ್ರತಿದಿನ ವೃತ್ತಿ. ಆದ್ರೆ ಅವನ ಪ್ರತಿದಿನ ಆ ಬಡತನದಲ್ಲಿ ಅವನು ಪ್ರತಿದಿನ ಅನ್ಕೊಳ್ತಾನೆ, ನಾನೇನಾದ್ರೂ ಉಳಿಸಿ ಸ್ವಲ್ಪ ಮನೆಗೆ ತಗೊಂಡೋಗ್ಬೇಕು. ಭಗವಂತನ ಹತ್ರ ಸಂಕಲ್ಪನೂ ಮಾಡ್ತಾನೆ, ನಾನೇನಾದ್ರೂ ಉಳಿಸಿ ಸ್ವಲ್ಪ ತಗೊಂಡೋಗ್ಬೇಕು ಅಂತೇಳಿ ತುಂಬಾ ಕಷ್ಟಪಡ್ತಾನೆ. ಇವತ್ತೆಲ್ಲ ಅನ್ಕೊಳ್ತಾನೆ, ನಾನೇನಾದ್ರೂ ಮಾಡಿ ಸ್ವಲ್ಪ ದವಸ ಧಾನ್ಯ ಉಳಿಸಿ ಮನೆಗೆ ತರಬೇಕು. ಮತ್ತೆ ಮಾರನೇ ದಿನ ಬೆಳಗ್ಗೆ ಅದೇ ಸ್ಥಿತಿ, ಸ್ನಾನ ಮಾಡ್ತಾನೆ, ಜಪ ತಪ ಮಾಡ್ತಾನೆ, ನದಿ ತೀರದಿಂದ ಹೋಗ್ತಾನೆ, ಭಿಕ್ಷೆ ಬೇಡ್ತಾನೆ, ಬರ್ತಾನೆ, ಅಲ್ಲಿರೋದು ಖಾಲಿ ಆಗ್ತಾ ಇರುತ್ತೆ. ಅವನು ಎಷ್ಟು ಕಷ್ಟಪಟ್ಟರು ಸಹ ಒಂದು ಬಿಡಿಗಾಸು, ಒಂದು ನಾಣ್ಯವನ್ನು ಸಹ ಮನೆಗೆ ತರ್ಲಿಕ್ಕೆ ಆಗೋದಿಲ್ಲ ಒಂದಿನಾನು ಕೂಡ. ತುಂಬಾ ರೋಸ್ ಹೋಗ್ಬಿಡ್ತಾರೆ. ಮನೇಲಿ ಹೆಂಡತಿ ಮಕ್ಕಳು ಒಂದೊತ್ತು ಊಟ ಮಾಡಿದ್ರೆ 2 ಹೊತ್ತು ಉಪವಾಸ ಇರುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ತುಂಬಾ ನೊಂದ್ಕೊಂಡ್ಬಿಡ್ತಾನೆ.
ಜೀವನದಲ್ಲಿ ನೊಂದ್ಕೊಂಡ್ಬಿಟ್ಟು ಇನ್ನೇನು ದೇಹ ತ್ಯಾಗ ಮಾಡ್ಬಿಡ್ಬೇಕು ನಾನು, ಅಷ್ಟು ರೋಸೋಗ್ಬಿಟ್ಟು ಸರಿ ಅಂಥೇಳಿ ಅವನು ನಾರಾಯಣನ ಭಕ್ತ, ಪರಮ ಭಕ್ತ. ಸರಿ ಭೋಗ ಜೀವನಕ್ಕೆ ಮೋಕ್ಷ ನಂಗೆ ತಗೊಂಬಿಡಪ್ಪ ಅಂಥೇಳಿ ನಾರಾಯಣ ಬಗ್ಗೆ ಸಿಕ್ಕಾಪಟ್ಟೆ ಪೂಜೆ ಮಾಡ್ತಾನೆ. ಆಗ ಅವನನ್ನು ಪರೀಕ್ಷೆ ಮಾಡಬೇಕು ಅಂಥೇಳಿ ಒಬ್ಬ ಶಿವಭಕ್ತ ಅಲ್ಲಿಗೆ ಬರ್ತಾನೆ. ಏನಯ್ಯ ಬ್ರಾಹ್ಮಣ, ಏನ್ ಮಾಡ್ತಿದ್ಯಪ್ಪ ನೀನು ಅಂತ ಕೇಳ್ತಾನೆ. ಸ್ವಾಮಿ ನಾನು ಏನೂ ಇಲ್ಲ, ಜೀವನದಲ್ಲಿ ಸಾಕಷ್ಟು ನೊಂದ್ಬಿಟ್ಟಿದ್ದೀನಿ, ಸಾಕಷ್ಟು ಹಣ, ಸಾಕಷ್ಟು ಪ್ರತಿದಿನ ದವಸ ಧಾನ್ಯಗಳು ಬರುತ್ತೆ, ದೇವಸ್ಥಾನ ತಗೊಂಡೋಗಿ ಅಲ್ಲಿ ಪ್ರಸಾದ ಮಾಡಿ ನೈವೇದ್ಯ ಮಾಡಿಸಿ ಎಲ್ಲಾ ಖಾಲಿ ಆಗ್ಬಿಡುತ್ತೆ. ನನ್ನ ಹೆಂಡತಿ ಮಕ್ಕಳು ನಾನು ಏನು ಒಂದೊತ್ತು ಊಟ ಬಿಟ್ರೆ ಇನ್ನೆರಡೊತ್ತು ಉಪವಾಸದಿಂದ ಇರುವಂತ ಪರಿಸ್ಥಿತಿ ಆಗ್ಬಿಟ್ಟಿದೆ. ನನ್ನ ಕರ್ಮ, ಪೂರ್ವಾಜಿತ ಕರ್ಮ ಫಲದಿಂದ ನಾನು ಎಷ್ಟು ದೇವರ ಜಪ ದಪ ಏನೇನೋ ಮಾಡ್ತಿದ್ದೀನಿ ನಿತ್ಯ, ನನ್ನಲ್ಲಂತೂ ಯಾವುದೇ ಕುಂದು ಕೊರತೆ ಇಲ್ಲ, ಭಗವಂತನ ಸೇವೆ ಮಾಡ್ತಿದ್ದೀನಿ, ನನಗೆ ಯಾಕೆ ಈ ಸಮಸ್ಯೆ ಬರ್ತಿದೆ ಅಂತ ಹೇಳಿ ಆ ಶಿವಭಕ್ತನನ್ನ ಕೇಳ್ತಾನೆ. ಆಗ ಶಿವಭಕ್ತ ಹೇಳ್ತಾನೆ, ನೋಡು ಪೂರ್ವಾಜಿತ ಕರ್ಮ ಫಲಗಳಿಂದ ನಿನ್ಗೆ ಹಿಂಗಾಗ್ತಿರೋದು, ಆ ಕರ್ಮದಿಂದ ಕಷ್ಟ ಪಡ್ತಿದ್ಯಾ, ಆದ್ರೆ ನೀನು ಮೋಕ್ಷಕ್ಕೆ, ನಿನ್ಗೆ ಮೋಕ್ಷವನ್ನು ಆ ನಾರಾಯಣ ಕೊಳ್ತಾ ಇದ್ದಾನೆ, ನೀನೊಂದು ಕೆಲಸ ಮಾಡು, ನಾನೊಂದು ವ್ರತವನ್ನು ಹೇಳ್ತೀನಿ ಅದನ್ನ ಮಾಡು ಅಂತ ಹೇಳಿ ಅವನ ಕಿವಿಯಲ್ಲಿ ಒಂದು ಉಪದೇಶ ಮಾಡ್ತಾನೆ. ಸರಿ ಅಂತೇಳಿ ಉಪದೇಶ ಮಾಡಿದ್ಮೇಲೆ ಒಂದೇ ಕಾಲ ಅದೇ ಕಾಶಿ ಕ್ಷೇತ್ರದಲ್ಲಿ ಕೂತ್ಕೊಳ್ತಾನೆ, ನದಿ ಗಂಗಾ ತೀರದಲ್ಲಿ ಕೂತ್ಕೊಂಡು ಜಪವನ್ನು ಆಚರಣೆ ಮಾಡ್ತಾನೆ. ಆ ಜಪವನ್ನು ಆಚರಣೆ ಮಾಡಿದ ನಂತರ ಆತನ ದಿನೇ 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 ಅಷ್ಟೈಶ್ವರ್ಯಗಳು ಒದಗಿ ಬಂದ್ಬಿಡುತ್ತೆ. ಇಷ್ಟು ದಿನ ಈ ರೀತಿ ಇತ್ತು, ಏನಾಗುತ್ತೆ, ಆ ಅರ್ಧದಲ್ಲಿ ಐಶ್ವರ್ಯ ಬಂದೆ ಮಧ್ಯದಲ್ಲಿ ಕೊಡೆ ಹಿಡಿದು ಕೂತ್ಕೊಳ್ತಾರೆ ಅಂತ ಅದೇನೋ ಒಂದು ಗಾದೆ ಮಾತಿದೆ. ಅರ್ಧದಲ್ಲಿ ಐಶ್ವರ್ಯ ಬಂದೆ ಅರ್ಧ ರಾತ್ರಿಯಲ್ಲಿ ಛತ್ರಿ ಹಿಡಿದ್ರು ಅಂತ ಕೊಡೆ. ಹಾಗೆ ಅವ್ರಿಗೆ ಮಧ್ಯದಲ್ಲಿ ಐಶ್ವರ್ಯ ಬಂತು, ಬಂದಿದ ತಕ್ಷಣ ಅವನು ಏನ್ ಮಾಡ್ತಾನೆ, ಸಾಕಷ್ಟು ಶ್ರೀಮಂತ ಆಗ್ಬಿಡ್ತಾನೆ. ಶ್ರೀಮಂತ ಹೇಗಾದ, ಅಲ್ಲಿ ಅವ್ನು ಜಪ ಮಾಡ್ತಾ ಇರ್ತಾನೆ ತುಂಬಾ ಶ್ರದ್ಧೆಯಿಂದ. ಅಲ್ಲಿಗೆ ಒಬ್ಬ ಮಹಾರಾಜ ಬಂದಿರ್ತಾನೆ ದೇವಸ್ಥಾನ ಭೇಟಿ ಆಗ್ಲಿಕ್ಕೆ, ತೀರ್ಥಕ್ಷೇತ್ರ ನೋಡ್ಲಿಕ್ಕೆ. ಆ ಮಹಾರಾಜ ಭೇಟಿಯಾಗಿ ಆ ಮಗ ಆ ನೀರಿನಿಂದ ಜಾರ್ಕೊಂಡ್ಬಿಡ್ತಾನೆ ನೀರೊಳಗಡೆಗೆ, ಮಹಾರಾಜನ ಮಗ. ಇವನು ಅಲ್ಲಿ ಮುಂದೆನೆ ಹೋಗ್ತಿರ್ತಾನೆ, ನೋಡ್ಬಿಟ್ಟು ಓಡೋಗ್ಬಿಟ್ಟು ಅದ್ರಲ್ಲಿ ಜಿಗಿದು ಹಿಡ್ಕೊಂಬಂದ್ ಮೇಲೆಗೆ ಇಡ್ತಾನೆ. ಹಿಡ್ಕೊಂಬಂದ್ ಮೇಲೆಗೆ ಇಟ್ಟಾಗ ನೋಡಪ್ಪ, ಇವನು ನಿಂತ ಜಪಶಕ್ತಿಯಿಂದ ಇವನು ಬಿಟ್ಟು ಓಡೋಗಿ ಇವ್ನು ಕರ್ಕೊಂಬಂದಲ್ಲ, ಇವನ್ಗೆ ಐಶ್ವರ್ಯ ಏನಾದ್ರೂ ನನ್ ಕೊಡ್ಬೇಕು, ನಿನ್ಗೇನ್ ಬೇಕು ಕೇಳು ಅಂತಂದಾಗ ನನ್ಗೇನೂ ಬೇಡ ಸ್ವಾಮಿ ಅಂತ ಹೇಳಿದ್ರು. ಇಲ್ಲ ಏನಾದ್ರೂ ಒಂದು ಕೇಳು, ತಗೋ ಕೊಡ್ತೀನಿ ನಾನು ಅಂತ ಹೇಳಿ, ಇಲ್ಲ ಸ್ವಾಮಿ ಅಂತಂದ್ರೆ ಆಗ ಅವನ ಕಪ್ಪ ಕಾಣಿಕೆಗಳು ಕುದುರೆಗಳು ಎಲ್ಲವನ್ನು ತಂದು ಇವ್ನು ತಂಬಿಸ್ಬಿಡ್ತಾರೆ. ರಾಜವೈಭೋಗ ಒಂದು ಅರಮನೆ ತರ ಮನೆ ಕೊಟ್ಬಿಟ್ಟು ಅವನಿಗೆ ಒಡವೆ ವಸ್ತ್ರಗಳು ಎಲ್ಲವನ್ನು ಕೊಟ್ಟು ತಗೋ ಅಂತ ಹೇಳಿ ಕೊಟ್ಬಿಡ್ತಾನೆ. ಆ ಮಹಾರಾಜ ಪ್ರೆಸೆಂಟ್ ಮಾಡ್ತಾರೆ. ಆದ್ರೆ ಆ ಪ್ರೆಸೆಂಟ್ ಮಾಡಿದ ನಂತರ ಮುಂದೆ ಹೋಗ ಅವನ್ ಏನ್ ಮಾಡ್ಬೇಕು, ಅವೆಲ್ಲ ತಗೊಂಡೋದ್ಮೇಲೆ ಅವನಿಗೆ ಇಷ್ಟ ತುಂಬಾ ದಾರಿದ್ರ್ಯ ಇತ್ತು. ಆ ದಾರಿದ್ರ್ಯತನದಿಂದ ಇಷ್ಟೆಲ್ಲ ಹೋಯ್ತು. ಅವನು ಮಂತ್ರ ಜಪ ಏನೋ ಒಂದು ಕೊಟ್ರು, ಮಂತ್ರ ಜಪ ಮಾಡಿದ್ರು, ಎಲ್ಲವೂ ಆಯ್ತು. ಮತ್ತೆ ಪ್ರತಿನಿತ್ಯ ಅವನು ಯಥಾಸ್ಥಾನಕ್ಕೆ ಬಂದ ಜಪವನ್ನು ಮಾಡ್ತಾನೆ, ದೇವ್ರ ಪೂಜೆ ಮಾಡ್ತಾನೆ, ಬರ್ತಾನೆ. ಆದ್ರೆ ಈ ಹಣವನ್ನೆಲ್ಲ ಮನೆಗೆ ತುಂಬಿಕೊಂಡು ಆಗ ಸ್ಟಾರ್ಟ್ ಆಗುತ್ತೆ. ಹಣ ಇಟ್ಕೊಂಡು ಏನ್ ಮಾಡ್ಬೇಕು ನೋಡು, ಒಬ್ಬ ಬ್ರಾಹ್ಮಣ ಇನ್ನ ಊಟ ತಿಂಡಿ ಎಲ್ಲ ಇದೆ, ಎಲ್ಲ ಬಂದು ದವಸ ಧಾನ್ಯಗಳೆಲ್ಲವೂ ಸಿಕ್ತು, ಬೇಕಾದಷ್ಟು ಹಣಗಳಿದೆ, ಹಣ ಇಟ್ಕೊಂಡು ಏನ್ ಮಾಡ್ಲಿ, ಚಂಚಲ ಸ್ವಭಾವ ಶುರುವಾಯ್ತು ಆ ಮನುಷ್ಯನ್ಗೆ. ಯಾರಿಗಾದ್ರೂ ದಾನ ಮಾಡ್ಲಾ, ಅಯ್ಯೋ ದಾನ ಮಾಡಿದ್ರೆ ಕರ್ಗೋಗ್ಬಿಡುತ್ತೆ, ಸಾಕಾಗಲ್ಲ, ಹಂಗೆ ಬಚ್ಚಿಡ್ತಾನೆ. ಸರಿ ಹಣ ಖರ್ಚು ಮಾಡ್ಬಿಟ್ರೆ ಅಯ್ಯೋ ಖರ್ಚಾಗ್ಬಿಡುತ್ತೆ, ಹಣ ಬೇಡ. ವಸ್ತ್ರಗಳ ಅಯ್ಯೋ ಬೇಡ, ಹಣ ಖಾಲಿ ಆಗ್ಬಿಡುತ್ತೆ. ಚಂಚಲ ಸ್ವಭಾವ, ಯಾವ ನಿರ್ಧಾರವನ್ನು ತಗೊಳಕ್ಕಾಗೋದಿಲ್ಲ. ಆಗ ಅವನ ಒಂದು ಹೆಂಡತಿ ಒಬ್ಬ ಮಹರ್ಷಿಗಳ ಬಳಿ ಹೋಗಿ ಕೇಳ್ತಾಳೆ, ಸ್ವಾಮಿ ನಮ್ಮ ಮನೆಯಲ್ಲಿ ಸಾಕಷ್ಟು ದಾರಿದ್ರ್ಯ ಅಡಗಿತ್ತು, ಆದ್ರೆ ಜೀವನದಲ್ಲಿ ತುಂಬಾ ಕಷ್ಟಪಟ್ವಿ, ಈಗ ಆ ಪರಮಾತ್ಮನ ಕೃಪೆಯಿಂದ ನಮ್ಮಲ್ಲಿ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗಿದೆ, ಆದ್ರೆ ನೆಮ್ಮದಿ ಜೀವನ ಇಲ್ಲ, ಏನ್ ಮಾಡ್ಬೇಕು, ನಮ್ಮ ಮನೆಯವರು ಸರಿಯಾಗಿ ನಿರ್ಧಾರ ತಗೊಳ್ತಿಲ್ಲ ಅಂತೇಳಿ ಆ ಒಂದು ಜ್ಯೋತಿಷ್ಯದ ಕುಂಡ್ಲಿಯನ್ನ ನೋಡಿದಾಗ ಅವನ ಜಾತಕದಲ್ಲಿ ಚತುಸ್ಥಾನದಲ್ಲಿ ರಾಹು ಕೂತಿರ್ತಾನೆ. ಆಗ ನೋಡಮ್ಮ, ನಿನಗೆ ಚಂಚಲ ಸ್ವಭಾವ ಇರ್ತಕ್ಕಂಥದ್ದು, ಹಿಂದಿನ ಜನ್ಮದಲ್ಲಿ ಇವನು ಸರ್ಪವನ್ನ ತುಳಿದು ಇವನು ಸರ್ಪ ಹತ್ಯವನ್ನು ಮಾಡಿ ಆ ಸರ್ಪದಿಂದನೇ ಸತ್ತ ಅಂತ. ನೋಡಿ, ಸರ್ಪವನ್ನು ಇವನು ತುಳಿದ್ಬಿಟ್ಟ, ಆ ತುಳಿದಿದ್ರಿಂದ ಆ ಸರ್ಪವನ್ನು ಕಚ್ಚಿತು, ಅವನು ತೀರ್ಕೊಂಡ, ಸರ್ಪನು ತೀರ್ಕೊಂಡಿದೆ ಅಂತ. ಆಗ ನಾನು ಹೇಳ್ತಾ ಇರ್ತೀನಿ, ಸರ್ಪವನ್ನ ಕಚ್ಚಿ ಯಾರಾದ್ರೂ ತೀರ್ಕೊಂಡ್ರೆ ಮುಂದಿನ ಜನ್ಮದಲ್ಲಿ ಮಹಾರಾಜಯೋಗದಲ್ಲಿ ಹುಟ್ಟುಬಿಡ್ತಾನೆ ಅಂತ. ಆದ್ರೆ ಶಾಪದಿಂದ ಅರ್ಧ ಜೀವನ ಸಾಕಷ್ಟು ನಶಿಸಿ ಹೋದ, ಒಂದೊಂದು ಹೊತ್ತಿಗೂ ಊಟಕ್ಕೂ ಭಯಂಕರ ಕಷ್ಟಪಟ್ಟ. ಇನ್ನು ಅರ್ಧ ಜೀವನ ಸಾಕಷ್ಟು ಐಶ್ವರ್ಯ ಬಂದಿದ್ರೆ ಆದ್ರೆ ಸರ್ಪ ದೋಷದಿಂದ ಅನುಭವಿಸ್ಲಿಕ್ಕೆ ಆಗ್ತಿಲ್ಲ. ಮುಂದೆ ಅವನು ಏನ್ ಮಾಡ್ತಾನೆ, ಯಾವ ರೀತಿ ಅನುಭವಿಸ್ತಾನೆ ಅದನ್ನ ತಿಳಿಸ್ತೀನಿ.
ಪುರಾಣದ ಕಥೆಯೊಂದನ್ನ ಗುರುಜಿಯವರು ತಿಳಿಸಿ ಹೇಳ್ತಿದ್ರು. ಇನ್ನು ಜಾತಕವನ್ನ ಪರಿಶೀಲಿಸಿದಾಗ ಲಗ್ನದಿಂದ 4ನೇ ಮನೆಯಲ್ಲಿ ರಾಹುನು ಸ್ಥಿತನಾಗಿದ್ದ ಅಂತ ಹೇಳ್ತಾ ಇದ್ರು. ಬನ್ನಿ ಏನಾಗುತ್ತೆ ಇದರಿಂದ ಕೇಳ್ತಿಳಿಯೋಣ ಗುರುಜಿ. ನಂತರ ಆ ಗುರುಗಳ ಮುಖೇನ ಅವ್ರು ನೋಡಿ ಆ ಒಂದು ಸರ್ಪ ಪೂಜೆಯನ್ನು ಮಾಡಿಸ್ತಾರೆ. ಅಂತಂದ್ರೆ ಹಿಂದಿನ ಜನ್ಮದಲ್ಲಿ ಸರ್ಪ ಕಚ್ಚಿ ತೀರ್ಕೊಂಡ. ಅದೇನಕ್ಕೆ ಸರ್ಪ ಕಚ್ಚಿತು? ಆ ಸರ್ಪವನ್ನು ಅವನು ಗೊತ್ತಿಲ್ಲದೆ ತುಳಿದ ತಕ್ಷಣ ಅದನ್ನ ಕಚ್ಚಿಬಿಡ್ತು. ಕಚ್ಚಿ ಇವನು ತೀರ್ಕೊಂಡ, ಅದು ತೀರ್ಕೊಳ್ತು. ಈ ಒಂದು ಕಾರಣದಿಂದ ಅವನಿಗೆ ಈ ಜನ್ಮದಲ್ಲಿ ಅರ್ಧ ಆಯುಷು ಪರಿಪೂರ್ಣವಾಗಿ ಅವನು ದಾರಿದ್ರ್ಯವನ್ನ ಎಲ್ಲಾ ರೀತಿಯ ಕಷ್ಟಗಳು ಅನುಭವಿಸ್ಬಿಟ್ಟ. ಏನೇನ್ ಕಷ್ಟಗಳಿದೆಯೋ ಬರಬಾರ್ದು. ಏನು ಒಂದೊತ್ತು ಊಟ ಮಾಡಿ 2 ಹೊತ್ತು ಉಪವಾಸ ಅಂದ್ರೆ ಏನ್ ತಮಾಷೆನೆ? ಯೋಚನೆ ಮಾಡಿ. ಕೊನೆಗೆ ದೇಹ ತ್ಯಾಗವನ್ನು ಮಾಡೋ ಅಷ್ಟೊತ್ತಿಗೆ ಹೋಗ್ಬಿಟ್ಟ. ಕೊನೆಗೆ ಯಾವುದೋ ಪೂರ್ವ ಜನ್ಮದ ಪುಣ್ಯ ಫಲದಿಂದ ಹಿಂದಿನ ಜನ್ಮದಿಂದ ಅವನು ಇಲ್ಲಿ ಬಂದಿರತಕ್ಕಂಥವ್ರು ಯಾರೋ ಒಬ್ಬ ಬಂದು ಅವನಿಗೇನೋ ಉಪದೇಶ ಮಾಡಿ ಅವನಿಗೊಂದು ಭೋಗ ಜೀವನಕ್ಕೆ ಇಟ್ಟ. ಅಷ್ಟೊತ್ತಿಗೆ ಐಶ್ವರ್ಯ ಪ್ರಾಪ್ತಿ ಆಗೋಯ್ತು. ಕೋಟಿ ಬಂತು. ನೋಡ್ದ ಎಂತ ಒಂದು ಜೀವನ ಅಂತ. ಅದೇ ಮನುಷ್ಯನ ಜೀವನದಲ್ಲಿ ಯಾವತ್ತೇ ಆಗ್ಲಿ ಚೇಂಜಸ್ ಅನ್ನೋದಿರುತ್ತೆ. ಮೂರ್ಖರು ನಾನು ನಿಮ್ಗೆ ಹೇಳ್ತಿದ್ದೀನಲ್ಲ, ಯಾರಿಗೆ ಹೇಳ್ತೀನಿ ಅಂತ ತಿಳ್ಕೊಳ್ಳಿ. ಒಂದಿಷ್ಟೇ ಕಷ್ಟ ಬಂದಿದೆ, ನಾನು ಸತ್ತೋಗ್ಬಿಡೋಣ, ನೇಣು ಹಾಕೊಂಡ್ಬಿಡ್ತೀನಿ, ಊರ್ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಯೋಚನೆ ಮಾಡ್ತಿರಲ್ಲ, ಫಸ್ಟ್ ಅವ್ರಿಗೆ ತಿಳ್ಕೋಬೇಕು, ಒಂದಲ್ಲ ಒಂದಿನ ನಮಗೂ ಒಳ್ಳೆ ದಿನ ಬರುತ್ತೆ ಅಂತ ಕಾಯ್ಬೇಕು. ಕಷ್ಟಪಟ್ಟು ಭಗವಂತನ ಪೂಜೆ ಮಾಡ್ಬೇಕು, ಭಗವಂತನ ನಾಮಸ್ಮರಣೆ ಮಾಡ್ಬೇಕು, ಭಗವಂತನ ನಂಬಬೇಕು. ಅಯ್ಯೋ ಎಷ್ಟು ಪೂಜೆ ಮಾಡಿದ್ರು ಇಷ್ಟೇ ಬಿಡು, ಎಷ್ಟು ಪೂಜೆ ಮಾಡಿದ್ರು ಇಷ್ಟೇ, ಜೀವನದಲ್ಲಿ ಆಯ್ತು, ಇನ್ನ ಸಾಕಾಗೋಗಿದೆ ಪೂಜೆ ಮಾಡಿ ಇನ್ನು ನಮ್ಮ ಜೀವನದಲ್ಲಿ ಇನ್ನು ಆಗಲ್ಲ, ಇನ್ನು ಹೋಗ್ಬಿಡೋಣ, ನೇಣಾಕೊಂಬೋಣ, ಎಲ್ರು ವಿಷ ಕೊಟ್ಟು ಸತ್ತೋಗ್ಬೇಡ. ಈ ಮಾತುಗಳೆಲ್ಲ ಫಸ್ಟ್ ಬಿಟ್ಬಿಡಿ. ನಿಮ್ಗೆಲ್ಲರಿಗೂ ಪಾಠ ಆಗ್ಬೇಕು ಈ ಕತೆ ಅಷ್ಟೇ. ಯಾಕೆ ಪಾಠ ಆಗ್ಬೇಕು? ಪೂರ್ವ ಜನ್ಮದ ಕರ್ಮಫಲದಿಂದ ಕಷ್ಟ ಅನುಭವಿಸ್ತಿದ್ರಿ. ನೀ ನೋಡಿ, ಇಲ್ಲಿ ಬ್ರಾಹ್ಮಣ ಕೇಶವ ಭಟ್ಟ ಎಷ್ಟು ಕಷ್ಟ ಅನುಭವಿಸ್ತಾ. ಬೆಳಗ್ಗೆ ಗಾಯತ್ರಿ ಜಪ, ಯಾವಾಗ್ಲೂ ಅಷ್ಟಾಕ್ಷರಿ ಮಂತ್ರ, ಅಪ್ಪರ ಭಕ್ತ. ಭಗವಂತನ ಒಂದಿನ ಸುಳ್ಳು ಹೇಳಿಲ್ಲ ಜೀವನದಲ್ಲಿ, ಅವನು ಒಂದಿನ ಅಸತ್ಯ ನೋಡೋದಿಲ್ಲ ಅಂತ. ಅವನು ಕೂಡ ಒಂದೊತ್ತು ಊಟ ಮಾಡಿ 2 ಹೊತ್ತು ಹೆಂಡತಿ ಮಕ್ಳು ಉಪವಾಸ ಇಡ್ತಿದೆ ಅಂದ್ರೆ ಅದಕ್ಕಿಂತ ಕಷ್ಟನಾ ನಿಮ್ ಜೀವನದಲ್ಲಿ? ಎಂತ ಕಷ್ಟ ಅನುಭವಿಸಿದಾರ ಈ ಹಳಬರು ಗೊತ್ತಾ? ನಿಮ್ ತಂದೆ ತಾಯಿಗಳ ಕತೆ ಯೋಚನೆ ಮಾಡಿ. ಮನೇಲಿ ಅಕ್ಕಿ ತರಬೇಕಾದ್ರೂ ಒಂದೊತ್ತಿಲ್ಲ, ಅಕ್ಕಪಕ್ಕದ ಮನೆಯಲ್ಲಿ ಒಂದ್ ಸೇರ್ ಬೊಗಸೆ ತಂದು ಅಕ್ಕಿ ಮಾಡಿರೋಂತ ಪ್ರಸಂಗಗಳು ಎಷ್ಟೋ ನಡೆದಿದೆ. ಆ ರೀತಿ ಯೋಚನೆ ಮಾಡಿದ್ರೆ ನಿಮ್ಮ ಜೀವನ ಎಷ್ಟೋ ಉತ್ತಮ. ನಿಮ್ಗೆ ಅಹಂಕಾರ ಜಾಸ್ತಿ, ಕೊಬ್ಬುಗಳು ಜಾಸ್ತಿ ನಿಮ್ಗೆಲ್ಲ. ಅದಕ್ಕೇನಾಗುತ್ತೆ, ಸಾಲ ಸೋಲ ಮಾಡ್ಕೊಂಡ್ಬಿಡೋದು, ಜಮ್ಮಂತ ಜಲ್ಸ ಮಾಡ್ಬಿಡೋದು, ಮತ್ತೆ ಕಣ್ಣಲ್ಲಿ ನೀರ್ ಹಾಕೋದು, ಇಂಥವೆಲ್ಲ ಮಾಡ್ತೀರಾ. ಇನ್ ಕೆಲವ್ರು ಏನ್ ಮಾಡ್ತಾರೆ, ಅಹಂಕಾರ ಸ್ವಭಾವ, ಬೇರೆಯವ್ರು ನಂಬೋದು, ಲಕ್ಷ ಕೊಟ್ಬಿಡೋದು, ಅವ್ನ ಎತ್ಕೊಂಡು ಓಡೋಗ್ಬಿಡ್ತಾನೆ. ನಂಬು ಅಂತ ಯಾರು ಹೇಳಿದ್ರು? ಕಟ್ಕೊಂಡಿರೋ ಹೆಂಡತಿನೇ ಗಂಡ ನಮ್ಮಲ್ಲ ಈಗಿನ ಕಾಲದಲ್ಲಿ. ಬೇರೆಯವ್ರು ನೀವು ನಂಬ್ತೀರಾ? ಅದೇ ಹೆಂಡತಿನ ನಂಬಿದ್ರೆ ಚೆನ್ನಾಗ್ ಉದ್ಧಾರ ಆಗ್ತಿದ್ರಿ. ಚಂಚಲ ಸ್ವಭಾವ ನಿಮ್ಗೆಲ್ಲ. ಯಾರು ನಂಬಿದ್ರೆ ಏನಾಗ್ಬಿಡುತ್ತೋ. ಯಾವನೋ ಮೋಸ ಮಾಡೋನ್ ಬರ್ತಾರೆ, ಚೆನ್ನಾಗಿ ತಲೆ ಮೇಲೆ ಸೌರ್ತಾನೆ ಸೋಪ್ ಹಾಕಿ, ಅವ್ರನ್ನ ಕ್ಲೀನಾಗಿ ನಂಬಿಡ್ತೀರಾ. ಬೇರೆಯವ್ರು ನಂಬೋದಿಲ್ಲ ನೀವು. ಯಾಕೆ ನಂಬಲ್ಲ ಹೇಳಿ? ಈ ರೀತಿ ಮಾಡುತ್ತಾರೆ ಅಂತ. ಯಾಕೆ ಹೇಳಿ? ಅದು ನಿಮ್ಮ ಚಂಚಲ ಸ್ವಭಾವ, ನಿಮ್ ಕರ್ಮ. ಅನುಭವಿಸ್ಲೇಬೇಕು ಅಂತ ಬರ್ದಿದ್ರೆ ಅನುಭವಿಸಿ. ಈ ರೀತಿ ಆಗುವಂಥದ್ದು. ನೋಡ್ದ, ಕೇಶವ ಭಟ್ಟನ್ ಏನಾಯ್ತು, ಮತ್ತೆ ಸರ್ಪ ಸಂಸ್ಕಾರ ಮಾಡಿ ಅವನು ಚೆನ್ನಾಗಿದ್ದಾದ, ಒಳ್ಳೆ ನಿರ್ಧಾರ ತಗೊಂಡು ಲೈಫಲ್ಲಿ ತುಂಬಾ ಚೆನ್ನಾಗಿದ್ದ. ಕೊನೆಯಲ್ಲಿ ಎಲ್ಲಾ ಭೋಗ ಜೀವನವನ್ನು ಅನುಭವಿಸಿ ಕೊನೆಯಲ್ಲಿ ವೈಕುಂಠವನ್ನೇ ತಲುಪ್ದ ಅಂತ. ತುಂಬಾ ಚೆನ್ನಾಗಿರತಕ್ಕಂಥದ್ದು ಈ ಸಾರಾಂಶದಲ್ಲಿ. ಆದ್ರೆ ಯಾರಿಗೆ ಈ ಚತುಸ್ಥಾನದಲ್ಲಿ ರಾಹು ಸ್ಥಿತನಾಗಿರ್ತಾನೋ, ಆ ಚಂಚಲ ಸ್ವಭಾವ, ಜೀವನದಲ್ಲಿ ಕರೆಕ್ಟೇ ನಿರ್ಧಾರ ತಗೊಳಕ್ಕೆ ಆಗೋದಿಲ್ಲ. ಚಂಚಲ ಮಾಡ್ಬೇಕೋ ಬೇಡವೋ, ಮಾಡಿದ್ರೆ ಏನಾಗುತ್ತೋ, ಮಾಡದೆ ಹೋದ್ರೆ ಏನಾಗುತ್ತೋ, ನಂಬಿದ್ರೆ ಏನಾಗುತ್ತೋ, ನಂಬದೆ ಹೋದ್ರೆ ಏನಾಗುತ್ತೆ ಅಂತ ಹೇಳಿ ಯೋಚನೆ ಮಾಡಿ ಕೊನೆಗೆ ಹಳ್ಳಕ್ಕೆ ಬಿದ್ದೋಗ್ತಾರೆ. ಈ ರೀತಿ ಆಗುವಂಥದ್ದು. ಇನ್ನು ಎರಡನೇದಾಗಿ, ವಿದ್ಯೆಯಲ್ಲಿ ಅಲ್ಪನೆ, ಪರಿಪೂರ್ಣ ವಿದ್ಯೆ ಅವ್ನು ಮಾಡಕ್ ಸಾಧ್ಯನೇ ಇರಲ್ಲ. ಎಲ್ಲೋ ಒಂದು ಜಾಗದಲ್ಲಿ ಕೊರತೆ. ಏನ್ ಮಾಡಿದ್ರು ಅರ್ಧಂಬರ್ಧ ಲಾಸ್ಟ್ ಅಲ್ಲಿ ಇನ್ನೇನು ಎಂಡಿಂಗ್ ಸ್ಟೇಜ್, ಎಲ್ಲ ಓದಿದೀನಿ ಅನ್ಕೊಂಡಾಗ ಅಲ್ಲೇನೋ ಒಂದು ಬ್ರೇಕ್ ಇಟ್ಬಿಟ್ಟು ಇನ್ನೊಂದಕ್ಕೆ ಜಂಪ್ ಆಗ್ಬಿಡ್ತಾನೆ. ಉದ್ಯೋಗದಲ್ಲೂ ಅಷ್ಟೇ, ಇನ್ನೆಲ್ಲ ನಾನು ಕಲ್ತ್ಬಿಟ್ಟೆ ಅಂದಾಗ ಏನಾದ್ರೂ ಒಂದು ಪೆಂಡಿಗಿಟ್ಟು ಬೇರೆ ಉದ್ಯೋಗಕ್ಕೆ ಹೋಗ್ಬಿಡ್ತಾನೆ. ಪರಿಪೂರ್ಣ ವಿದ್ಯೆಯನ್ನ ಕಲೀಲಿಕ್ಕೆ ಸಾಧ್ಯ ಆಗೋದಿಲ್ಲ, ತುಂಬಾ ಕಷ್ಟ. ಅಲ್ಲಿ ಏನಾದ್ರೂ ಗುರುವಿನ ದೃಷ್ಟಿ ಬಿದ್ದು, ಗುರುಗಳ ಅನುಗ್ರಹ ಇದ್ದು, ಗುರು ಸೇವೆ ಮಾಡ್ತಿದ್ರೆ ಆ ಗುರುವಿನ ಅನುಗ್ರಹದಿಂದಾನೇ ಅವನು ಪೂರ್ವಜನ್ಮ ಪುಣ್ಯಫಲ ಅಷ್ಟೋ ಇಷ್ಟೋ ಇತ್ತು ಅಂತಂದ್ರೆ ಅವನು ವಿದ್ಯಾಪಾರಂಗತ ಪರಿಪೂರ್ಣವಂತನಾಗ್ತಾನೆ. ಮತ್ತೆ ಮಾತೃಸ್ಥಾನ ಸುಖ ಸ್ಥಾನವನ್ನ ಕಳ್ಕೊಂಡ್ಬಿಡ್ತಾನೆ. ತಾಯಿ ಹತ್ರ ಜಗಳ ಇಟ್ಕೊಂಡ್ಬಿಡೋದು. ತಾಯಿನ ಕಂಡ್ರೆ ಆಗಲ್ಲ ಅವನಿಗೆ. ತಂದೆ ತಾಯಿನ ಕಂಡ್ರೆ ತಾಯಿನಂತೂ ನೋಡಿದ್ರೆ ಅವ್ನಿಗೆ ಆಗೋದಿಲ್ಲ. ಯಾವಾಗ್ಲೂ ಕೋಪ ತಾಯಿ ಮೇಲೆ, ಯಾವಾಗ್ಲೂ ಕೋಪ. ಏನಾದ್ರು ಸಿಡುಕ್ತಾನ, ಒಡೆಯಕ್ ಹೋಗ್ಬಿಡೋದು ತಾಯಿನ ಹೊಡೆದ್ರೆ ಕೈಗೆ ಹುಳ ಬಂದ್ಬಿಡುತ್ತೆ. ಯಾವಾಗ ಹುಳ ಬರುತ್ತೆ ಹೇಳಿ?
ಎತ್ತ ತಾಯಿಯ ಮೇಲೆ ಕೈ ಮಾಡಿದಾಗ ಕೊನೆಯಲ್ಲಿ ವಯಸ್ಸಾಗೋಗಿರುತ್ತಲ್ಲ, ಇನ್ನೇನು ಇವತ್ತು ನಾಳೆ ಎಣಿಸ್ತಾ ಇರ್ತಲ್ಲ 50 ಮೇಲೆ 60 ಮೇಲೆ ವರ್ಷದ ಮೇಲೆ, ಆಗ ಸ್ಟಾರ್ಟ್ ಆಗುತ್ತೆ ಹೂಗಳೆಲ್ಲ ಒಳಗಡೆ ತುಂಬ್ಕೊಳ್ಳೋಂಥದ್ದು, ಕೈಯೆಲ್ಲ ಬಿದ್ದೋಗುವಂಥ ಹುಳಗಳು ಬೀಳುತ್ತಲ್ಲ. ಯಾವ ರೀತಿ ಹುಳಗಳು ಬೀಳುತ್ತೆ ಗೊತ್ತಾ? ಅದು ಹೇಳಕ್ ವ್ಯಕ್ತಪಡಿಸಕ್ ಆಗೋದಿಲ್ಲ, ಅನುಭವಿಸಿದವ್ನ್ ಗೊತ್ತಾಗತ್ತೆ. ಅನುಭವಿಸಿದವ್ನ ಯಾರಾದ್ರೂ ಕೇಳಿ. ಆದ್ರೆ ಸತ್ಯ, ಎತ್ತ ತಾಯಿಯ ಮೇಲೆ ಯಾರು ಕೈ ಮಾಡ್ತಾರೋ, ಎತ್ತ ತಾಯಿಯ ಮೇಲೆ ಅಗೌರವಾಗಿ ಯಾರು ನಡ್ಕೊಂತಾರೋ ಅವ್ರು ಖಂಡಿತವಾಗ್ಲೂ ಅಂತ್ಯಕಾಲದಲ್ಲಿ ಅವ್ರು ಸಾಕಷ್ಟು ಅನುಭವಿಸ್ಬಿಡ್ತಾರೆ, ಸಾಕಷ್ಟು ನೊಂದ್ಬಿಡ್ತಾರೆ. ಜೀವನದಲ್ಲಿ ಮುಗೀತು ಅವನ ಜೀವನ, ಮತ್ತೆ ಇನ್ 2 ಜನ್ಮ ಅದೇ ಕರ್ಮ ಅನುಭವಿಸ್ಲೇಬೇಕು. ಅವನ ಮಕ್ಳಿಂದಾನೆ ಅವನು ಚೀತು ಅಂತ ಉಗಿಸ್ಕೊಂತಾನೆ. ಯಾವ ರೀತಿ ಉಗಿಸ್ಕೊಂತಾನೆ? ಅಲ್ಲಿ ಎಲ್ಲ ಇರುತ್ತೆ, ಎಲ್ಲ ತಿನ್ನೋದಕ್ಕಾಗೋದಿಲ್ಲ. ಸೊಳ್ಳೆಗಳಿಗೆ ಕಚ್ತಾ ಇದ್ರೆ ಕಚ್ತಾ ಇರ್ಬೇಕು, ಅವೇ ದೊಡ್ಡ ಹುಳಗಳು. ನಿಮ್ಮನ್ನ ನೋಡೋರು ಯಾರೋ ಗತಿ ಇರಲ್ಲ. ಹೆಂಡತಿ ಮಕ್ಳು ಇರ್ತಾರೆ, ಹೆಂಡತಿ ಇರ್ತಾಳೆ, ಅವಳು ಕೂಡ ನೀನ್ ಬಿಟ್ಬಿಟ್ಟು ರೂಮ್ಗೆ ಹಾಕ್ಬಿಟ್ಟು ಜಮ್ ಅಂತ ಓಡಾಡ್ಕೊಂಡು ಸ್ಟೈಲ್ ಆಗಿರ್ತಾಳೆ. ನಿನ್ ರೂಮಲ್ಲಿ ಬೀಗ ಹಾಕೊಂಡು ಬಿದ್ದಿರ್ಬೇಕು, ಮೈಯೆಲ್ಲ ಈ ರೀತಿ ಕೆರ್ಕೊಂಡು ಕುಷ್ಠರೋಗ ಬರೋತರ. ಆ ರೀತಿ ಪರಿಸ್ಥಿತಿಗಳು ಬರಬಾರ್ದು ಜೀವನದಲ್ಲಿ. ಅದಕ್ಕೆ ಎತ್ತ ತಾಯಿಯನ್ನ ಗೌರವ ಕೊಡಬೇಕು, ಎತ್ತ ತಾಯಿಯನ್ನ ಪ್ರೀತಿಸ್ಬೇಕು. ಅವ್ರೇನೇ ಮಾಡ್ಲಿ ಎತ್ತ ತಾಯಿನ ಪ್ರೀತಿಸಿ, ಅವ್ರ ಮೇಲೆ ಕೋಪಕ್ಕೆ ಹೋಗ್ಬಾರ್ದು. ಈ ರೀತಿ 4ನೇ ಮೇಲೆ ಇದ್ರೆ ಆ ರೀತಿ ಆಗುವಂಥದ್ದು ತಾಯಿಗೂ ಇವನ್ಗೆ ಶತ್ರು ಬಂದ್ಬಿಡುತ್ತೆ. ಅದಕ್ಕೆ ನಾವು ಆ ಒಂದು ಸ್ಥಿತಿ ನಮ್ಮಲ್ಲಿದ್ರು ನಾವು ಪರಿವರ್ತನೆ ಆಗ್ಬೇಕು. ಇಲ್ಲ ಮಾಡಬಾರ್ದು, ನಾನು ಚಂಚಲ ಚಿತ್ತನಾಗಿರ್ಬಾರ್ದು, ಛಲ ಇರಬೇಕು, ಪಟ ತಗೋಬೇಕು. ಆ ರೀತಿ ಭಗವಂತನ ಅನುಗ್ರಹ ಮಾಡ್ಬೇಕು ಅಂತಂದ್ರೆ ಈ ಕಾರ್ಯಕ್ರಮದ ಅಂತ್ಯದಲ್ಲಿ, ಇವತ್ತಲ್ಲ ಒಂದಲ್ಲ ಒಂದಿನ ನಾನು ಈ ಎಲ್ಲ 12 ಕಾಳಸರ್ಪ ಯೋಗಗಳು ಮುಗಿದ್ಮೇಲೆ ಯಾವ ಕಾಳಸರ್ಪದವರು ಯಾವ ನಕ್ಷತ್ರದ ದಿವಸ ನೀವು ಸರ್ಪ ಸಂಸ್ಕಾರ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ ಅದನ್ನ ಹೇಳ್ತೀನಿ. ಆ ಟೈಮಲ್ಲಿ ಕ್ಲೀನ್ ಆಗಿ ಡೈರಿ ಇಟ್ಕೊಂಡ್ ಬರ್ಕೊಂಬಿಡಿ. ನಿಮ್ಮ ನಕ್ಷತ್ರ ಯಾವ್ದು, ನೀವು ಯಾವ ದಿನ ಮಾಡ್ಬೇಕು, ಅಥವಾ ನಿಮ್ಮ ರಾಶಿ ಯಾವ್ದು, ಯಾವ ರಾಶಿಯಲ್ಲಿ ಇದ್ದವರು ಯಾವ ನಕ್ಷತ್ರದ ದಿನ ಸರ್ಪ ಸಂಸ್ಕಾರ ಮಾಡಿಸೋದು ನಿಮ್ಗೆ ಒಳಿತಾಗತ್ತೆ. ಕೆಲವ್ರು ಹೇಳ್ತಾರಲ್ಲ, ಸ್ವಾಮಿ ನಾವು ವರ್ಷಕ್ಕೊಂದ್ಸಲಿ ಮಾಡಿಸ್ತಾನೇ ಇದೀವಿ, ಇನ್ನೂ ಜಾತಕ ತೋರಿಸ್ತೀವಿ, ಸರ್ಪ ಸಂಸ್ಕಾರ ಮಾಡಿಸಿ ಅಂತಾರೆ. ಅಷ್ಟಮಂಗಲ ಪ್ರಶ್ನೆ ಹಾಕಿದ್ರು ಅದೇ, ರಮಲ ಶಾಸ್ತ್ರ ನೋಡಿದ್ರೆ ಸರ್ಪದೋಷ. ಎಷ್ಟು ಸಲ ಜೀವನದಲ್ಲಿ ಮಾಡಿಸೋದು ಅಂತ. ಮಾಡಿಸೋ ದಿನ ಮಾಡಿಸಿದ್ರೆ ಎಲ್ಲವೂ ಸರಿ ಹೋಗುತ್ತೆ. ಯಾವಾಗ್ಲೋ ಮಾಡಿಸೋದನ್ನ ಯಾವಾಗೋ ಮಾಡಿಸಿದ್ರೆ ಹಂಗೆ ಆಗತ್ತೆ. ಅದನ್ನು ನಾನು ಒಂದಿನ ತಿಳಿಸ್ತೀನಿ. ಮತ್ತೆ ಈ ರೀತಿ ಆಗುವಂಥದ್ದು, ಮತ್ತೆ ತಾಯಿಯ ಜೊತೆ ಈ ರೀತಿ ಕಿರುಕುಳ ಆಗ್ಬಿಡುವಂಥದ್ದು, ಮತ್ತೆ ಎಲ್ಲವೂ ಇರುತ್ತೆ. ಸುಖವನ್ನು ಅನುಭವಿಸೋದಿಲ್ಲ. ಯಾವ ರೀತಿ ಅನುಭವಿಸೋದಿಲ್ಲ ನೋಡಿ, ಇಲ್ಲಿ ಕೆಲವರು ಜನ ಇರ್ತಾರೆ. ಯಾವ ರೀತಿ ಜನ ಇರ್ತಾರೆ ಅಂತಂದಾದ್ರೆ, ನಮ್ಮ ಜೀವನದಲ್ಲಿ ನೀವು ಅಬ್ಸರ್ವ್ ಮಾಡಿ, ನೀವು ಗಮನಿಸ್ಕೋಬೇಕು ಯಾವ ರೀತಿ ಜನ ಇರ್ತಾರೆ ನಮ್ಮ ಸುತ್ತಮುತ್ತಲು ಅಂತ. ಕೆಲವ್ರಿಗೆ ಹಣ ಇರುತ್ತೆ, ನೆಮ್ಮದಿನೇ ಇರೋದಿಲ್ಲ. ಕೆಲವ್ರಿಗೆ ಪರಿಪೂರ್ಣ ನೆಮ್ಮದಿ ಇರುತ್ತೆ, ಖರ್ಚು ಮಾಡಕ್ ಹಣನೇ ಇರೋದಿಲ್ಲ. ಈ ಹಣ ಕೋಟಿ ಇರುತ್ತೆ. ಶುಗರು, ಸಣ್ಣ ವಯಸ್ಸಿಗೆ ಬ್ಲಡ್ ಕ್ಯಾನ್ಸರು, ಸ್ಟಮಕ್ ಕ್ಯಾನ್ಸರು, ಬೌನ್ ಕ್ಯಾನ್ಸರು, ಒಂದ್ ತಿಂದ್ರೆ ಜಾಸ್ತಿ ಒಂದ್ ತಿಂದ್ರೆ ಕಮ್ಮಿ. 12 ವರ್ಷಕ್ಕೆ ಶುಗರ್ ಜಾಸ್ತಿ ಆಯ್ತು, ಸ್ಟಾರ್ಟ್ ಆಯ್ತು. ಕೋಟಿ ಹಣ ಇರುತ್ತೆ. ಮಕ್ಕಳೆಲ್ಲ ವಿದೇಶ ಇರ್ತಾರೆ, ನ್ಯಾಯವಾಗಿ ನೋಡ್ಕೊಳಕ್ ಒಬ್ನೂ ಗೊತ್ತಿರಲ್ಲ. ಸಾಕಷ್ಟು ಕಂಪ್ನಿಗಳಿರುತ್ತೆ, ಅವ್ರ ಜೊತೆ ನನ್ನಿಂದ ನೋಡ್ಕೊಳಕ್ ಅಂತ್ಯಕಾಲದಲ್ಲಿ ಯಾರು ಇರಲ್ಲ. ಆದ್ರೂ ಅವ್ರಿಗೆ ಆಸಕ್ತಿ ಇರೋದಿಲ್ಲ. ಇನ್ನೂ ಸಂಪಾದನೆ ಮಾಡು, ಹೋದ್ರಲ್ಲಿ ಒಳ್ಳೆ ವೃದ್ಧಾಶ್ರಮ, ದಾನ ಧರ್ಮ ಏನಾದ್ರೂ ಮಾಡ, ಅದು ಮನ್ಸು ಬರಲ್ಲ. ಈ ರೀತಿ ಚಂಚಲದಲ್ಲಿ ಕೊರ್ಗಿ ಸಾಯುವಂಥದ್ದು. ಕೊನೆಗೆ ಅವ್ರ ಶವವನ್ನು ಯಾರೋ ಎಲ್ಲೋ ಇರ್ತಾರೆ, ಎತ್ಕೊಂಡೋಗಿ ಕಾರ್ಪೊರೇಟ್ ಅಲ್ಲಿ ಒಳಗಡೆ ಹೋಗಿ ಮುಚ್ಚಾಕ್ ಬೂದಿನ ಕಳಿಸ್ತಾರೆ, ಅಲ್ಲಿಗೆ ಪಾರ್ಸಲ್. ಅವನಲ್ಲಿಂದ ಫ್ಲೈಟ್ ಅಲ್ಲಿ ಹೇಳಿ ತಗೊಂಡೋಗಿ ಗಂಗಾನೆಯಲ್ಲಿ ಮುಳುಗ್ಬಿಟ್ಟು ಹಂಗೆ ಹೋಗ್ಬಿಡ್ತಾನೆ. ನಂತರ ಆ ಆಸ್ತಿ ಮಗನಿಗೆ ಹೆಸರಿಗೆ ಡೀಡ್ ಬರ್ದಿಟ್ಟಿರ್ತಾನೆ. ಇವೆಲ್ಲ ಬರೋವಂಥದ್ದು ಇದರಿಂದ. ಅಂದ್ರೆ ಸುಖವನ್ನ ಅನುಭವಿಸೋದಕ್ಕಾಗೋದಿಲ್ಲ. ಹಣ ಇದ್ರೂ ಸುಖ ಇಲ್ಲ, ನೆಮ್ಮದಿ ಇದ್ರೂ ಹಣ ಇರಲ್ಲ. ಯಾವ್ದು ಈ ರೀತಿ ಅನುಭವಿಸುವಂಥದ್ದು. ಇಂಥ ಸಮಸ್ಯೆಗಳು ಈ ಚತುಸ್ಥಾನದಲ್ಲಿ ರಾಹು ಇದ್ರೆ ಬರುವಂಥದ್ದು. ನಿಮ್ಮ ಜಾತಕದಲ್ಲಿ ಏನಾದ್ರೂ ಇದ್ರೆ ಪರಿಹಾರ ಮುಂದಿನ ದಿನಗಳಲ್ಲಿ ತಪ್ಪದೆ ಕೊಡ್ತೀನಿ, ಅದನ್ನು ಫಾಲೋ ಮಾಡ್ಕೊಂಬಿಡಿ. ಇನ್ನ ಜೀವನ ಪರ್ಯಂತ ಸುಖವನ್ನೇ ಅನುಭವಿಸಬಹುದು ಅಂತ ಅದ್ಭುತವಾದ ಏಕೈಕ ದಾರಿ ಇದೇ ಜೀವನದಲ್ಲಿ ತೋರಿಸ್ಕೊಡ್ತೀನಿ. ಬಸವನಗುಡಿಯಿಂದ ಶ್ವೇತಾ ಅವರು ಕರೆ ಮಾಡಿದರೆ, ಬನ್ನಿ ಮಾತಾಡ್ಸೋಣ. ಹಲೋ. ನಮಸ್ತೆ ಶ್ವೇತಾ. ನಮಸ್ತೆ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೆ, ನನ್ ಕೆಲ್ಸದ ಬಗ್ಗೆ ಕೇಳ್ಬೇಕಿತ್ತು. ಓಕೆ, ಕೇಳ್ಬಹುದು. ಡೇಟ್ ಆಫ್ ಬರ್ತ್ ತಿಳಿಸಿ. 14 Jan 1983. 14 January 83. ಸಮಯ ಹೇಳಿ. ಬೆಳಿಗ್ಗೆ 8 to 8:12. 8:12. ಜನ್ಮ ರಾಶಿ ನಕ್ಷತ್ರ ಗೊತ್ತಿದೆಯಾ ಶ್ವೇತಾ? ಉತ್ತರಾಷಾಢ ನಕ್ಷತ್ರ, ಧನಸ್ಸು ರಾಶಿ. ಸರಿ, ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ. ಹಲೋ ಸರ್, ಇದು ನಾನು MNC ಅಲ್ಲಿ ಕೆಲಸ ಮಾಡ್ತಿದ್ದೆ. ನನ್ಗೆ ಒಬ್ಬ ಚಿಕ್ಕ ಮಗು ಇದೆ. ಸೊ ಆಫೀಸ್ಗೆ ಹೋದ್ರೆ 12 hour ಆಚೆನೆ ಆಗೋಗ್ಬಿಡುತ್ತೆ. ಸೊ ಬೇರೆ ಕೆಲಸ ಮಾಡಿದ್ರು 12 hour ಬೇಕೇ ಬೇಕು. ಸೊ ಆ ಕೆಲಸ ಬೇರೆ, ಲೈಕ್ ಏನೊಂದು ಬಿಸ್ನೆಸ್ ತರ ಮನೆಯಿಂದ ಏನಾದ್ರು ಮಾಡೋಣ ಅಂತ. ಒಬ್ಬೊಬ್ರು ಟೈಮ್ ಸರಿ ಇಲ್ಲ, ಏನು ಮಾಡಕ್ ಹೋಗ್ಬೇಡ ಅಂತ ಹೇಳ್ತಾರೆ. ಬಿಸ್ನೆಸ್ ಯಾವ ರಿಲೇಟೆಡ್ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ರಿ? ನನ್ಗೆ ಕೇಟ್ರಿಂಗ್ ಏನಾದ್ರು ಮಾಡೋಣ, ಕಾರ್ಪೊರೇಟ್ ಕೇಟ್ರಿಂಗ್ ಅಂತ. ಅದು ಆಗ್ ಬರಲ್ಲ ತಾಯಿ ನಿನ್ಗೆ. ಬೇರೆ ಏನಾದ್ರು ಇದ್ರೆ ಹೇಳಿ.
ಅಜ್ಜಿಗ್ ಅದೊಂದೇ ಮನ್ಸಲ್ಲಿ ಇರೋದು. ದಯವಿಟ್ಟು ಅದು ಬೇಡ, ನಿಂಗೆ ಅದು ಹಾಗೆ ಬರೋದಿಲ್ಲ. ಅದು ಹಾಗೆ ಬರಬೇಕು ಅಂದ್ರೆ ಕುಜ ತುಂಬಾ ಚೆನ್ನಾಗಿರ್ಬೇಕು. ನಿನ್ ಧನಸ್ಥಾನದಲ್ಲಿ ಕುಜ ಏನೋ ಚೆನ್ನಾಗಿದ್ದಾನೆ, ಆದ್ರೆ 2ನೇ ಸ್ಥಾನದಲ್ಲಿ ನಿನ್ ಜನ್ಮ ಜಾತಕದಲ್ಲಿ ಬುಧ ಶುಕ್ರ ಇರತಕ್ಕಂಥದ್ದು ಯೋಗ ಇಲ್ಲ. ನೀನು ಬಿಸ್ನೆಸ್ ಮಾಡಬಹುದು, ಬಟ್ ಕೇಟರಿಂಗ್ ರಿಲೇಟೆಡ್ ಬಿಸ್ನೆಸ್ ನಿನ್ಗೆ ಆಗ್ ಬರೋದಿಲ್ಲ. ಅದಕ್ಕಿಂತ ಬೇರೆ ಯಾವ್ದಾದ್ರು ಫ್ರಾಂಚೈಸಿಸ್ ತಗೊಳ್ಳು, ಇಂಪೋರ್ಟ್ ಎಕ್ಸ್ಪೋರ್ಟ್ ತಗೊಳ್ಳು, ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡಿ, ಗಾರ್ಮೆಂಟ್ಸ್ ರಿಲೇಟೆಡ್ ಬಿಸ್ನೆಸ್ ಮಾಡಿ, ಯಾವ್ದಾದ್ರು ಫಾರ್ಮಲ್ಸಿ ರಿಲೇಟೆಡ್ ಮಾಡಿ, ಅಥವಾ ಯಾವ್ದಾದ್ರು ವಿಶೇಷವಾಗಿ ಔಷಧಿ ಇಂಥದ್ದು ಯಾವ್ದಾದ್ರು ಡಿಸ್ಟ್ರಿಬ್ಯೂಷನ್ಸ್ ತಗೊಳ್ಳಿ, ಮತ್ತೆ ಈ ಸಾಂಬಾರ್ ಪದಾರ್ಥಗಳನ್ನ ಮಾಡಿ, ಸ್ಟೀಲ್ ಇಂಡಸ್ಟ್ರಿ ಮಾಡ್ಬೋದು, ಸ್ಟೀಲ್ ರಿಲೇಟೆಡ್ ಯಾವ್ದಾದ್ರು ಬಿಸ್ನೆಸ್ ಮಾಡಿ, ಮತ್ತೆ ಈ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಹೋಗ್ಬೋದು. ಇಷ್ಟು ನಿಂಗೆ ಆಗ್ ಬರುತ್ತೆ. ಅದು ಬಿಟ್ಟು ನೀವು ಈ ರೀತಿ ಕೇಟರಿಂಗ್ ಮಾಡ್ತೀನಿ ಅಂತಂದ್ರೆ ಖಂಡಿತ ಆಗ್ ಬರೋದಿಲ್ಲಮ್ಮ. ಆದ್ರೆ ನಿನ್ ಜನ್ಮ ಜಾತಕ ಅಂತೂ ತುಂಬಾ ಚೆನ್ನಾಗಿದೆ. ನಿನ್ ಬಿಸ್ನೆಸ್ ಈಗ ಮೇ ನಂತರ ನಿನ್ಗೆ ಉದ್ಯೋಗದಲ್ಲಿ ಒಳ್ಳೆ ಪ್ರಗತಿ ಆಗುತ್ತೆ ತಾಯಿ. ಅಲ್ಲವರೆಗೂ ಸಮಯ ಟೈಮ್ ಅಂತೂ ಸರಿ ಇಲ್ಲ. ಮೇ ನಂತರ ನೀವು ಪ್ರಯತ್ನ ಮಾಡಿ, ಒಳ್ಳೇದಾಗತ್ತಮ್ಮ. ನಮಸ್ತೆ. ವೀಕ್ಷಕರೇ, ಈಗೊಂದಷ್ಟು ಪತ್ರಗಳತ್ತ ಗಮನ ಹರಿಸೋಣ. ಹೇಮಾವತಿ ಅವರು ಪತ್ರವನ್ನ ಬರೆದಿದ್ದಾರೆ. ಅವರ ಪ್ರಶ್ನೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಗುರುಜಿ, ಹೇಮಾವತಿ ಅವರು ಹೇಳ್ತಿದ್ದಾರೆ, ನನಗೆ 28 ವರ್ಷ ಗುರುಜಿ, ಇನ್ನೂ ನನಗೆ ಕಂಕಣ ಭಾಗ್ಯ ಕೂಡ ಬಂದಿಲ್ಲ ಅಂತ. ನೋಡೋದೇನೋ ಲಕ್ಷಣವಾಗಿ ಚೆನ್ನಾಗಿದ್ದೀನಿ ಗುರುಜಿ, ಆದ್ರೆ ಬಲಗೈ ಸ್ವಲ್ಪ ಅಂಗವಿಕಲತೆ ಇದೆ. ಆದ್ರೂ ಕೂಡ ನಾನು ಪ್ರತಿಯೊಂದು ಕೆಲಸವನ್ನ ಕೂಡ ಸ್ವತಂತ್ರವಾಗಿ ಸುಲಭವಾಗಿ ಮಾಡ್ಕೋಬಲ್ಲೆ ಅಂತ ಹೇಳ್ತಿದ್ದಾರೆ. ಮನೆಯವರಿಗೆ ನನ್ನ ಬಗ್ಗೆ ಕಾಳಜಿನೇ ಇಲ್ಲ, ಇನ್ನ ಮದುವೆ ಕೂಡ ನನಗೆ ಸೆಟ್ ಆಗ್ತಾ ಇಲ್ಲ, ನಾನು ಯಾರಿಗೂ ಬೇಡವಾಗಿದ್ದೀನಿ. ದಯವಿಟ್ಟು ನಾನು ಎಲ್ಲರಲ್ಲಿ ನಂಬಿಕೆ ಕಳ್ಕೊಳ್ಳೋಕ್ಕಿಂತ ಮುಂಚೆ ಏನಾದ್ರೂ ಒಂದು ಪರಿಹಾರ ಸೂಚಿಸ್ಕೊಡಿ ಗುರುಜಿ ಅಂತ ಹೇಳಿದ್ದಾರೆ. ಇನ್ನು ಜನ್ಮರಾಶಿ ಕುಂಭರಾಶಿ, ಧನಿಷ್ಠ ನಕ್ಷತ್ರ ಅಂತ ತಿಳಿಸಿದ್ದಾರೆ. ಉದ್ಯೋಗ ಏನಾದ್ರು ಮಾಡ್ತಿದಾರಂತ ಏನು ತಿಳಿಸಿಲ್ಲ ಗುರುಜಿ. ಜೈ ಮಹಾಕಾಳಿ. ನೋಡ್ತಾ ನಿನ್ನ ಜನ್ಮ ಜಾತಕ ಪಂಚಮ ಸ್ಥಾನ ತೋರಿಸ್ತಿರ್ತಕ್ಕಂಥದ್ದು. ಇನ್ನ 4 ತಿಂಗಳಲ್ಲಿ ಮದುವೆ ಆಗ್ಬಿಡುತ್ತೆ, ಚಿಂತೆ ಮಾಡಿ ಅವಶ್ಯಕತೆ ಇಲ್ಲ, ಗ್ಯಾರಂಟಿ ಶೋರ್ ಆಗೇ ಆಗುತ್ತೆ. ಆದ್ರೆ ನೀನು ಎಲ್ಲೋ ನಿಮ್ಮ ಮನೆಗೆ ಮನಿ ಪ್ಲಾಂಟ್ ಆಗಿರ್ಬೇಕು ಅನ್ಸುತ್ತೆ. ಅದಕ್ಕೆ ನಿನ್ ಮೇಲೆ ಯಾರು ಏನೋ ಉದ್ಯೋಗ ಮಾಡ್ಕೊಳ್ತಾರೆ, ಚೆನ್ನಾಗಿದ್ದಾರೆ, ಹೋದ್ ಬರ್ಲಿ, ದುಡ್ದು ಮನೆಗೆ ತಂದಾಕ್ಲಿ, ಅಥವಾ ಏನಾದ್ರು ಕೆಲಸ ಮಾಡ್ಲಿ, ಈ ರೀತಿ ಏನಾದ್ರು ನಿನ್ ಮನೆ ಇಟ್ಕೊಂಡ್ಬಿಡ್ಬೋ. ಅದಕ್ಕೆ ನಿನ್ ಮೇಲೆ ತಂದು ದುಡ್ದಾಕ್ತಿಯಲ್ವಾ, ಇನ್ನೇನ್ ಬೇಕು ಅಪ್ಪ ಅಮ್ಮನ್ಗೆ, ಅಣ್ಣ ತಮ್ಮಂದ್ರಿಗೆ, ಮನೇಲಿ ಇರ್ಲಿ ಬಿಡು, ಆಯ್ತು ನೋಡ್ಕೊಳ್ಳೋಣ, ಖರ್ಚು ಕಾಸು ಕೊಡ್ತಾ ಇರ್ತೀಯ, ಅವ್ರಿಗೆ ಅಷ್ಟೇ ಸಾಕಾಗ್ಬಿಟ್ಟಿದೆ. ಆ ತಂದೆ ತಾಯಿಗೆ ಎಷ್ಟೋ ಸರಿ ನಾನು ಹೇಳಿರ್ತೀನಿ, ಮನೆಯಲ್ಲಿ ವಯಸ್ಸಾಗಿರ್ತಕ್ಕಂಥ ಹೆಣ್ಮಕ್ಳು ಸರಿಯಾದ ಸಮಯಕ್ಕೆ ನೀವು ಮದುವೆ ಮಾಡದೆ ಹೋದ್ರೆ ಅದು ದಾರಿದ್ರ, ಮನೇಲಿ ಯಾರು ಉದ್ಧಾರನೇ ಆಗೋದಿಲ್ಲ ಅಂತ. ಉದ್ಧಾರ ಆಗೋದಿಲ್ಲ, ಕರೆಕ್ಟ್, ಸತ್ಯ ಮಾತು. ಎಷ್ಟೋ ಜನರ ಮನೆಗಳಲ್ಲಿ ವಯಸ್ಸಾಗಿರುತ್ತೆ ಮಕ್ಕಳು, ಆ ಮಕ್ಕಳನ್ನ ತಾಯಿಗಳೇ ಅರ್ಧ ಕೆಡಿಸಿಡೋದು. ಯಾವ ರೀತಿ ಕೆಡಿಸಿಡ್ತಾರೆ ಅಂತಂದ್ರೆ, ಈ ನಡುವೆ ಅಂತೂ ತಾಯಿ ಬರ್ತಾಳೆ, ತಾಯಿ ಬರೋದು, ನೋಡಿ ಸ್ವಾಮಿ ನಂದು ಡೈವೋರ್ಸ್ ಆಗೋಯ್ತು, ನನ್ನ ಜೀವನದಲ್ಲಿ ಸಾಕಷ್ಟು ಅಂದ್ಬಿಟ್ಟೆ, ನನ್ನ ಮಗಳ ಭವಿಷ್ಯ ನೋಡಿ. ಸರಿ, ಮಗಳ ಭವಿಷ್ಯ ಚೆನ್ನಾಗಿದೆಯಮ್ಮ, ಒಳ್ಳೆ ಉದ್ಯೋಗ. ಸ್ವಾಮಿ ಇವನು ನಮ್ಗೆ ಗೊತ್ತಿರೋ ಹುಡುಗ, ಅವರಿಬ್ರು ಲವ್ ಮಾಡ್ತಿದ್ದಾರೆ, ಅವರಿಬ್ರು ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರ್ತಾರ? ಎಷ್ಟೋ 4 ವರ್ಷದಿಂದ ಆಲ್ರೆಡಿ. ಇನ್ನು ಈ ರೀತಿ ಕೆಡಿಸೋಂಥ ತಾಯಂದಿರ್ಬೇಕಾದ್ರೆ ಎಲ್ಲಿ ಉದ್ಧಾರ ಆಗುತ್ತೆ? ನಮ್ಮ ಪ್ರಪಂಚ ಹಲ್ಕೆಟ್ಟು ಹೋಗ್ತಿದೆ. ಈ ವಿಚಾರದಲ್ಲಿ ತುಂಬಾ ಮೈನು ನಡತೆ ಚೆನ್ನಾಗಿರ್ಬೇಕು, ಹೆಣ್ಮಕ್ಳಿಗೆ ಗುಣ ಚೆನ್ನಾಗಿರ್ಬೇಕು. ಮದುವೆಗೆ ಮುಂಚೆನೆ ಈ ರೀತಿ ಓಡಾಡ್ಕೊಂಡು ಬಿದಿ ಸುತ್ಕೊಂಡಿದ್ರೆ ಏನಾಗುತ್ತೆ ಹೇಳಿ? ಕೊನೆಗೆ ಅದು ಹೇಳ್ಬಾರ್ದು. ಭಗವಂತ ಇಲ್ಲಿ ನೀವೇನು ಅನ್ಭೋಗ್ಸಲ್ಲ, ಇರೋದೆಲ್ಲ ಅನ್ಭೋಗಿಸ್ಕೊಳ್ಳಿ, ಚೆನ್ನಾಗಿರಿ. ಅಪ್ಪ ಅಮ್ಮನೋ ಎಲ್ಲಿಂದನೋ ಏನೋ ದುಡ್ಡು ಸಂಪಾದನೆ ಮಾಡ್ತಾರೆ, ಚೆನ್ನಾಗಿ ಕೊಡ್ತಾರೆ, ಎಲ್ಲ ಅನ್ಭೋಗಿಸಿ ಸತ್ತೋಗ್ತಿರಲ್ಲ, ಯಾತ್ರೆ ಮಾಡ್ತೀರಿ, ಇಲ್ಲಿಂದ ನರಕ ಯಮನ ಪಾದ ಹತ್ರ ಹೋದಾಗ ನಿಮ್ಗೆ ಕೊಡೋದು. ಮೈಗೆಲ್ಲ ಮಸಿ ಮೆತ್ತಿ ಬಾಣ್ಲಿಯಲ್ಲಿ ಹಾಕ್ತಾನೆ. ಗರುಡ ಪುರಾಣ ಓದ್ಬಿಡಿ, ಗೊತ್ತಾಗುತ್ತೆ, ತಪ್ಪು ಮಾಡೋಗಳು ಕಮ್ಮಿ ಮಾಡ್ತೀರಿ. ಆ ಗರುಡ ಪುರಾಣ ನಾನು ಇಷ್ಟಲ್ಲೇ ಸ್ಟಾರ್ಟ್ ಮಾಡ್ತೀನಿ. ನೀವೇನೇನು ಅಲ್ಕೆಟ್ ಕೆಲಸಗಳು ಮಾಡ್ತೀರೋ ಅದಕ್ಕೆ ಏನೇನು ಕರ್ಮ ಕೊಡ್ತಾನೆ ಇದರಲ್ಲಿ ಯಮನತ್ರ ಅಂತ. ಆ ನಂಬಿಕೆ ಏನಾದ್ರೂ ಇದ್ರೆ ಸ್ವಲ್ಪ ಈಗ್ಲಿಂದ ನಮ್ಮ ಮಕ್ಕಳಿಗೆ ಸಂಪ್ರದಾಯವನ್ನ ಕಳಿಸಿ. ನನ್ನ ಮಗಳು, ಅಯ್ಯೋ ನಾವು ತುಂಬಾ ಫ್ರೀಡಮ್ ಬಿಟ್ಬಿಟ್ಟಿದೀವಿ ನನ್ನ ಮಗಳನ್ನ, ಅವ್ರು ಯಾರು ಬೇಕಾದ್ರೂ ಲವ್ ಮಾಡಿ, ನೀವು ಮದುವೆ ಮಾಡಿ, ನಾನು ಬೇಡ ಅಂತ ಹೇಳ್ತಿಲ್ಲ, ಲವ್ ಮಾಡ್ಲಿ ಬೇಡ ಅಂತ ಹೇಳ್ತಿಲ್ಲ, ಸಂಪ್ರದಾಯ ಅನ್ನೋದಿರ್ಲಿ ಅವಳಲ್ಲಿ, ಆ ಗುಣವನ್ನ ಕಳಿಸಿ, ಸಂಸ್ಕಾರ ಅನ್ನೋದು ಸ್ವಲ್ಪ ಇರ್ಲಿ. ಈಗಲೇ ಮದುವೆಗೆ ಮುಂಚೆನೆ ಎಲ್ಲ ಜೊತೆಲಿ ಓಡಾಡ್ಕೊಂಡು ಅದು ಇದು ಬ್ಯಾಂಕಾಂಗು, ಜರ್ಮನಿ, ಜಪಾನ್ ಎಲ್ಲ ಕಳಿಸಿ ನಂತರ ಬಂದು ನೀವು ಮದುವೆ ಮಾಡಿದ್ರೆ ಎಷ್ಟು, ಮದುವೆ ಮಾಡದೆ ಹೋದ್ರೆ ಎಷ್ಟು. ಇನ್ನೊಂದು ಸೈಕಾಲಜಿ ತಿಳ್ಕೊಳ್ಳಿ, ಎಷ್ಟೋ ಜನ ಮದುವೆಗೆ ಮುಂಚೆ ಇರತಕ್ಕಂಥ ಪ್ರೀತಿ ಮದುವೆ ಆದ್ಮೇಲೆ ಅವರಿಬ್ಬರಲ್ಲಿ ಇರೋದಿಲ್ಲ. ಬಿಕಾಸ್ ಆಫ್ ಮದುವೆ ಆಗೋಕ್ ಮುಂಚಿತವಾಗಿ ಅವರಿಬ್ಬರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಏನು ಅಂಡರ್ಸ್ಟ್ಯಾಂಡಿಂಗು? ಇವಳು ನನ್ನವಳು ಅನ್ನೋ ಒಂದು ಇದಿರೋದಿಲ್ಲ. ಯಾವ ರೀತಿ ಇರೋದಿಲ್ಲ? ಮದುವೆಗೆ ಮುಂಚೆ ಅವರಿಬ್ರು ಪ್ರೀತಿ ಮಾಡ್ತಿರ್ತಾರೆ, ರೈಟ್ಸ್ ಇರೋದಿಲ್ಲ. ಮದುವೆ ಆಗಿದ ತಕ್ಷಣ ಇವಳು ನನ್ನವಳು, ನಂದು ಅಂತ ರೈಟ್ಸ್ ಬಂತು, ಇವನ್ ಮೇಲೆ ಅವನ ಮೇಲೆ ಜಗಳ ಸ್ಟಾರ್ಟ್ ಆಗುತ್ತೆ. ರೈಟ್ಸ್ ಯಾವಾಗ ರೈಟ್ಸ್ ಬಗ್ಗೆ ಮಾತಾಡ್ಕೊಳಕ್ ಶುರುವಾದ್ರು ಅವಾಗ ವಿರಸ ದಾಂಪತ್ಯ ಸ್ಟಾರ್ಟ್ ಆಗುತ್ತೆ. ಇದು ಮನುಷ್ಯನ ಸೈಕಾಲಜಿ, ತಿಳ್ಕೊಂಬಿಡಿ. ಇಷ್ಟು ತಿಳ್ಕೊಂಬಿಟ್ರೆ ಯಾರು ಪ್ರಪಂಚದಲ್ಲಿ ಲವ್ ಮಾಡೋದಿಲ್ಲ. ಈ ಒಂದು
ವಿಶೇಷವಾಗಿ ಪ್ರೀತಿ ಪ್ರೇಮ ಅಂತಂದಾಗ ಇರಬೇಕು. ತಂದೆ ತಾಯಿಗಳ ಜೊತೆ ಇಲ್ದಿರೋ ಪ್ರೀತಿ 20 ವರ್ಷ ಕಷ್ಟಪಟ್ಟು ಸಾಕ್ತಾರಪ್ಪ ಪಾಪ. 21 ವರ್ಷ, ಆ 1 ವರ್ಷ, ಒಂದು 6 ತಿಂಗಳಲ್ಲಿ 3 ತಿಂಗಳಲ್ಲಿ ಓಡೋಗಿರೋಂಥವ್ರು ನಾವು ನೋಡಿ, 3 ತಿಂಗಳೇ ಪರಿಚಯ ಆಗಿ ಓಡೋಗ್ಬಿಡೋದವ್ ಈ ಪಾಪ 20 ವರ್ಷದಿಂದ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ. ಆ ಪ್ರೀತಿ ಇದಲ್ಲ. ಸಣ್ಣ ಮಗು ಇದ್ದಾಗ ಆ ತಾಯಿ ಏನಾದ್ರೂ ಸ್ವಲ್ಪ ಮಗು ಅಳ್ತಿದ್ರೆ ಅದ್ ಕಡೆ ಗಮನಿಸಿಲ್ಲ ಅಂದ್ರೆ ಗಂಡ ತಗೊಂಡ್ ಫಟ್ ಅಂತ ಹೊಡಿತಾನೆ ಹೆಂಡತಿಗೆ, ಮಗು ನ್ಯಾಯವಾಗಿ ನೋಡ್ಕೊಳಕ್ ಆಗಲ್ವಾ ಅಂತ. ಆ ಮಗುಗೋಸ್ಕರ ತಾಯಿ ಅಷ್ಟು ಒದೆಗಳು ತಿಂದಿರ್ತಾಳೆ. ಕೊನೆಗೆ ಆ ತಾಯಿನೇ ಶತ್ರು ಮಾಡ್ಕೊಂಡು ಓಡೋಗ್ಬಿಡೋದು. ಮತ್ತೆ ಆ ಮಗುಗೆ ಒಂದು ಬಟ್ಟೆ ತರಬೇಕು, ಒಂದು ಗ್ರೇಪ್ಸ್ ವಾಟರ್ ತರಬೇಕು, ಒಂದು ಇಂಜೆಕ್ಷನ್ ಆಗ್ಬೇಕು ಅಂತಂದ್ರೆ ಅವನು ಹೋಗಿ ಸುಳ್ಳೇಳಿ ಫ್ರೆಂಡ್ಸ್ ಹತ್ರ ಸಾಲ ಸೋಲ ಮಾಡಿ ಹಣವೊಂದು ತಂದು ಹಾಸ್ಪಿಟ್ಲಿಗೆ ಹಾಕಿರ್ತಾನೆ. ಅವೆಲ್ಲ ನೆನ್ಸ್ಕೊಳ್ರಿ, ನಿಮ್ಮ ಜೀವನದಲ್ಲಿ ಉದ್ಧಾರ ಆಗ್ತೀರಿ. ಇಲ್ಲ ಅಂತಂದ್ರೆ ಹಾಳಾಗೋಗೋದು ಗ್ಯಾರಂಟಿ. ನಿಜ ಹೇಳ್ತಿದ್ದೀನಿ, ನನ್ನ ಮನ್ಸು ತುಂಬಾ ನೊಂದು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಆಶ್ರಮಕ್ಕೆ ತಿಂಗಳಿಗಿಲ್ಲ ಅಂದ್ರೆ 1000 ಜನ ಈ ಒಂದು ಪ್ರಾಬ್ಲಮ್ ಅಲ್ಲಿ ಬರ್ತಿದ್ದಾರೆ. ನಮ್ಮ ಮಕ್ಕಳು ಹಾಳಾಗ್ತಿದ್ದಾರೆ, ನಮ್ಮ ಮಕ್ಕಳ ಬಿಕಾಸ್ ಆಫ್ ಇದನ್ನ ಯೋಚನೆ ಮಾಡಿ ಒಂದಿನ, ನಮ್ಮ ಅಪ್ಪ ಅಮ್ಮ ನಮ್ಗೆ ಏನ್ ಮಾಡಿದಾರೆ ಸಣ್ಣ ವಯಸ್ಸಿಂದ, ಯಾವ ರೀತಿ ಕಷ್ಟಪಟ್ಟು ಬೆಳೆಸಿದ್ರು ಅಂತ. ಒಂದ್ ಕಡೆ ಈ ರೀತಿ ಇದ್ರೆ ಇನ್ನೊಂದ್ ಕಡೆ ತಂದೆ ತಾಯಿ ಅಂದ್ರೆ ಹಾಳು ಮಾಡೋವಂಥದ್ದು. ಒಂದ್ ಮನೆಗಳಲ್ಲಿ ಈ ರೀತಿ, ಒಂದ್ ಮನೆಗಳಲ್ಲಿ ಈ ರೀತಿ. ದಯವಿಟ್ಟು ನಿಮ್ಗೆಲ್ಲರಿಗೂ ನಮಸ್ಕಾರ ಮಾಡ್ತೀನಿ. ನನ್ನ ಮನಸ್ಸಿಂದ ನಿಮ್ಗೆ ಏನಾದ್ರೂ ನೋವಾಗಿದ್ರೆ, ನಾನು ಬೈತಿರ್ತಕ್ಕಂಥ ನಿಮ್ಮ ಮನ್ಸಿಗೆ ನೋವಾಗಿದ್ರೆ ಕ್ಷಮೆ ಇರಲಿ. ನಿಮ್ಮ ಪಾದಕ್ಕೆ ನನ್ನ ನಮಸ್ಕಾರ ಇರುತ್ತೆ ಯಾವಾಗ್ಲೂ, ಆಯ್ತಾ? ಗುರುಗಳು ಯಾಕೋ ಈಗ ಈ ರೀತಿ ಸೂಕ್ಷ್ಮವಾಗಿ ಮಾತಾಡ್ತಿದ್ದಾರೆ ಅಂತೇಳಿ ಚಾನಲ್ ಚೇಂಜ್ ಮಾಡಬೇಡಿ. ನಿಮ್ಮ ಮನಸ್ಸು ತಟ್ಲಿ ಅಂತ ನಾನು ಹೇಳ್ತಿದ್ದೀನಿ ಅಷ್ಟೇ. ನಾನು ಬಯದಿಲ್ಲ ಜಾಸ್ತಿ. ಆ ಭಗವಂತ ನೋಡ್ಕೊಳ್ತಾರೆ. ನಿಮ್ ಕರ್ಮ, ಹೇಳೋ ಕರ್ತವ್ಯ ನಂದು. ತಿಳಿದಿರೋ ವಿಚಾರ ಹೇಳ್ದೆ ಹೋದ್ರೆ ಬ್ರಹ್ಮ ಹತ್ಯೆ ಶಾಪ, ನಾನ್ ಶಾಪಕ್ಕೆ ಗುರಿ ಆಗ್ಬಿಡ್ತೀನಿ. ನಾನು ತಿಳ್ಕೊಳ್ದೆ ಹೇಳ್ದೆ ಹೋದ್ರೆ ನನ್ ಶಾಪ. ಅದಕ್ಕೆ ನಾನು ತಿಳಿದಿರೋ ವಿಚಾರವನ್ನೆಲ್ಲ ತಂದು ಮುಂದಿಡ್ತಿದ್ದೀನಿ. ತಾಯಿ, ನೀನ್ ಪತ್ರ ನೋಡಿದೀನಿ, ನಿನ್ನ ಜಾತಕದಲ್ಲಿ ಇದೆ. ಇನ್ನ 2 ತಿಂಗಳಲ್ಲಿ ನಿನ್ ಮದುವೆ ಫಿಕ್ಸ್ ಆಗ್ಬಿಡುತ್ತಮ್ಮ. ಚಿಂತೆ ಮಾಡ್ಬೇಡ. ಒಂದು ಕಂಟಿನ್ಯೂಸ್ ಆಗಿ 27 ದಿನಗಳ ಸತತವಾಗಿ ನವಗ್ರಹ ಪ್ರದಕ್ಷಿಣೆ ಮಾಡಿ ಪ್ರತಿದಿನ ಒಂದು ತೆಂಗಿನಕಾಯಿ ದಾನ ಕೊಟ್ಬಿಡು. ಅಷ್ಟೇ ಸಾಕು. ನಿನ್ ಜೀವನದಲ್ಲಿ ಉತ್ತಮ ಸ್ಥಿತಿಗೆ ಹೋಗ್ತೀಯ ತಾಯಿ. ಒಳ್ಳೇದಾಗ್ಲಿ ಅಮ್ಮ. ನಮಸ್ತೆ. ಗುರುಜಿ, ಧನಲಕ್ಷ್ಮಿ ಅವರು ಕರೆ ಮಾಡಿದರೆ, ಮನೆಯಲ್ಲಿ ಹಸುವಿಗೆ ಹಾವು ಕಚ್ಚಿದೆ ಅನ್ನೋದನ್ನ ಕೇಳಬೇಕು, ಈ ಬಗ್ಗೆ ಮಾಹಿತಿ ಬೇಕು ಅಂತ ಕೇಳ್ತಾರೆ ತಮ್ಮಲ್ಲಿ. ಹಲೋ ಹಲೋ, ನಮಸ್ಕಾರ. ನಮಸ್ತೆ ಧನಲಕ್ಷ್ಮಿ ಅವರೇ, ಹೇಳಿಮ್ಮ, ಎಲ್ಲಿಂದ ಕಾಲ್ ಮಾಡ್ತಿರೋದು? ಹಾಸನಿಂದ. ಸರಿ, ಗುರುಜಿ ಅವರಿದ್ದಾರೆ, ನೇರವಾಗಿ ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ತಾಯಿ. ನಮಸ್ಕಾರ ಗುರುಜಿ. ಹೇಳಿಮ್ಮ. ನಮಸ್ಕಾರ ಗುರುಜಿ. ನಾವು ಮದ್ವೆ ಆಗಿ 10ನೇ ತಾರೀಕು 2ನೇ ತಿಂಗಳು 2008ರಲ್ಲಿ ಮದ್ವೆ ಆಗಿತ್ತು. ಸರಿ. ನನ್ನ ಹೆಸರು ನಾಗಲಕ್ಷ್ಮಿ, ನಮ್ಮ ಯಜಮಾನ್ ಹೆಸರು ಉಮೇಶ್. ಮನೆಗೆ ಹೋಗಿದೀವಿ, ಒಂದಿಲ್ಲ ಒಂದು ಕಷ್ಟ ಸಮಸ್ಯೆನೆ ಬರ್ತಾ ಇದೆ. ಎಷ್ಟು ವರ್ಷದಿಂದ ಮನೇಲಿ ಇದ್ರಿ? ನಾವು ಮದ್ವೆ ಆಗಿ 5 ವರ್ಷ. ಅಲ್ಲ, ಮನೆಗೆ ಹೋಗಿ ಎಷ್ಟು ವರ್ಷ ಆಯ್ತಮ್ಮ? ಮನೆಗೆ ಹೋಗಿ ಎಷ್ಟು ವರ್ಷ ಆಯ್ತು? ಹಸುಗೆ ಏನಾಯ್ತು ಹೇಳಿ ಬೇಗ. ಮನೆಗೆ ಹೋಗಿ 6 ವರ್ಷ ಆಯ್ತು ಸ್ವಾಮೀಜಿ. ಹಸು ಸತ್ತೋಗಿ 3 ವರ್ಷದಲ್ಲಿ ಹಸು ಸತ್ತೋಯ್ತು. ಅವ್ರ ಸರ್ಪ ಕಚ್ಚಿ ಹಸು ಸತ್ತೋಯ್ತಾ? ಅಲ್ಲ ಸ್ವಾಮೀಜಿ, ಏನಾಯ್ತು ಅಂತಾನೆ ಗೊತ್ತಿಲ್ಲ. ಗಬ್ಬದ ಹಸು ಸತ್ತೋಯ್ತು. ಅಜ್ಜಿನೂ ಏನು ಕಾಯಿಲೆ ಬರ್ಲಿಲ್ಲ, ಸತ್ತೋಯ್ತು. ಈಗ ನನಗೊಂದ್ ಮಗು ಆಯ್ತು, ಗಂಡ್ ಮಗು. ಆ ಗಂಡ್ ಮಗು 11ನೇ ತಾರೀಕು 10ನೇ ತಿಂಗಳಲ್ಲಿ ಹುಟ್ಟು. ಅದನ್ನು ರಾಶಿ ಅಂತ ಹೇಳ್ತಾವ್ರೆ, ಭುವನ್ ಅಂತ ಹೆಸರಿಡಿ ಅಂತವ್ರೆ, ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟೈತೆ ಅಂತವ್ರೆ. ಮಗು ಹುಟ್ಟಿನೂ 1 ತಿಂಗಳಾಗಿಲ್ಲ, ಆಗ್ಲೇ ಇನ್ನೊಂದು ಹಸು ಸತ್ತೋಗೈತೆ ಸ್ವಾಮೀಜಿ. ಸರಿಮ್ಮ, ದಯವಿಟ್ಟು ನಾನು ರಮಲ ಶಾಸ್ತ್ರ ನೋಡಿದೀನಿ. ನೋಡಿ, ದುಸ್ಥಾನವನ್ನ ತೋರಿಸ್ತಿರ್ತಕ್ಕಂಥದ್ದು. ನೀವು ಫಸ್ಟ್ ಆ ಮನೆ ಖಾಲಿ ಮಾಡ್ಬೇಕು ತಾಯಿ. ನೀವು 3 ತಿಂಗಳಾದ್ರೂ ಸರಿ ಮನೆ ಬಿಟ್ಬಿಟ್ಟು ಆಚೆ ಬನ್ನಿ. ಫಸ್ಟ್ ಆ ಮನೆ ಶಾಂತಿ ಸಿಗ್ಬೇಕು. ನೀವು ನಿಮ್ಮ ಅಜ್ಜಿ ತೀರ್ದಾಗ ಮನೆ 6 ತಿಂಗಳು ಬಿಡ್ಬೇಕು ಅಂತ ಶಾಸ್ತ್ರ ಹೇಳಿತ್ತು. ನೀವು 6 ತಿಂಗಳು ಮನೆ ಬಿಡದೆ ನೀವು ಅಲ್ಲೇ ಇದ್ಬಿಡೋಣ ಅಂತ ಮುಂದುವರ್ಸಿದ್ರಿ. ಅದರಿಂದ ಅಲ್ಲಾದ ನಂತರ ಒಂದಾದ್ರ ತೀರ್ಕೊಳ್ತಿದೆ. ಆ ಮನೆ 3 ತಿಂಗಳು ಬಾಗಿಲು ಮುಚ್ಚಲೇಬೇಕಾಗತ್ತೆ. ನಂತರ ಆ ಮನೆ ಕರೆಕ್ಟ್ ಆಗಿ ಸರಿ ಇಲ್ಲ. ಆ ಮನೆ ಪಾಯದಲ್ಲಿ ನೀವು ಇರ್ದಿರಲ್ಲ, ಆ ಮನೆ ಪಾಯದಲ್ಲಿ ಒಂದು ಮೂಳೆ ಸೇರ್ಕೊಂಡಿದೆ, ಪ್ರೇತ ವಸ್ತು. ಆ ಪ್ರೇತ ವಸ್ತು ಸೇರ್ಕೊಂಡಿರೋದನ್ನ ನಿಮ್ ಮನೇಲಿ ಈ ರೀತಿ ಅನಾಹುತಗಳಾಗ್ತಿರೋದು. ನೀವ್ ಅಲ್ಲೇ ಇದ್ರೆ ಆ ಮಗುಗೂ ತೊಂದರೆ ಆಗತ್ತೆ. ದಯವಿಟ್ಟು ಮನೆಯಿಂದ ಹೊರಗಡೆ ಬಂದ್ಬಿಡಿ. ಮೊದಲು ನಾವ್ ಯಾವ್ದೇ ಒಂದು ಪ್ರಾಣಿಗಳನ್ನ ಸಾಕಿದ್ರು ಸಹ ನಮಗ್ ಬರತಕ್ಕಂತ ಅನಿಷ್ಟ ಅವುಗಳ ಮೇಲೆ ಹೋಗುತ್ತೆ ಅಂತ, ಅದಕ್ಕೆ ನಾಯಿ ಪ್ರಾಣಿಗಳನ್ನೆಲ್ಲ ಸಾಕ್ತಾ ಇರ್ತಕ್ಕಂಥದ್ದು. ಆ ಕರ್ಮನೂ ನಿಮ್ಗೆ ಬರುತ್ತೆ ತಾಯಿ. ದಯವಿಟ್ಟು ಬೇಡ, ಆ ಮನೆಯಿಂದ ಹೊರಗಡೆ ಬನ್ನಿ, ಬೇರೆ ಕಡೆ ಜೀವನ ಮಾಡಿ, ಖಂಡಿತ ಚೆನ್ನಾಗಿರ್ತೀರಿ. ಒಳ್ಳೇದಾಗ್ಲಿ ತಾಯಿ. ನಮಸ್ತೆ. ತುಮಕೂರಿನಿಂದ ಕುಲ್ಲೂರಮ್ಮ ಅವರು ಕರೆ ಮಾಡಿದರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ ಮೇಡಮ್, ನಮಸ್ಕಾರ ಮೇಡಮ್. ನಮಸ್ತೆ ಅಮ್ಮ, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್, ನಮ್ ಬಗ್ಗೆನೇ ಕೇಳ್ಬೇಕು ಮೇಡಮ್. ಜನ್ಮ ದಿನಾಂಕ ಹೇಳಿ. 22/12/1980 ಮೇಡಮ್. 22/12/80ನೇ ಇಸ್ವಿ. ಸಮಯ ಹೇಳಿ. ಸಮಯ ಬೆಳಗ್ಗೆ 9 ಗಂಟೆ ಮೇಡಮ್. 9 ಗಂಟೆ. ಜನ್ಮ ರಾಶಿ ನಕ್ಷತ್ರ ಗೊತ್ತಿದ್ಯಾ? ಇಲ್ಲ ಮೇಡಮ್, ಗೊತ್ತಿಲ್ಲ. ಸರಿ, ಗುರುಜಿ ಅವರಿದ್ದಾರೆ ಅಮ್ಮ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಓಕೆ. ನಮಸ್ತೆ ತಾಯಿ.
ನಮಸ್ತೆ ಗುರುಜಿ. ಹೇಳಿಮ್ಮ. ಗುರುಜಿ ಎಷ್ಟು ಖುಷಿ ಆಗ್ತಿದೆ ಗುರುಜಿ, ನಮ್ಗೆ ಹೇಳಕ್ಕೆ ಸಂತೋಷ ಆಗ್ತಿದೆ ಗುರುಜಿ ನಮ್ಗೆ. ಖಂಡಿತ ತಾಯಿ, ಒಳ್ಳೇದಾಗತ್ತೆ ಅಮ್ಮ, ಚಿಂತೆ ಮಾಡಬೇಡಿ. ಎಷ್ಟು ದಿನದಿಂದ ಕರೆ ಮಾಡ್ತಿದೀನಿ ಗುರುಜಿ ನಾನು. ಇವತ್ ಸಿಕ್ತಲ್ಲ ತಾಯಿ, ಗುರುಜಿ ನಿನ್ ಕರ್ಮ ಇವತ್ ಕಳಿತೀವಿ ಅನ್ಕೋ, ಅದಕ್ಕೆ ನಿನ್ ಕಾಲ್ ಸಿಕ್ಕಿದೆ. ಹೌದು ಗುರುಜಿ. ಎಷ್ಟು ವರ್ಷ, ಈ ಸೋಮವಾರನ ತಾವು ಹುಟ್ಟಿದ್ದು? ಗುರುಜಿ. ನೋಡೋಣ, ರಮಲ ಶಾಸ್ತ್ರ ನೋಡ್ತೀನಿ. ಎಲ್ಲಿರೋದ್ ತಾವು? ಮಾಕ್ಲಿ ಗುರುಜಿ. ಮಾಕಳಿ ತೃತೀಯ ಸ್ಥಾನ ತೋರಿಸ್ತಿದೆ. ಎಷ್ಟು ವರ್ಷ ಆಯ್ತಮ್ಮ ಮದ್ವೆ ಆಯ್ತಮ್ಮ? ಗುರುಜಿ. ಎಷ್ಟು ವರ್ಷ ಆಯ್ತು? 14 ವರ್ಷ ಆಯ್ತು ಗುರುಜಿ. 14 ವರ್ಷ ಆದ್ರೆ ಯಾವ್ದ್ರಲ್ಲೂ ನೆಮ್ಮದಿ ಇಲ್ಲ ತಾಯಿ ನಿನ್ಗೆ. ಹೌದು ಗುರುಜಿ. ಸಪ್ತಮ ಸ್ಥಾನದಲ್ಲಿ ರಾಹು ಇರ್ತಕ್ಕಂಥದ್ದು ನಿನ್ನ ಜನ್ಮ ಜಾತಕದಲ್ಲಿ. ಲಗ್ನದಲ್ಲಿ ಕೇತು, ಸಪ್ತಮದಲ್ಲಿ ರಾಹು ತೋರಿಸ್ತಿದ್ದಾನೆ ನೋಡು. ಏನಾಗ್ತಿದೆ, ಮಾನಸಿಕ ನೆಮ್ಮದಿ ಇಲ್ಲ, ಯಾವ ಕಡೆಯಿಂದ ಸಪೋರ್ಟ್ ಇಲ್ಲ, ಆರೋಗ್ಯನೂ ಸರಿ ಇಲ್ಲ. ಗುರುಜಿ ಕರೆಕ್ಟ್ ಗುರುಜಿ. ನಿಂಗೆ ಸ್ವಲ್ಪ ಗರ್ಭಕೋಶ ತೊಂದರೆ ಇದೆ ತಾಯಿ, ಯೂಟ್ರಸ್ ಪ್ರಾಬ್ಲಮ್ ಇದೆ. ಸ್ವಲ್ಪ ಜಾಗ್ರತೆ ವಹಿಸ್ಬೇಕಾದ್ರಲ್ಲಿ ತುಂಬಾ ಸಮಸ್ಯೆ ಇದೆ ನೋಡಿ. ಏನಾಗ್ತಿದೆ, ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ಅಪವಾದಗಳು, ಸುಮ್ಮನೆ ಮಾಡದೇ ಇರೋ ತಪ್ಪಿಗೆ ಅಪವಾದಗಳು. ಹೌದು ಗುರುಜಿ. ಇದೇ ರೀತಿ ನಡೀತಿದೆ. ಏನು ಚಿಂತೆ ಮಾಡ್ಬೇಡ ತಾಯಿ. ಏನ್ ಕೆಲಸ ಮಾಡ್ತೀಯಮ್ಮ ನೀನು? ನಾನ್ ಮನೇಲೇ ಇದ್ದೀನಿ ಗುರುಜಿ. ಮನೇಲೇ ಇದೆಯಾ? ಮನೇಲೇ ಇದು ಬಂಧನದ ತರ ಇದೆ ಆ ಮನೆ. ಹೌದು ಗುರುಜಿ, ಮನೆ ಚೇಂಜ್ ಮಾಡ್ಬೇಕು ಅಂತಿದ್ದೀವಿ ಗುರುಜಿ. ಸಿಗುತ್ತಾ ಗುರುಜಿ ನಮಗ್ ಮನೆ? ಖಂಡಿತ ಸಿಗುತ್ತೆ ತಾಯಿ. ಮೊದಲು ನಾನು ನಿನ್ ಜಾತಕದಲ್ಲಿ ಒಂದು ದೋಷ ಇದೆ, ಆ ಸರ್ಪ ದೋಷಕ್ಕೆ ನಿವಾರಣೆ ಮಾಡ್ಕೊ. ಒಂದು 64 ದಿನ ಪ್ರತಿದಿನ ಒಂದು ಎಳ್ನೀರ್ ತಂದಿಟ್ಕೋ. ಆ ಎಳ್ನೀರಲ್ಲಿ ಸ್ವಲ್ಪ ಅರಿಶಿನ, ಹಾಲು, ಜೇನುತುಪ್ಪ ಹಾಕಿ ಬೆಳಗ್ಗೆನೆ ತಗೊಂಡೋಗಿ ನಾಗರಕಲ್ಲಿಗೆ ಹಾಕಿ ಕರ್ಪೂರ ಹಚ್ಚಿ 5 ಪ್ರದಕ್ಷಿಣೆ ಮಾಡ್ಕೊಂಡ್ ಬರ್ಬೇಕು. ಒಂದು 64 ದಿನ ಪ್ರತಿದಿನಾನು ಮಾಡ್ಬೇಕು. ಪ್ರತಿದಿನನೂ ಸಹ ಬೆಳಿಗ್ಗೆ ಅಥವಾ ಮಧ್ಯಾಹ್ನ, ಸಾಯಂಕಾಲ ಯಾವ್ದಾದ್ರು ಒಂದು ಸಮಯ ನೀನು ನೆಲದಲ್ಲಿ ಊಟ ಮಾಡ್ಬೇಕು. ನೆಲದ ಮೇಲೆ, ಅಡಿಗೆ ಮನೆಯಲ್ಲೇ, ಹೊರಗಡೆ ಎಲ್ಲ ಅಡಿಗೆ ಮನೆ ಕ್ಲೀನ್ ಆಗಿ ನೆಲದಲ್ಲಿ ಕ್ಲೀನ್ ಆಗಿ ಒರೆಸ್ಕೊಂಡ್ಬಿಟ್ಟು ಅಲ್ಲಿ ಕೂತ್ಕೊಂಡು ಊಟ ಮಾಡ್ಬೇಕು. ನೀವೇನ್ ತಿಂತೀರೋ ಅದಷ್ಟೇ, ಇಂಥದ್ದೇಂತೇನಿಲ್ಲ. ತುಂಬಾ ಮಡಿಯಿಂದ ವೆಜಿಟೇರಿಯನ್ ಆಗಿರ್ಬೇಕು. ಮತ್ತೆ ಪ್ರತಿದಿನ ಎಲ್ಲಾದ್ರೂ ಹಸುಗಳು ಇದ್ದೇ ಇರುತ್ತೆ, ಒಂದು ಬಾಳೆಹಣ್ಣಾದ್ರೂ ತಿನ್ನಿಸ್ಬೇಕು, ಅಥವಾ ಗೋಸ್ಪರ್ಶ ಮುಟ್ಕೊಂಡು ನಮಸ್ಕಾರ ಮಾಡ್ಕೊಂಡ್ ಬರ್ಬೇಕು. ಇಷ್ಟು ಒಂದು 64 ದಿನ ಮಾಡ್ಬಿಡ್ತಾಯಿ. ನಿನ್ ಜೀವನದಲ್ಲಿ ಆರ್ಥಿಕತೆಯಲ್ಲೂ ಪ್ರಗತಿ ಆಗತ್ತೆ, ದಾಂಪತ್ಯದಲ್ಲೂ ನೆಮ್ಮದಿ ಆಗತ್ತೆ, ಈ ಕುಟುಂಬದಲ್ಲೂ ಸಂತೋಷವಾಗಿರ್ತೀರಮ್ಮ. ಇದು ಒಂದನ್ ಮಾಡು, ನೀನೇ ಮತ್ತೆ ಸಂತೋಷದಿಂದ ಒಂದ್ ಪತ್ರ ಬರ್ತೀಯ, ಸರಿನಾ? ಒಳ್ಳೇದಾಗ್ಲಿ ತಾಯಿ. ನಮಸ್ತೆ ಗುರುಜಿ. ಚಿಕ್ಕಮಗಳೂರಿಂದ ವೀಣಾ ನಾಗರಾಜ್ ಅವರು ಪತ್ರವನ್ನ ಬರೆದಿದ್ದಾರೆ. ಪತಿ ನಾಗರಾಜ್ ಬಗ್ಗೆ ಕೇಳಬೇಕಿತ್ತು ಅಂತ ಹೇಳ್ತಿದ್ದಾರೆ. MNC ಕಂಪನಿಯಲ್ಲಿ 13 ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಪ್ರಮೋಷನ್ ಸಿಗ್ತಾ ಇಲ್ಲ. ಎಷ್ಟೇ ಪ್ರಯತ್ನಿಸಿದ್ರು ಕೂಡ ಸ್ವಲ್ಪದ್ರಲ್ಲೇ ತಪ್ಪು ಹೋಗ್ತಾ ಇದೆ. ಇವರಿಗೆ ಪ್ರಮೋಷನ್ ಸಿಗುತ್ತಾ ಅನ್ನೋದು ಪ್ರಶ್ನೆ ಆಗಿದೆ. ಜನ್ಮ ದಿನಾಂಕ ಹೇಳಿದ್ದಾರೆ 12/1/74 ಇಸ್ವಿ, ವೃಶ್ಚಿಕ ಲಗ್ನದಲ್ಲಿ ಜನನ, ಸಿಂಹರಾಶಿ, ಪುಬ್ಬ ನಕ್ಷತ್ರ ಅಂತ. ಜೈ ಮಹಾಕಾಳಿ. ಷಷ್ಠಮ ಸ್ಥಾನ, ಶತ್ರು ಸ್ಥಾನದಿಂದ ನಿನಗೆ ಪ್ರಮೋಷನ್ ಆಗ್ಸಿಲ್ಲ, ಇಷ್ಟೇ. ಉದ್ಯೋಗಸ್ಥರ ಶತ್ರುಗಳಾಗ್ಬಿಟ್ಟಿದ್ದಾರೆ. ಶತ್ರು ಸ್ಥಾನ. ಇಮಿಡಿಯೇಟ್ ಆಗಿ ನೀವು ಒಂದು ಪೌರ್ಣಮಿ ದಿನ, ಅಂದ್ರೆ ಹುಣ್ಣಿಮೆ ದಿನ ಕಾಳಹಸ್ತಿ ವಿಸಿಟ್ ಮಾಡಿ. ಹುಣ್ಣಿಮೆ ದಿನನೇ ಹೋಗ್ಬೇಕು ನೀವು, ಅಷ್ಟೇ. ಅಲ್ಲಿ ಹೋಗಿ ಹುಣ್ಣಿಮೆ ದಿನ ಒಂದು ರಾಹು ಕಾಲದಲ್ಲಿ ಒಂದು ರಾಹುಕೇತು ಶಾಂತಿ ಮಾಡಿಸ್ಕೊಂಡ್ಬಂದ್ಬಿಡಿ. ಮಾಡಿಸ್ಕೊಂಡ್ಬಂದಿದ್ ವಿತಿನ್ 2 ತಿಂಗಳಲ್ಲಿ ನಿಮ್ಗೆ ಪ್ರಮೋಷನ್ ಫಿಕ್ಸ್. ಸಿಂಪಲ್ ವಿಚಾರ. ಅಲ್ಲಿ ಹೋಗಕ್ಕಾಗಲ್ಲ, ನಮ್ಗೆ ರಜಾ ಕೊಡಲ್ಲ, ಇಂಥ ಏನಾದ್ರೂ ವದಂತಿಗಳು ನೀವು ಹೇಳೋಂಗಿದ್ರೆ ನೀವು ಮಾಡ್ಬೇಕಾಗಿರ್ತಕ್ಕಂಥ ಪ್ರತಿ ಸೋಮವಾರ ಶಿವನ ದೇವಸ್ಥಾನದಲ್ಲಿ ಹೋಗಿ ಒಂದು ಬಿಲ್ವಾರ್ಚನೆ ಮಾಡಿಸಿ ಅಕ್ಕಿ ಬೆಲ್ಲವನ್ನ ದಾನ ಮಾಡ್ಬೇಕು 16 ವಾರ. ಎಲ್ಲಾದ್ರೂ ಚಂದ್ರಮೌಳೇಶ್ವರ ದೇವಸ್ಥಾನ ಇದ್ರೆ ಹಾಲು ಕೊಡಿ ಅಭಿಷೇಕಕ್ಕೆ, ಇನ್ನೂ ಒಳ್ಳೇದು. ಈ ರೀತಿ 16 ವಾರ ಮಾಡ್ಬಿಡಿ. ಖಂಡಿತವಾಗ್ಲೂ 16 ವಾರ ಮುಗಿಯೋಷ್ಟರಲ್ಲಿ ನಿಮ್ಗೆ ಪ್ರಮೋಷನ್ ಆಗಿರುತ್ತೆ. ಈ ಸಣ್ಣ ಪರಿಹಾರ ಮಾಡ್ಕೊಳ್ಳಿ, ಜೀವನದಲ್ಲಿ ಚೆನ್ನಾಗಿರ್ತಾರೆ. ಒಳ್ಳೇದಾಗ್ಲಿ. ನಮಸ್ತೆ. ವೀಕ್ಷಕರೇ, ಪೂಜಾ ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಪೂಜಾ. ನಮಸ್ತೆ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಿತ್ತು. ಡೇಟ್ ಆಫ್ ಬರ್ತ್ ತಿಳಿಸಿ. 2294. 2294. ಸಮಯ ಹೇಳಿ. ಮಾರ್ನಿಂಗ್ 3:30. ಸರಿ. ಜನ್ಮ ರಾಶಿ ನಕ್ಷತ್ರ ಹೇಳಿ ಪೂಜಾ. ಕನ್ಯಾ ರಾಶಿ, ಯಾವ ನಕ್ಷತ್ರ ಅಂತ ಗೊತ್ತಿಲ್ಲ. ಸರಿ, ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ, ತುಂಬಾ ಖುಷಿ ಆಗ್ತಿದೆ ನನಗೆ ನಿಮ್ ಲೈನ್ ಸಿಕ್ಕಿರೋದು. ಸರಿ ತಾಯಿ. ತಾವು ಹುಟ್ಟಿರೋದು ಆ ಮಂಗಳವಾರ ರಾತ್ರಿ, ಬುಧವಾರ ಬೆಳಗ್ಗೆನಾ? ಹೌದೌದು. ಸರಿಮ್ಮ, ಜಾತಕ ತುಂಬಾ ಚೆನ್ನಾಗಿದೆ. ಏನ್ ಓದ್ತಿದ್ರ ತಾವು? ಏನ್ ಓದಿದ್ರಿ? ಗುರುಜಿ ಏನ್ ಚೆನ್ನಾಗಿದ್ಯೋ ಏನೋ. ನನ್ ಕೇಳಿದ್ ಫಸ್ಟ್ ಹೇಳಿ, ಏನ್ ಓದಿದಿರಾ? PUC ಸೈನ್ಸ್ ತಗೊಂಡೆ ಗುರುಜಿ, ಆದ್ರೆ ಆಗಿಲ್ಲ. ಅರ್ಧಂಬರ್ಧ ಆಗಿದೆ. ಅದೇ ಗುರುಜಿ ಏನಕ್ಕಂತ ಗೊತ್ತಾಗ್ತಿಲ್ಲ. ಏನಿಲ್ಲ ತಾಯಿ, ನಿನ್ ಏಕಾಗ್ರತೆ ಇಲ್ಲ,
ಚಂಚಲ ಸ್ವಭಾವ, ಕರೆಕ್ಟಾಗಿ ನೀನೇ ಓದಿಲ್ಲ, ನಿಜವಾಗ್ಲೂ ನೀನ್ ಟ್ಯಾಲೆಂಟೇ, ಎಲ್ಲರ ಹತ್ರ ಚೆನ್ನಾಗಿ ಮಾತಾಡ್ತೀರಿ, ಚೆನ್ನಾಗಿ ಸ್ಪಂದಿಸ್ತೀರಿ, ಒಳ್ಳೆ ಹೆಸರು ಮಾಡ್ತೀರಿ. ನೀನ್ ಸ್ನೇಹಿತರಲ್ಲಿ ಯಾರಾದ್ರೂ ನೀನ್ ದಡ್ಡಿ ಅಂತ ಹೇಳ್ತಾರ ನೋಡೋಣ, ಯಾರು ಹೇಳಲ್ಲ, ಒಳ್ಳೆ ಬುದ್ಧಿವಂತಲೆ. ಎಜುಕೇಶನ್ ಕಡೆ ನೀನ್ ಗಮನ ಹರಿಸಿಲ್ಲಮ್ಮ, ಮೇನ್ ಮಾಡಿದ್ ನೀನ್ ಅದು. ಆದ್ರೆ ನಿನ್ ಜನ್ಮ ಜಾತಕದಲ್ಲಿ ಸ್ವಲ್ಪ ಮರವಿದೆ ಅಂತ ತೋರಿಸುತ್ತೆ, ಮೆಮೊರಿ ಲಾಸ್ ಇದೆ ಅಂತ. ಅಷ್ಟೇ ಜಾತಕದಲ್ಲಿ ಏನೂ ಜಾತಕದಲ್ಲಿ ದೋಷ ಅಂತೂ ಇಲ್ಲ. ಇದು ನೀನು ಮತ್ತೇನಾದ್ರೂ ಓದಕ್ ಪ್ರಾರಂಭ ಮಾಡಿದ್ರೆ ಖಂಡಿತ ಒಳ್ಳೇದೇ ತಾಯಿ. ಏನ್ ಮಾಡ್ಬೇಕು ಅನ್ಕೊಂಡಿದ್ರ ಹೇಳಿ? ಈಗ ಕಂಪ್ಲೀಟ್ ಕೋರ್ಸ್ ಮಾಡ್ತೀನಿ, ಈಗ ಎಕ್ಸಾಮ್ ಬರ್ತಿದ್ದೀನಿ ಗುರುಜಿ. ಸರಿ, ಈಗ ಏನಾದ್ರೂ ಮಾಡಿ ಪಾಸ್ ಆಗ್ಬೇಕು ಗುರುಜಿ, ಹಂಗ್ ಮಾಡಿ ಗುರುಜಿ. ಸರಿ ಆಯ್ತು, ಪಾಸ್ ಆಗ್ತೀನಿ. ನೀನು ಕಷ್ಟಪಟ್ಟು ಓದ್ಬೇಕು, ಓದಿದ್ರೆ ಅದಕ್ಕೆ ತಕ್ಕಂತೆ ಪ್ರತಿಫಲ ಸಿಗೋ ತರ ನಾನ್ ಮಾಡ್ತೀನಿ, ಸರಿನಾ? ಓದ್ತಾ ಇದ್ದೀನಿ ಗುರುಜಿ. ಪ್ರತಿ ಶನಿವಾರ ಎಷ್ಟ್ ದಿನ ಇದೆ ಇನ್ನು ಎಕ್ಸಾಮ್ಗೆ? ಇನ್ ಕರೆಕ್ಟ್ 30 days ಇದೆ. ಇವತ್ತಿಂದ ನೀನು ಇವತ್ ರಾತ್ರಿಯಿಂದಾನೆ ಮನೆಯಲ್ಲಿ ಒಂದು ಸರಸ್ವತಿ ಫೋಟೋ ಇದ್ದೇ ಇರುತ್ತೆ ನಿನ್ ರೂಮಲ್ಲಿ. ನೀನು ಅಂಗಡಿಗೆ ಹೋಗಿ ಒಂದು ಉದ್ದಿನ ಹಿಟ್ಟು ತಗೋ. ಉದ್ದಿನ ಹಿಟ್ಟು ತಗೊಂಡು ರಾತ್ರಿ ಊಟ ಮಾಡಕ್ಕಿಂತ ಮುಂಚಿತವಾಗಿ ಉದ್ದಿನ ಹಿಟ್ಟು ಸ್ವಲ್ಪ ಹಾಲಲ್ಲಿ ಕಲಿಸ್ಬಿಟ್ಟು ಅದನ್ನ ದೀಪದ ತರ ಮಾಡ್ಕೋ, ಪ್ರಣತಿ ಜ್ಯೋತಿ ತರ. ಅದ್ರಲ್ಲಿ ಸ್ವಲ್ಪ ತುಪ್ಪ ಹಾಕಿ ಸರಸ್ವತಿ ಮುಂದೆ ಫೋಟೋ ಮುಂದೆ ದೀಪ ಹಚ್ಬಿಟ್ಟು ಸರಸ್ವತಿ ಅಷ್ಟೋತ್ರ ಓದಿ ಮಲ್ಕೋಬೇಕು. ರಾತ್ರಿ ಮಲ್ಗೋಕಿನ್ನ ಮುಂಚೆ, ಊಟ ಮಾಡಕ್ಕಿಂತ ಮುಂಚಿತವಾಗಿ ಮುಂಚಿತವಾಗಿ ಈ ರೀತಿ ಕರೆಕ್ಟ್ ಆಗಿ ದಿನಕ್ಕೊಂದ್ಸಲಿ ನೀನ್ ಮಾಡ್ತಾ ಬಾ. ಖಂಡಿತವಾಗ್ಲೂ ನೀನ್ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತೀಯಾ. ಅಷ್ಟೇ ಸಲ ಓದ್ಬೇಕು ಮತ್ತೆ, ಸರಿನಾ? ಅಂದ್ರೆ ನೀನು ಎಕ್ಸಾಮ್ ಆಗೋ ತನಕ, ಕಂಪ್ಲೀಟ್ ಆಗೋ ತನಕ ಮಾಡ್ತಾ ಇರೋ, ಮಧ್ಯದಲ್ಲಿ ಋತುಸ್ರಾವ ಸಮಯದಲ್ಲಿ ಮಾಡ್ಬೇಡ, ಸರಿನಾ? ಒಳ್ಳೇದಾಗ್ಲಿ. ಮತ್ತೆ ಫೋನ್ ಮಾಡಿ ಗುಡ್ ನ್ಯೂಸ್ ನಂಗೆ ತಿಳಿಸ್ಬೇಕು ಅಥವಾ ಪತ್ರ ಬರೀಬೇಕು. ಒಳ್ಳೇದಾಗ್ಲಿ, ನಮಸ್ತೆ. ಗುರುಜಿ, ಈಗ ಇನ್ನೊಂದು ಪತ್ರವನ್ನ ನೋಡೋಣ. ಸರಸ್ವತಿ ಅವರು ಬಳ್ಳಾರಿಯ ಹೊಸಪೇಟೆಯಿಂದ ಪತ್ರವನ್ನ ಬರೆದಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ನಾನು ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಗುರುಜಿ. ವಿವಾಹವಾದಂತ 6 ತಿಂಗಳಲ್ಲಿ ಡಿವೋರ್ಸ್ ಕೂಡ ಆಗಿದೆ. ಅಕ್ಕನ 2 ಮಕ್ಕಳನ್ನ ನಾನೀಗ ಸಾಕ್ತಾ ಇದ್ದೀನಿ ಪ್ರಸ್ತುತ ಅಂತ ಹೇಳ್ತಿದ್ದಾರೆ. ಕೈಯಲ್ಲಿ ಹಣ ನಿಲ್ಲೋದಿಲ್ಲ, ಮಕ್ಕಳ ಭವಿಷ್ಯ ಈಗ ನಾನು ಹೇಗೆ ರೂಪಿಸೋದು ಅನ್ನೋಂಥ ಚಿಂತೆ ಸದಾ ನನ್ನನ್ನ ಕಾಡುತ್ತೆ ಅಂತ ಹೇಳಿದ್ದಾರೆ. ಉತ್ತರ ದಿಕ್ಕಿನಲ್ಲಿರುವಂತಹ ಒಂದು ಮನೆಯನ್ನ ಖರೀದಿಸಬೇಕು ಅಂತ ಇಚ್ಛೆ ಪಡ್ತಾ ಇದ್ದೀನಿ, ಆದ್ರೆ ಈ ಖರೀದಿಗೆ ಅಡ್ಡಿ ಆತಂಕಗಳು 10 ಹಲವು. ಏನ್ ಮಾಡೋದು ಅಂತ ಕೇಳಿದ್ದಾರೆ. ಫೋಟೋನ ಕೂಡ ಕಳಿಸಿದ್ದಾರೆ. ನಿನ್ನ ಜನ್ಮ ಜಾತಕದಲ್ಲಿ ಹೌದಮ್ಮ, ನೀನ್ ಹೇಳೋದು ಕರೆಕ್ಟೇ ನೋಡಿ. ನಿನ್ನ ಒಂದು ಜೀವನದಲ್ಲಿ ತೇಜೋಮಂದಿ ಹಣೆಯ ಭಾಗವನ್ನ ಕಳಿಸಿ ನಿನ್ನ ಹಣೆ ಬರದಲ್ಲಿ ಇರತಕ್ಕಂತ ಪ್ರಕಾರವಾಗಿ ಮದ್ವೆ ಆಗ್ಬೇಕಾಗಿತ್ತು, ಗಂಡ ತೀರ್ಕೋಬೇಕಾಗಿತ್ತು ಅಂತಿದೆ. ಆದ್ರೆ ಡಿವೋರ್ಸ್ ಆಗಿದೆ, ತೊಂದರೆ ಇಲ್ಲ. ಅಂದ್ರೆ ಗಂಡ ಇದ್ದು ಪ್ರಯೋಜನ ಇಲ್ಲದೆ ಆಗಿದೆ. ಆದ್ರೆ ಪರರ್ ನಂಬಿ ಮೋಸ ಹೋಗ್ತೀಯಾ, ಬೇರೆಯವ್ರಿಗೆ ದುಡ್ಡು ಕೊಡೋದು ವಾಪಸ್ ಬರಲ್ಲ, ಜೀವನದಲ್ಲಿ ಅವಮಾನ ಆಗ್ತೀಯಾ ಅಂತದ್ದು ಒಂದಿದೆ. ಎಚ್ಚರಿಕೆ ಇರ್ಲಿ ಜೀವನದಲ್ಲಿ. ಆದ್ರೆ ನಿನ್ಗೆ ಒಂದೇ ಮಗುವನ್ನ ನೀನು ದತ್ತಕ್ಕೆ ತಗೋಬೇಕಾಗಿತ್ತು, 2 ಮಕ್ಕಳನ್ನ ದತ್ತಕ್ಕೆ ತಗೊಂಡಿದ್ಯಾ, ಇಲ್ಲಿ ನೀನ್ ತಪ್ಪನ್ನ ಮಾಡಿದ್ಯಾ ಅಂತ ಅರ್ಥ. ನಿನ್ನ ಜೀವನದಲ್ಲಿ 1 ಮಗುವನ್ನ ಸಾಕು, ಆ 1 ಮಗುವನ್ನ ಬೆಳೆಸೋ, ನಿನ್ನ ಜೀವನ ಪರ್ಯಂತ ಸುಖ ನೆಮ್ಮದಿಯಿಂದ ಇರ್ತೀಯ. 2 ಮಕ್ಕಳನ್ನ ನೀ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನಿನ್ಗೆ ಅದು ಯಾವುದ್ರಲ್ಲೂ ಅಭಿವೃದ್ಧಿ ಅನ್ನೋದು ಆಗೋದಿಲ್ಲ. ಯಾಕಂದ್ರೆ ವಿಧಿ ಇರತಕ್ಕಂಥದ್ದನ್ನ ಅದಕ್ಕೆ ತಕ್ಕಂತೆ ಪ್ರತಿಫಲ ಮಾಡಿದ್ರೆ ನೀನ್ ತುಂಬಾ ಚಂದ ಆಗಿರ್ತೀಯ. ನಾನು ನಿನ್ನ ಕೊಡ್ತಾ ಇರೋದು ಪರಿಹಾರ ಒಂದೇ. ತಂದೆ ತಾಯಿಯಿಂದ ಆ ಮಕ್ಕಳನ್ನ ದೂರ ಮಾಡಿ ನಿನ್ನ ಹತ್ರ ಬೆಳೆಸ್ಕೊಂಡು ಆ ಮಕ್ಕಳ ಮನ್ಸಿಗೆ ನೋವು ಮಾಡ್ತಿದ್ಯಾ. 1 ಮಗುವನ್ನ ಅವ್ರ ಹತ್ರ ಇಡು. ನೀನು ಹಣೆ ಬಾರದಲ್ಲಿ 1 ಮಗುವಿಗೆ ಜೀವನ ಕೊಡ್ತೀಯ ಅಂತಿದೆ, ಆ ಮಗುವನ್ನ ಕೊಡು. ಇದ್ಯಾವುದಿಲ್ಲ ಅಂತಂದ್ರೆ ಒಂದು ಅನಾಥಾಶ್ರಮದ ನೀಲಿ ಹೋಗಿ ಸೇರ್ಕೊಂಡ್ಬಿಡು. ಶಿಕ್ಷಕಿ ಆಗಿದೆ ಹೇಗೋ, ಅಲ್ಲಿ ಮಕ್ಕಳಿಗೂ ಪಾಠ ಮಾಡ್ಕೊಡು, ನೀನು ಚೆನ್ನಾಗಿರ್ತೀಯ. ಆದ್ರೆ ಸ್ವಾರ್ಥವನ್ನು ಉಪಯೋಗಿಸಕ್ ಹೋದ್ರೆ ಜೀವನದಲ್ಲಿ ತೊಂದರೆಗಳು ಗ್ಯಾರಂಟಿ. ನಾನು ಹೇಳ್ತಿರೋದು ನಿನ್ಗೆ ಒಂದೇ ಪರಿಹಾರ. ನೀನು ಮಾಡ್ಬೇಕಾಗಿರ್ತಕ್ಕಂಥದ್ದು ಪ್ರತಿ ಗುರುವಾರ ಬ್ರಹ್ಮ ಹತ್ಯೆ ಶಾಪಕ್ಕೆ ಗುರುವಾರ ಗುರುಗಳ ದರ್ಶನ ಮಾಡ್ಬೇಕು, ಗೋ ಪೂಜೆಯನ್ನ ಮಾಡ್ಬೇಕು. 21 ವಾರ ಮಾಡ್ಕೋ, ಜೀವನ ಪರ್ಯಂತ ಚೆನ್ನಾಗಿರ್ತೀಯ. ವೀಕ್ಷಕರು, ಒಬ್ರು ಕಾಲರ್ ಇದ್ದಾರೆ, ವೀಣಾ ಅವ್ರನ್ನ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಿರೋದು? ನಾವೀಗ ಬೆಂಗಳೂರಿಂದ, ಮೂಲತಃ ಉಡುಪಿಯವರು. ಸರಿ, ಯಾರ ಬಗ್ಗೆ ಕೇಳ್ಬೇಕಿತ್ತು ಹೇಳಿ? ನನ್ ಬಗ್ಗೆನೇ ಕೇಳ್ಬೇಕಿತ್ತು. ಡೇಟ್ ಆಫ್ ಬರ್ತ್ ಹಾಗೂ ರಾಶಿ 18 ರಾತ್ರಿ ನೈಟ್ 1:30, ಅದು 19, 18 ಗೊತ್ತಿಲ್ಲ ಮೇಡಮ್. ಸರಿ, ಗುರುಜಿ ಅವ್ರು ತಿಳಿಸ್ಕೊಡ್ತಾರೆ. ರಾಶಿ ನಕ್ಷತ್ರದ ಬಗ್ಗೆ ಏನಾದ್ರು ಮಾಹಿತಿ ಗೊತ್ತಿದ್ಯಾ? ವೃಷಭ ರಾಶಿ, ರೋಹಿಣಿ ನಕ್ಷತ್ರ. ಗುರುಜಿ ಅವರಿದ್ದಾರೆ, ಮಾತಾಡಿ. ನಿಮ್ಮ ಪ್ರಶ್ನೆ ಕೇಳಿ ವೀಣಾ ಅವರೇ. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ. ರೋಹಿಣಿ ನಕ್ಷತ್ರ, ವೃಷಭ ರಾಶಿನ? ಹೌದು ಸರ್. ತುಂಬಾ ಖುಷಿ ಆಗ್ಬಿಟ್ಟಿದೆ, ಏನು ಕೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನು ಕೇಳೋದ್ ಬೇಡ, ಎಲ್ಲ ನಾನೇ ಹೇಳ್ತೀನಿ. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? ಮದ್ವೆ ಆಗಿ 25 ವರ್ಷ ಆಯ್ತು. 25 ವರ್ಷ. ಜಾತಕ ಏನೋ ಚೆನ್ನಾಗಿದೆ, ಆದ್ರೆ ಭಗವಂತ ಎಲ್ಲ ಕೊಟ್ಟಿದ್ದ ನಿನ್ಗೆ. ಎಷ್ಟು ದುಡ್ಡು ಬಂದ್ರು ನಿಲ್ಲಲ್ಲ ಮನೆಯಲ್ಲಿ. ಹೌದೌದು, ಈ ಪೀಸ್ ಆಫ್ ಮೈಂಡ್ ಇಲ್ಲ ಏನೋ. ಭಗವಂತ ನೀನ್ ಏನ್ ಅನ್ಕೊಂಡ್ರು ಕನ್ಸಲ್ಲಿ ಸಕ್ಸಸ್ ಮಾಡೇ ಮಾಡ್ತಾನೆ. ನೀನ್ ಎಲ್ಲ ಚೆನ್ನಾಗಿದ್ಯಮ್ಮ, ಮಕ್ಕಳು ಗಂಡ ಎಲ್ಲವೂ ಉತ್ತಮ ಸ್ಥಿತಿಯಲ್ಲಿದೆ. ಆದ್ರೆ ಸ್ವಲ್ಪ ಚಂಚಲ ಸ್ವಭಾವ ಮತ್ತು ಹಣ ಕೊರತೆ ಸ್ವಲ್ಪ ಇರುತ್ತೆ, ಬಂದಿದ್ ನಿಲ್ಲೋದಿಲ್ಲ ಅಷ್ಟೇ. ಯಾವ್ದೋ ರೀತಿ ನೀನ್ ಯಾರಿಗಾದ್ರೂ ಕೈಯಿಂದ ಕೊಟ್ರೆ ಅದ್ ಬರೋದೇ ಇಲ್ಲ. ಯಾರಿಗಾದ್ರೂ ಶೂರಿಟಿ ಕೊಟ್ಬಿಟ್ಟು ಆ ಜೀವನದಲ್ಲಿ ಎಚ್ಚರಿಕೆ ಇರ್ಬೇಕು.
ಮನಸ್ಸಿನ ತುಂಬಾ ಚಂಚಲತೆ ಇರೋದ್ರಿಂದ ಮನಸ್ಸು ಚೆನ್ನಾಗಿರ್ಬೇಕು, ಪವಿತ್ರವಾಗಿರ್ಬೇಕು, ಎಲ್ಲವೂ ಮನಸ್ಸು ಸಮಾಧಾನವಾಗಿರ್ಬೇಕು ಅಂದ್ರೆ ಪ್ರತಿ ಮಂಗಳವಾರ ಸಾಯಂಕಾಲ ಒಂದ್ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಒಂದ್ ನಿಂಬೆಹಣ್ಣು, ರಾವ್ ಕಾಲದಲ್ಲಿ ನಿಂಬೆಹಣ್ಣಲ್ಲಿ ದೀಪ ಹಚ್ಬಿಟ್ ಬಾ. ಇವತ್ತು ಒಂದು 16 ವಾರ ಕಂಪಲ್ಸರಿ ಮಾಡ್ಕೊಳ್ತಾ ಇರಿ, ಅಥವಾ ಲೈಫ್ ಲಾಂಗ್ ಅದನ್ನೇ ಫಾಲೋ ಮಾಡ್ಕೊಂಡ್ಬಿಡಿ. ಲೈಫ್ ಲಾಂಗ್ ತುಂಬಾ ಚೆನ್ನಾಗಿರ್ತಿರ್ ತಾಯಿ. ಜನ್ಮ ಜಾತಕ ಚೆನ್ನಾಗಿದೆ, ಆಯುಷ್ಯ ಚೆನ್ನಾಗಿದೆ, ಏನು ಚಿಂತೆ ಮಾಡಬೇಡಿ. ಒಳ್ಳೇದಾಗ್ಲಿ ತಾಯಿ. ನಮಸ್ತೆ. ಗುರುಜಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ಉಪಯುಕ್ತಕರವಾದಂತಹ ಮಾಹಿತಿಯನ್ನ ಒದಗಿಸಿಕೊಟ್ರಿ. ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಸರ್ವೇ ಜನ ಸುಖನೋ ಭವಂತು, ಲೋಕ ಸಮಸ್ತ ಸನ್ಮಂಗಳಾನಿ ಭವಂತು. ಬ್ರಹ್ಮೋಸ್ಮಿ. ವೀಕ್ಷಕರೇ, ಹೋಗಿ ಬರೋ ಸಮಯ ಆಗಿದೆ. ಎಂದಿನಂತೆ ಮತ್ತೆ ನಿಮ್ಮೆಲ್ಲರ ಭೇಟಿ ನಾಳೆ ಬೆಳಗ್ಗೆ ಸರಿಯಾಗಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ವಂದನೆಗಳು.